श्रीगुरुभ्यो नमः. श्रीमदानन्दतीर्थभगवत्पादाचार्येभ्यो नमः. प्रह्लादाह्लादको मायि मत्तमातङ्गभेदकः लक्ष्म्यालिङ्गितवामाङ्गो हन्यान् विघ्नान्नृकेसरी सुमुखौ सुन्दरतरौ सुनासौ सुखचित्तनु सुरादारितपादाब्जौ रमानारायणोस्तमः. प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः. तपोविद्याविरक्त्यादिसद्गुणौघाकरानहं वादिराजगुरून् वन्दे हयग्रीवदयाश्रयान्. दुर्वारिध्वान्तरवे वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे. यस्य देहोऽति सौरभ्यः पूरितोऽति सुलक्ष्मवान् फणिराडिपयो भक्ता स कृष्णो मां सदावतु. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಮಾನಸಯಾತ್ರೆಯ ಪ್ರಾರಂಭದಲ್ಲಿ ವಿಶೇಷವಾಗಿ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿಕೊಳ್ಳುತ್ತಾ ನಾವು ಪ್ರಾರಂಭಿಸೋಣ. ವಿಠ್ಠಲ 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 ಪಾಂಡುರಂಗ ಪಂಢರಿನಾಥ ಪಾಂಡುರಂಗ ಭಕ್ತವತ್ಸಲ ಪಾಂಡುರಂಗ ರಾಮಾಮೃತ ವಿಠಲ ಪಾಂಡುರಂಗ ವಿಠ್ಠಲ ವಿಠ್ಠಲ ಪಾಂಡುರಂಗ ಪಂಢರಿನಾಥ ಪಾಂಡುರಂಗ ಭಕ್ತವತ್ಸಲ ಪಾಂಡುರಂಗ ರಾಮಾಮೃತ ವಿಠಲ ಪಾಂಡುರಂಗ. ಮುಖ್ಯವಾಗಿ ಪರಮಾತ್ಮನ ದಿವ್ಯವಾದ ನಾಮಗಳನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ನಾಮತ್ರಯ ಅಚ್ಯುತಾನಂದ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲಾರೋಗ ಸತ್ಯಂ ಸತ್ಯಂ ವದಾಮ್ಯಹಂ. ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ ರಾಮನಾರಾಯಣಂ ವಾಸುದೇವಂ ಹರಿಂ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ, ಶ್ರೀ ಗುರುಭ್ಯೋ ನಮಃ. ವಿಶೇಷವಾಗಿ ನಮ್ಮ ಒಂದು ಮಾನವ ಜನ್ಮ ದೊಡ್ಡದು ಅಂತ ಏನು ಹಿರಿಯರು ಹೇಳ್ತಾರೆ, ಆ ಒಂದು ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕಾದರೆ ಹಿರಿಯರು ವಿಶೇಷವಾಗಿ ಜ್ಞಾನಿಗಳು ಹೇಳುವಂತಹ ಮಾತೆ ಈ ಒಂದು ಈ ಒಂದು ಬದುಕಿನ ಅರಿವು, ನಮ್ಮ ದೇಹದಲ್ಲಿ ಪರಮಾತ್ಮನಿದ್ದಾನೆ, ನಮ್ಮ ಸುತ್ತಮುತ್ತ ಇದ್ದಾನೆ, ತಾನೇ ಎಲ್ಲ ಕಾರ್ಯಗಳು ನಮ್ಮಲ್ಲಿ ನಿಂತು ಮಾಡಿಸುತ್ತಾನೆ ಎಂಬುವಂತಹ ಅದರ ಅರಿವು, ಅದೇ ವಿಶೇಷವಾಗಿರುವಂತಹ ಈ ಒಂದು ಬದುಕಿನ ಗುರಿ. ಅದನ್ನು ಸಾರಿದಂತಹ ಮಹಾನುಭಾವರಾದಂತಹ ನಮ್ಮ ವಿಷ್ಣು ತೀರ್ಥರು, ಜಗನ್ನಾಥದಾಸರು ಮಾಡಿದಂತಹ ಕೃತಿಗಳ ಮೂಲಕವಾಗಿ ನಾವು ಆ ಪರಮಾತ್ಮನ ಧ್ಯಾನ ಮಾಡಿದರೆ ಬಹಳ ವಿಶೇಷವಾದ ಒಂದು ಫಲ ಇರುತ್ತದೆ. ಅಂತಹ ಮಾನಸ ಯಾತ್ರೆಯ ಒಂದು ಪ್ರಾರಂಭದಲ್ಲಿ ವಿಶೇಷವಾಗಿ ಹರಿವಾಯು ಗುರುಗಳ ಸ್ಮರಣೆಯನ್ನು ಮಾಡಿಕೊಳ್ಳಬೇಕು. ಮುಖ್ಯವಾಗಿ ಜನ್ಮ ಕೊಟ್ಟಂತಹ ತಂದೆ ತಾಯಿಗಳು, ನಮ್ಮ ಗುರುಗಳು, ಪರಮಾತ್ಮನ ಅನಂತ ರೂಪಗಳು, ಅದರಲ್ಲಿ ವಿಶೇಷವಾಗಿ ರಾಮಾಮೃತ ವಿಠಲ ರೂಪ, ನಮ್ಮ ದಾಸರ ಮೂಲಕವಾಗಿ ಆ ಪರಮಾತ್ಮ ರಾಮಾಮೃತ ವಿಠಲ ನಾಮಕನಾಗಿ ಈ ಒಂದು ಸಾಧನೆ ಮಾಡುವ ಒಂದು ಸೌಲಭ್ಯವನ್ನು ಕೊಟ್ಟು ಅವಕಾಶ ಕೊಡುತ್ತಿದ್ದಾನೆ. ಅಂತಹ ಪರಮಾತ್ಮನಿಗೆ ವಿಶೇಷವಾಗಿ ನಮಸ್ಕರಿಸಿ ಮಾನಸಯಾತ್ರೆಯನ್ನು ಪ್ರಾರಂಭ ಮಾಡೋಣ. ಪರಮಾತ್ಮನಿಗೆ ಅತ್ಯಂತ ಪ್ರೀತ್ಯಾಸ್ಪದವಾದ ಹರಿದಾಸರ ಒಂದು ನಮನೆ ಮಾಡಿಕೊಳ್ಳುತ್ತಾ ಬರೋಣ. ಸಕಲ ಹರಿದಾಸರೇ ನಿಮಗೆ ಅನಂತ ನಮನಗಳು. ಗುರು ಜಗನ್ನಾಥದಾಸರೇ ನಿಮಗೆ ಅನಂತ ನಮನಗಳು. ಶೇಷದಾಸರೇ ಇಬ್ರಾಮಪುರದ ಅಪ್ಪಾವರೇ ಗುರು ನಿಮಗೆ ಅನಂತ ನಮನಗಳು. ಗುರು ಶ್ರೀಶ ವಿಠ್ಠಲದಾಸರೇ ಪ್ರಾಣೇಶದಾಸರೇ ನಿಮಗೆ ಅನಂತ ನಮನಗಳು. ಜಗನ್ನಾಥದಾಸರೇ ನಿಮಗೆ ಅನಂತ ನಮನಗಳು. ಮೋಹನದಾಸರೇ ಗೋಪಾಲದಾಸರೇ ನಿಮಗೆ ಅನಂತ ನಮನಗಳು. ವ್ಯಾಸವಿಠ್ಠಲದಾಸರೇ ನಿಮಗೆ ಅನಂತ ನಮನಗಳು. ವಿಜಯದಾಸರೇ ನಿಮಗೆ ಅನಂತ ನಮನಗಳು. ಪ್ರಸನ್ನ ವೆಂಕಟದಾಸರೇ ನಿಮಗೆ ಅನಂತ ನಮನಗಳು. ಹೆಲವನಕಟ್ಟೆ ಗಿರಿಯಮ್ಮನವರೇ ನಿಮಗೆ ಅನಂತ ನಮನಗಳು. ಮಹೀಪತಿ ದಾಸರೇ ನಿಮಗೆ ಅನಂತ ನಮನಗಳು. ಕನಕದಾಸರೇ ನಿಮಗೆ ಅನಂತ ನಮನಗಳು. ಪುರಂದರ ದಾಸರೇ ನಿಮಗೆ ಅನಂತ ನಮನಗಳು. ಮನ್ಮನೋಭೀಷ್ಟ ವರದಂ ಸರ್ವಾಭೀಷ್ಟ ಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಸಕಲ ಯತಿವರೇಣ್ಯರೇ ನಿಮಗೆ ಅನಂತ ನಮನಗಳು. ವಿಶೇಷವಾಗಿ ನಮ್ಮ ಮಾದನೂರು ವಿಷ್ಣು ತೀರ್ಥರೇ ನಿಮಗೆ ಅನಂತ ನಮನಗಳು. ಇಂತಹ ಮಹಾನುಭಾವರು ನಮ್ಮ ವಿಷ್ಣು ತೀರ್ಥರು. ಬಿಂಬ ಪೂಜೆ, ಬಿಂಬನ ಒಂದು ಪ್ರಕ್ರಿಯೆ, ಬಿಂಬ ಪೂಜಾ ಪ್ರಕ್ರಿಯೆ, ಮಾನಸ ಪೂಜೆ, ಇದನ್ನೇ ತಮ್ಮ ಜೀವನದ ಮುಖ್ಯವಾದ ಗುರಿ ಮಾಡಿಕೊಂಡಂಥ ಮಹಾನುಭಾವರು. ಅವರ ಪೂರ್ವಾಶ್ರಮದಲ್ಲಿ ಒಂದು ಕಥೆ ಬರುತ್ತೆ. ಅವರ ಗುರುಗಳು IG ವೆಂಕಟರಮಣಾಚಾರ್ಯರು ಅಂತ ನಾವು ಪೂರ್ವದಲ್ಲಿ ವ್ಯಾಸತತ್ವಜ್ಞರು ಅಂತ ಯಾರು ನೋಡಿದ್ವಿ, ಅವರ ಪೂರ್ವಾಶ್ರಮದಲ್ಲಿ ಅವರು IG ವೆಂಕಟರಮಣಾಚಾರ್ಯರು. ಅವರ ಶಿಷ್ಯರು ಇವರು ನಮ್ಮ ವಿಷ್ಣು ತೀರ್ಥಾಚಾರ್ಯರು. ಅವರ ಹೆಸರು ಜಯತೀರ್ಥಾಚಾರ್ಯರು ಅಂತ. ಆದ್ದರಿಂದ ಈ ಗುರುಗಳು ವೆಂಕಟರಮಣಾಚಾರ್ಯರು, ಶಿಷ್ಯರು ನಮ್ಮ ಜಯತೀರ್ಥಾಚಾರ್ಯರು. ಆ ವೆಂಕಟರಮಣಾಚಾರ್ಯರ ಪೂರ್ವಾಶ್ರಮದ ಮಗನಿಗೆ ಏನಾಗಿರುತ್ತೆ ಅಂದರೆ, ಅವನಿಗೆ ಅಪಮೃತ್ಯುದ ಒಂದು ಸಂಗತಿ ಬಂದಿರುತ್ತೆ. ಆ ಸಮಯದಲ್ಲಿ ಅವರು ಶಿಷ್ಯರೊಂದಿಗೆ ಒಂದು ಪ್ರಾರ್ಥನೆ ಮಾಡ್ಕೊಳ್ತಾರೆ, ನರಸಿಂಹ ಮಂತ್ರದ ಜಪವನ್ನು ಮಾಡಬೇಕು, ಇದರ ಮೂಲಕವಾಗಿ ನನ್ನ ಮಗನ ಅಪಮೃತ್ಯು ಪರಿಹಾರ ಆಗುತ್ತೆ ಅಂತ. ಆ ಸಮಯದಲ್ಲಿ ಯಾರೂ ಮಾಡಲಿಕ್ಕೆ ತಯಾರಾಗಿರಲಿಲ್ಲ, ಯಾಕೆಂದರೆ ಒಂದು ಉಗ್ರ ಮಂತ್ರ ಈ ನರಸಿಂಹ ಮಂತ್ರ. ಆದ್ದರಿಂದ ಒಬ್ಬರು ಮಾಡಲಿಕ್ಕೆ ತಯಾರಾಗಿದ್ದರು. ಯಾರು? ನಮ್ಮ ಜಯತೀರ್ಥಾಚಾರ್ಯರು, ವಿಷ್ಣು ತೀರ್ಥರು. ಅವರು ಹೇಗೆ ಮಾಡ್ತಾರೆ ಅಂದರೆ, ನದಿಯಲ್ಲಿ 7 ದಿನಗಳ ಕಾಲ
ಊಟವಿಲ್ಲ, ನೀರಿಲ್ಲ, ಏನೂ ಉಪಹಾರವಿಲ್ಲದೆ ಉಪವಾಸದಲ್ಲಿ ಎಲ್ಲ ಆ ಒಂದು ತಪಸ್ಸನ್ನು ಮಾಡಿದಾಗ, ಆ ಒಂದು ತಪಸ್ಸನ್ನು ಆಚರಿಸಿ ಕೊನೆಗೆ 7ನೇ ದಿನದ ಒಂದು ತಪಸ್ಸನ್ನು ಅವರು ಸಮಾಪ್ತಿ ಮಾಡ್ತಾರೆ. ಆ ಸಮಯದಲ್ಲಿ ಏನು ಮಾಡಬೇಕು, ನಮ್ಮ ವ್ಯಾಸತತ್ವ ತೀರ್ಥರು ವೆಂಕಟರಮಣಾಚಾರ್ಯರು ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು ಅಂತ. ಆ ಸಮಯದಲ್ಲಿ ಪಂಚಾಮೃತಕ್ಕೆಲ್ಲ ವಸ್ತುಗಳಿಟ್ಟಿರ್ತಾರೆ ಕೃಷ್ಣನ ದೇವಸ್ಥಾನದ ಎದುರಿಗೆ. ನಮ್ಮ ಜಯತೀರ್ಥಾಚಾರ್ಯರು ಎಷ್ಟು ಅಪರೋಕ್ಷ ಜ್ಞಾನಿಗಳು ಅಂದರೆ, ಆ ಒಂದು ಸಮಯದಲ್ಲಿ ತಾತ್ಕಾಲಿಕವಾಗಿ ಅವರಿಗೆ ಹಸಿವೆ ತಳಿಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಆಗ ಏನು ಮಾಡ್ತಾರೆ, ಆ ಪಂಚಾಮೃತದ ಸಾಮಗ್ರಿಗಳ ಬಳಿಗೆ ಹೋಗಿ ಆ ಎಲ್ಲ ಪಂಚಾಮೃತದ ಸಾಮಗ್ರಿಗಳು ತಮ್ಮಲ್ಲಿರುವಂತಹ ಭಗವಂತನಿಗೆ ಅರ್ಪಿಸುತ್ತಾರೆ. ಅಂದರೆ ಹಾಲಿನಲ್ಲಿ 354 ರೂಪಗಳು, ಫಲದಲ್ಲಿ 2825, ಎಲ್ಲ ಆ ಒಂದು ನಾವೇನು ಹರಿಕಥಾಮೃತದಲ್ಲಿ ನೋಡ್ತೀವಿ, ಅದನ್ನು ದಿಟ್ಟ ಒಂದು ಉಪಾಸನೆಯಿಂದ ಬಿಂಬ ಪೂಜೆಯಾಗಿ ಈ ಪದಾರ್ಥದಲ್ಲಿರುವಂತಹ ಪರಮಾತ್ಮ ನನ್ನ ದೇಹದಲ್ಲಿದ್ದಾನೆ ಅಂತ ಸಮರ್ಪಣೆ ಮಾಡಿಕೊಂಡು ತಾವು ಸ್ವೀಕಾರ ಮಾಡ್ತಾರೆ. ಅಲ್ಲಿರುವಂತಹ ಜನರಿಗೆ ಆಶ್ಚರ್ಯ ಆಗುತ್ತೆ, ಏನಿದು ಪಂಚಾಮೃತ ಮಾಡದೆ ಸಮರ್ಪಣೆ ಮಾಡದೆ ತಗೋತಿದ್ದಾರೆ ಅಂತ. ಆಗ ಏನಾಗುತ್ತೆ ಅಂದರೆ, ಪರಮಾತ್ಮನ ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ನಮ್ಮ ವೆಂಕಟರಮಣಾಚಾರ್ಯರು. ಆ ಸಮಯದಲ್ಲಿ ಕೃಷ್ಣನ ಪ್ರತಿಮೆ ಇರುತ್ತಲ್ವ, ಆ ಪ್ರತಿಮೆಯ ಬಾಯಿಯಿಂದ ಪಂಚಾಮೃತ ಹೊರಗೆ ಬರುತ್ತಂತೆ. ಅಂದರೆ ಆ ನಮ್ಮ ವಿಷ್ಣು ತೀರ್ಥಾಚಾರ್ಯರು, ನಮ್ಮ ಜಯತೀರ್ಥಾಚಾರ್ಯರು ಬಿಂಬ ಪೂಜೆ ಮಾಡಿದಂತಹ ಎಷ್ಟು ಚೆನ್ನಾಗಿ ಬಿಂಬ ಪೂಜೆ ಮಾಡ್ತಾರೆ ಅಂದರೆ, ಆ ಕೃಷ್ಣನ ಪ್ರತಿಮೆಗೆ ತಲುಪಿದೆ ಅಂತ ಜನರಿಗೆ ತೋರಿಸಲಿಕ್ಕೆ. ಅಂದರೆ ನಾವು ಕೂಡ ಈ ರೀತಿಯಾಗಿ ನಾವು ಮಾಡಬೇಕಂತ ಸಂದೇಶ ಅಲ್ಲ. ಇದರಲ್ಲಿ ಅರ್ಥ ಏನು ಅಂದರೆ, ಪರಮಾತ್ಮನ ಬಿಂಬ ಪೂಜೆ ಬಹಳ ಶ್ರೇಷ್ಠವಾಗಿರುವಂಥದ್ದು ಬಾಹ್ಯ ಪೂಜೆಗಿಂತ. ಬಾಹ್ಯ ಪೂಜೆಯೂ ಮಾಡಬೇಕು, ಆದರೆ ಮುಖ್ಯವಾಗಿ ನಾವು ಅಪರೋಕ್ಷ ಜ್ಞಾನದ ಸಾಧನೆ ಬಹಳಷ್ಟು ದೂರ ನಮಗೆ. ಆದರೆ ಅಪರೋಕ್ಷ ಜ್ಞಾನಿಗಳು ಮಾಡುವಂತಹ ಬಿಂಬ ಪೂಜೆ ಈ ರೀತಿಯಾಗಿರುತ್ತೆ. ಅಂತಹ ವಿಷ್ಣು ತೀರ್ಥರು ಮಾಡಿದಂತಹ ಕೃತಿಗಳ ಮೂಲಕವಾಗಿ ನಾವು ಪರಮಾತ್ಮನನ್ನು ನಾವು ಸ್ತುತಿಸಿದರೆ ವಿಶೇಷವಾಗಿ ಪರಮಾತ್ಮನಿಗೆ ಪ್ರೀತಿಯಾಗತ್ತೆ ಅಂತ ಹೇಳ್ತಾ, ವಿಷ್ಣು ತೀರ್ಥರ ಗುರುಗಳಾದಂತಹ ವ್ಯಾಸತತ್ವಜ್ಞ ತೀರ್ಥರೇ ನಿಮಗೆ ಅನಂತ ನಮನಗಳು, ರಾಘವೇಂದ್ರ ತೀರ್ಥರೇ ನಿಮಗೆ ಅನಂತ ನಮನಗಳು, ವಿಜಯೇಂದ್ರ ತೀರ್ಥರೇ ನಿಮಗೆ ಅನಂತ ನಮನಗಳು, ವಾದಿರಾಜರೇ, ವ್ಯಾಸರಾಜರೇ, ಶ್ರೀಪಾದರಾಜರೇ, ಬ್ರಹ್ಮಣ್ಯ ತೀರ್ಥರೇ ನಿಮಗೆ ಅನಂತ ನಮನಗಳು, ಜಯತೀರ್ಥರೇ ನಿಮಗೆ ಅನಂತ ನಮನಗಳು, ಅಕ್ಷೋಭ್ಯ ತೀರ್ಥರೇ, ಮಾಧವ ತೀರ್ಥರೇ ನಿಮಗೆ ಅನಂತ ನಮನಗಳು, ನರಹರಿ ತೀರ್ಥರೇ, ಪದ್ಮನಾಭ ತೀರ್ಥರೇ ನಿಮಗೆ ಅನಂತ ನಮನಗಳು, ಆನಂದ ತೀರ್ಥ ಭಗವತ್ಪಾದರೇ ನಿಮಗೆ ಅನಂತ ನಮನಗಳು. 32ನೇ ಕಕ್ಷೆಯಲ್ಲಿ ಬರುವಂತಹ ಮಾನುಷೋತ್ತಮನೇ ನಿಮಗೆ ಅನಂತ ನಮನಗಳು. ಕ್ಷಿತಿಪರೇ, ಮನುಷ್ಯ ಗಂಧರ್ವರೇ, ದೇವಗಂಧರ್ವರೇ, ಚಿರಪಿತೃಗಳೇ, ಅಜಾನಜ ದೇವತೆಗಳೇ ನಿಮಗೆ ಅನಂತ ನಮನಗಳು. ಕರ್ಮಾಭಿಮಾನಿ ಪುಷ್ಕರೇ ನಿಮಗೆ ಅನಂತ ನಮನಗಳು. ಧರಾಶರೇಶ್ವರೇ ನಿಮಗೆ ಅನಂತ ನಮನಗಳು. ದೇವಕಿ, ಯಶೋಧ, ಉಷಾದೇವಿಯರು, ಸ್ವಾಹಾದೇವಿಯರು, ಬುಧರು ನಿಮಗೆ ಅನಂತ ನಮನಗಳು. ಅನಾಖ್ಯಾತ ದೇವತೆಗಳೇ ನಿಮಗೆ ಅನಂತ ನಮನಗಳು. ಪರ್ಜನ್ಯ, ಗಂಗಾ, ಸಂಜ್ಞಾ, ರೋಹಿಣಿ, ವಿರದುಷ, ಶ್ಯಾಮಲಾದೇವಿಯರೇ ನಿಮಗೆ ಅನಂತ ನಮನಗಳು. ಕರ್ಮಜ ದೇವತೆಗಳೇ ನಿಮಗೆ ಅನಂತ ನಮನಗಳು. ವಿಶ್ವಕ್ಸೇನ, ಗಣಪತಿ, ನಾಸತ್ಯದಸ್ರಡೆ, ಕುಬೇರ, ಶೇಷಸತಸ್ಥ ಸೋಮಪಾನಾರ್ಹರೇ ನಿಮಗೆ ಅನಂತ ನಮನಗಳು. ಮಿತ್ರ, ನಿರೃತಿ, ಪ್ರಾವಹಿ, ತಾರಾದೇವಿಯರೇ ನಿಮಗೆ ಅನಂತ ನಮನಗಳು. ಮರೀಚಿ, ಅತ್ರಿ, ಅಂಗೀರಸ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ, ವಿಶ್ವಾಮಿತ್ರ, ವೈವಸ್ವತ ಮನುಗಳೇ ನಿಮಗೆ ಅನಂತ ನಮನಗಳು. ಭೃಗು, ಅಗ್ನಿ, ಪ್ರಸೂತಿ ದೇವಿಯರೇ ನಿಮಗೆ ಅನಂತ ನಮನಗಳು. ದೇವರ್ಷಿ ನಾರದರೇ, ವರುಣರೇ ನಿಮಗೆ ಅನಂತ ನಮನಗಳು. ವಿವಸ್ವಾನ್, ಸೂರ್ಯ, ಚಂದ್ರ, ಯಮ, ಶತರೂಪಾದೇವಿಯರೇ ನಿಮಗೆ ಅನಂತ ನಮನಗಳು. 11ನೇ ಕಕ್ಷೆಯಲ್ಲಿ ಬರುವಂತಹ ಪ್ರವಾಹ ವಾಯುದೇವರೇ ನಿಮಗೆ ಅನಂತ ನಮನಗಳು. 10ನೇ ಕಕ್ಷೆಯಲ್ಲಿ ಬರುವಂತಹ ಸ್ವಯಂಭುಮನು, ದಕ್ಷ ಪ್ರಜಾಪತಿ, ಬೃಹಸ್ಪತ್ಯಾಚಾರ್ಯರೇ, ಅನಿರುದ್ಧ, ಶಚಿ, ರತಿದೇವಿಯರೇ ನಿಮಗೆ ಅನಂತ ನಮನಗಳು. ಅಹಂಕಾರಿಕ ಪ್ರಾಣದೇವರೇ ನಿಮಗೆ ಅನಂತ ನಮನಗಳು. ಇಂದ್ರಕಾಮರೇ ನಿಮಗೆ ಅನಂತ ನಮನಗಳು. ಸೌಪರ್ಣಿ, ವಾರುಣಿ, ಪಾರ್ವತೀ ದೇವಿಯರೇ ನಿಮಗೆ ಅನಂತ ನಮನಗಳು. ಜಾಂಬವತಿ, ಭದ್ರ, ನೀಲ, ಕಾಳಿಂದಿ, ಮಿತ್ರವಿಂದ, ಲಕ್ಷಣಾದೇವಿಯರೇ ನಿಮಗೆ ಅನಂತ ನಮನಗಳು. ಗರುಡ, ಶೇಷ, ರುದ್ರರೇ ನಿಮಗೆ ಅನಂತ ನಮನಗಳು. ವಿಶೇಷವಾಗಿ ವೇದಾಭಿಮಾನಿಗಳು ನಮ್ಮ ಗರುಡದೇವರು, ವಾಕಭಿಮಾನಿ ನಮ್ಮ ಶೇಷದೇವರು, ಮನೋಭಿಮಾನಿಗಳು ನಮ್ಮ ರುದ್ರದೇವರು. ಆದ್ದರಿಂದ ಪರಮಾತ್ಮನ ಜ್ಞಾನ ಬರಬೇಕಾದರೆ ಗರುಡದೇವರ ಅನುಗ್ರಹ ಬೇಕು. ಅದನ್ನು ನಮ್ಮ ಮೂಲಕವಾಗಿ ಸ್ತುತಿಯಾಗಬೇಕಾದರೆ, ನಾವು ಬಾಯಿನಿಂದ ಸ್ತುತಿ ಮಾಡಬೇಕಾದರೆ ಶೇಷದೇವರ ಅನುಗ್ರಹ ಬೇಕು. ಹಾಗೂ ಮುಖ್ಯವಾಗಿ ಅದೆಲ್ಲ ಮಾಡಿಕೊಂಡು ಪರಮಾತ್ಮನ ಅನುಸಂಧಾನ ಮಾಡಬೇಕಾದರೆ ರುದ್ರದೇವರ ಅನುಗ್ರಹ ವಿಶೇಷವಾಗಿ ಬೇಕು. ಅಂತಹ ಮಹಾನುಭಾವರಿಗೆ ನಾವು ನಮಸ್ಕರಿಸಿ, ಹರಿಭಕ್ತಿದಾಯಕಳಾಗಿರುವಂತಹ ಭಾರತೀ ದೇವಿಯರಿಗೆ ನಮಿಸಿ, ಯುಕುತಿ ಶಾಸ್ತ್ರಗಳಲ್ಲಿ ವನಜ ಸಂಭವ ನರಸಿ ನಮ್ಮ ಸರಸ್ವತೀ ದೇವಿಗೂ ಕೂಡ ವಿಶೇಷವಾಗಿ ನಮಸ್ಕರಿಸಿ, 3ನೇ ಕಕ್ಷೆಯಲ್ಲಿರುವಂತಹ ಸತ್ಕರ್ಮಗಳ ನಡೆಸಿ ಸುಜ್ಞಾನ ಇತ್ತು ಮತಿಪಾಲಿಸುವ ನಮ್ಮ ಗುರು ಪವಮಾನರು ಬ್ರಹ್ಮ ವಾಯುದೇವರುಗಳಿಗೆ ವಿಶೇಷವಾಗಿ ನಮಸ್ಕರಿಸೋಣ. ಎಂತಹ ವಾಯುದೇವರು ಅಂತ ನಮ್ಮ ಜಗನ್ನಾಥದಾಸರು, ಎಷ್ಟು ಅವರ ಮಹಿಮೆ, ಎಂತಹ ವಾಯುದೇವರು ಅಂದರೆ ಎಷ್ಟು ತಪಸ್ಸನ್ನು ಮಾಡಿಕೊಂಡು ಪರಮಾತ್ಮನ ಉಳಿಸಿಕೊಂಡಿದ್ದಾರೆ ಅಂದರೆ, ಆ ಪಿತಾಮಹ 100 ಕಲ್ಪ ರಮಾಪತಿಯ ಗುಣ ಜಪಿಸಿ ಒಲಿಸಿ ಮಹಾಪರಾಕ್ರಮ ಹನುಮ ಭೀಮಾನಂದ ಮುನಿಯನಿಸಿ,
ಆಪರಬ್ರಹ್ಮನ ಸುನಾಭಿ ಕೂಪ ಸಂಭವನಾಮದಲ್ಲಿ ಮೆರೆವ ಆಪಯೋಜಾಸನ ಸಮೀರರಿಗೆ ಅಭಿನಮಿಪೆ ಸತತ. ವಿಶೇಷವಾಗಿ ನಮ್ಮ ವಾಯುದೇವರು 100 ಕಲ್ಪಗಳ ಕಾಲ ಸಾಧನೆಯನ್ನು ಮಾಡಿಕೊಂಡು ಆ ಎಲ್ಲ ರುಜು ಪದವಿಗಳನ್ನು ತಾವು ದಾಟಿಕೊಂಡು ನಾವು 2ನೇ ಸ್ಥಾನದಲ್ಲಿದ್ದಾರೆ. ವಿಶೇಷವಾಗಿ ನಮ್ಮ ಬ್ರಹ್ಮದೇವರು ಅದರ ನಂತರವೇ, ಆದರೆ ಅಲ್ಲಿ ಇರುವಂತಹ ತಾರತಮ್ಯ ಗುಣದಲ್ಲಿ ಅಲ್ಲ, ಆ ಒಂದು ಪದವಿ ಅಷ್ಟೇ. ಬ್ರಹ್ಮದೇವರು ಆ ಪದವಿಯ ಮೂಲಕವಾಗಿ ಅದು 1 ಕಲ್ಪ ಸಾಧನೆಯಲ್ಲಿ ಉತ್ತಮರು, ಆದರೆ ಬ್ರಹ್ಮವಾಯುಗಳ ಸ್ವಭಾವದಲ್ಲಿ ಯಾವುದೇ ತರಹದ ಭೇದವಿಲ್ಲ. ನಮ್ಮ ಬ್ರಹ್ಮದೇವರು ಈಗಿನ ಕಾಲದ ಯಾವ ಚತುರ್ಮುಖ ಬ್ರಹ್ಮದೇವರಿದ್ದಾರೋ ಅವರು ವಿರಜಾನದಿ ಸ್ನಾನ ಮಾಡ್ತಾರೆ ಬ್ರಹ್ಮಕಲ್ಪದ ಅಂತ್ಯದಲ್ಲಿ. ಆ ಸಮಯದಲ್ಲಿ ನಮ್ಮ ವಾಯುದೇವರು ಪರಮಾತ್ಮನ ಉದರದಲ್ಲಿ ಸೇರಿಕೊಳ್ಳುತ್ತಾರೆ. ಅಂದರೆ ಅವರ ಜ್ಞಾನದ ತಿರೋಧಾನ ಆಗೋದಿಲ್ಲ, ಯಾಕೆಂದರೆ ಅತಿರೋಹಿತ ವಿಲಮಲ ವಿಜ್ಞಾನಿ. ಆದರೆ ಆ ವಾಯುದೇವರು ಆ ದಗ್ಧಪಟಾಯಮಾಗಿರು ಒಂದು ವಿಶೇಷವಾಗಿ ತಾವು ಪರಮಾತ್ಮನ ಉದರದಲ್ಲಿ ಸೇರಿಕೊಂಡು ಮತ್ತೆ ಮುಂದಿನ ಕಲ್ಪದಲ್ಲಿ ಏನಾಗ್ತಾರೆ ಅಂದರೆ ಆಪರಬ್ರಹ್ಮನ ಸುನಾಭಿ ಕೂಪ ಸಂಭವ ನಾಮದಲ್ಲಿ ಪರಮಾತ್ಮನ ನಾಭಿಯಿಂದ ಸಂಭವವಾಗಿರುವಂತಹ ಚತುರ್ಮುಖ ಬ್ರಹ್ಮನ ಸ್ಥಾನವನ್ನು ಪಡೆದುಕೊಂಡು ಆ ಕಲ್ಪದ ಕೊನೆಯಲ್ಲಿ ವಿಶೇಷವಾಗಿ ತಮ್ಮ ದಗ್ಧಪಟಾಯಮಾನವಾಗಿರುವಂತಹ ಲಿಂಗದೇಹದ ಭಂಗವನ್ನು ಮಾಡಿಕೊಂಡು ತಾವು ಮುಕ್ತಿಗೆ ಹೋಗುವವರಾಗ್ತಾರೆ. ಅದೇ ರೀತಿಯಾಗಿ ನಮ್ಮಲ್ಲಿ ನಿಂತು ಸಾಧನೆಯನ್ನು ಮಾಡಿಸಿಕೊಂಡು ನಮ್ಮನ್ನು ಕೂಡ ಆ ಒಂದು ದಾರಿಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಅಂತಹ ಮುಖ್ಯ ಪ್ರಾಣದೇವರದಲ್ಲಿ ಬಂಧನ ವಿಮುಕ್ತಿಗಾಗಿ ಪ್ರಾರ್ಥನೆ ನಮ್ಮ ಪಂಡಿತಾಚಾರ್ಯರು ವಾಯುಸ್ತುತಿಯಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಮೂರ್ಧನ್ಯೇ ಶೂಂಜಲಿರ್ಮೇ ದೃಢತರಮಿಹತೆ ಬಧ್ಯತೆ ಬಂಧಪಾಶಾತ್ ಕ್ಷೇತ್ರೇ ಧಾತ್ರೆ ಸುಖಾನಾಂ ಭಜತಿ ಭುವಿ ಭವಿಷ್ಯದ್ ವಿಧಾತ್ರೆ ದ್ಯುಭರ್ತ್ರೇ ಅತ್ಯಂತಂ ಸಂತತಂತ್ವಂ ಪ್ರತಿಶಪದಯುಗೆ ಹಂತ ಸಂತಾಪಭಾಜಾಂ ಅಸ್ಮಾಕಂ ಭಕ್ತಿಮೇತಾಂ ಭಗವತ ಉತತೆ ಮಾಧವಸ್ಯಾಥವಾಯೋ. ವಿಶೇಷವಾಗಿ ಅದನ್ನೇ ಹೇಳ್ತಾ ಇದ್ದಾರೆ. ಇವು ಭಾವಿ ಬ್ರಹ್ಮನಾಗಿರುವಂತಹ ವಿಶೇಷವಾದ ವಾಯುದೇವರು ನಮ್ಮ ಬದ್ಧತೆ ಬಂಧಪಾಶ ಕ್ಷೇತ್ರೇ, ನಾವು ಯಾವ ಸಂಸಾರದ ಬಂಧನದಲ್ಲಿ ಸಿಲುಕಾಗಿದ್ದೇವೋ ಆ ಒಂದು ಬಂಧನ ವಿಮುಕ್ತಿಗಾಗಿ ಆ ಬಂಧನ ವಿಮುಕ್ತಿಗೆ ಬಹಳಷ್ಟು ಕಾರ್ಯ ಮಾಡುವಂಥವರು ನೀವು. ಆದ್ದರಿಂದ ಮೂರ್ಧನ್ಯೇ ಶೋಂಜಲೇರ್ಮೆ, ನಾನು ಕೈ ಮುಗಿದು ನಿಮ್ಮಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದೇನೆ. ನನ್ನಲ್ಲಿ ಏನು ಕೊಡಬೇಕು ಅಂದರೆ ವಿಶೇಷವಾಗಿ ಭಕ್ತಿ ಮೇಕಾನ್ ಭಗವತ ಉತತೆ ಮಾಧವಸ್ಯಾಥ ವಾಯುದೇವರೇ, ನನ್ನನ್ನು ರಕ್ಷಿಸಿ ಪರಮಾತ್ಮನಲ್ಲಿ ನಿಶ್ಚಂಚಲವಾಗಿರುವಂತಹ ವಿಶೇಷವಾಗಿರುವಂತಹ ಭಕ್ತಿಯನ್ನು ಕರುಣಿಸಿ ಅಂತ ನಾವು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಅಂತಹ ವಾಯುದೇವರಿಗೆ ನಾವು ವಿಶೇಷವಾಗಿ ನಮಸ್ಕರಿಸಬೇಕು. ಅಂತಹ ವಾಯುದೇವರ ಒಂದು ಮಹಿಮೆಯನ್ನು ತಿಳಿದುಕೊಳ್ಳುತ್ತಾ ವಾಯುದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ವಾಯುದೇವರೇ, ನನ್ನಲ್ಲಿರುವಂತಹ ಅಜ್ಞಾನವನ್ನು ನಾಶ ಮಾಡಿ ನನಗೆ ಪರಮಾತ್ಮನಲ್ಲಿ ನಿಶ್ಚಂಚಲವಾಗಿರುವಂತಹ ಭಕ್ತಿಯನ್ನು ಕರುಣಿಸಿ ಅಂತ ಹೇಳುತ್ತಾ ಆ ವಾಯುದೇವರಿಗಿಂತ ಉತ್ತಮವಾಗಿರುವಂತಹ ಆ ಮಹಾಲಕ್ಷ್ಮೀ ದೇವಿ ಪರಮಾತ್ಮನ ಧ್ಯಾನವನ್ನು ನಾವು ಮಾಡಲಿಕ್ಕೆ ತಯಾರಾಗೋಣ. 2ನೇ ಕಕ್ಷೆಯಲ್ಲಿರುವಂತಹ ಮಹಾಲಕ್ಷ್ಮೀ ದೇವಿಗೆ ನಮಸ್ಕರಿಸೋಣ. ಎಂತಹ ಮಹಾಲಕ್ಷ್ಮೀ ದೇವಿ ಅಂತ ಶಾಸ್ತ್ರಗಳು ಕೊಂಡಾಡುತ್ತವೆ. ವಿಶೇಷವಾಗಿ ನಮ್ಮ ಮಧ್ವಾಚಾರ್ಯರು ತಾವು ಒಂದು 12 ಸ್ತೋತ್ರ ಏನು ಬರೆಯುತ್ತಾರೆ, ಅದರಲ್ಲಿ 7ಮ ಅಧ್ಯಾಯದಲ್ಲಿ ಬರುವಂತಹ ಒಂದು ಅದ್ಭುತವಾಗಿರುವಂತಹ ಕೃತಿ ಶ್ರೀಸ್ತುತಿ ಅಂತ ಇದರಲ್ಲಿ ಶಾಸ್ತ್ರದಲ್ಲಿ ಹೆಸರು. ಇದರ ಮಹಿಮೆ ಎಷ್ಟು ಅಂದರೆ ನಾವು ಲೋಕದಲ್ಲಿ ಬಹಳಷ್ಟು ನಾವೇನೋ ನೋಡ್ತಿರ್ತೀವಿ, ಇದನ್ನೇ ಹೇಳಿಕೊಂಡ್ರೆ ನಿಮಗೆ ಒಳ್ಳೆಯದು ಅಂತ ಕೆಲವರು ಇತ್ತೀಚಿನ ಕೃತಿಗಳನ್ನು ಹೆಚ್ಚು ಪ್ರಾಶಸ್ತ್ಯ ತರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆದರೆ ಮುಖ್ಯವಾಗಿ ಶಾಸ್ತ್ರದಲ್ಲಿ ಬರುವಂಥ ಸಾಕ್ಷಾತ್ ವಾಯುದೇವರು ಮಾಡಿದಂತಹ ಲಕ್ಷ್ಮೀದೇವಿಯ ಸ್ತುತಿ, ಇದು ಲಕ್ಷ್ಮೀನಾರಾಯಣರ ಸ್ತುತಿ ಹೇಗೆ ಮಾಡಬೇಕು, ಹೇಗೆ ಅವರ ನಂತರದಲ್ಲಿ ಯಾರು ನೋಡಬಹುದು, ನಾವು ಮಾಧ್ವರಲ್ಲಿ ಯಾರು ಲಕ್ಷ್ಮೀದೇವಿಯ ಸ್ತುತಿಯನ್ನು ಮಾಡ್ತಾರೆ ಅವರು ಲಕ್ಷ್ಮೀನಾರಾಯಣ ಸ್ತುತಿ ಮಾಡ್ತಾರೆ. ಇದರ ಮೂಲ ಕಾರಣವೇ ನಮ್ಮ ವಾಯುದೇವರು ಹೇಗೆ ತೋರಿಸ್ಕೊಟ್ಟಿದ್ದಾರೆ ನಮಗೆ ಹೇಗೆ ಲಕ್ಷ್ಮೀನಾರಾಯಣರ ಸ್ತುತಿ ಮಾಡಬೇಕು ಅಂತ. ಇದರಲ್ಲಿ ಬರುವಂತಹ ಮುಖ್ಯ ಅಂಶ ಅಂದರೆ ಲಕ್ಷ್ಮೀದೇವಿಗೆ ಒಂದು ಬಹಳ ಮುಖ್ಯವಾದ ಹೆಸರು ಬಲವತಿ ಅಂತ ಲಕ್ಷ್ಮೀದೇವಿಗೆ ಹೆಸರು. ಆ ಲಕ್ಷ್ಮೀದೇವಿಯ ಪತಿಯ ಹೆಸರೇನು ಅಜಿತ. ಅದರಿಂದ ಶ್ರೀರ್ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ ಅಂದರೆ ಲಕ್ಷ್ಮೀದೇವಿ ಬಲವತಿ, ಸೃಷ್ಟ್ಯಾದಿ ಅಷ್ಟಕರ್ತೃಗಳು ಎಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಾದರೂ ಆ ಬಲವತಿ ಆದರೂ ಆ ಲಕ್ಷ್ಮೀದೇವಿ ಯಾಕೆ ಬಲವತಿ ಅಂದರೆ ಅಜಿತ ಸರ್ವೋತ್ತಮನಾದ ಪರಮಾತ್ಮನ ಕೃಪಾಕಟಾಕ್ಷದಿಂದ ಆಕೆಗೆ ಇಷ್ಟು ಶಕ್ತಿ ಬಂದಿದೆ ಅಂತ ಈ ಸ್ತೋತ್ರದ ಮುಖ್ಯವಾದ ಸಾರ. ಎಂತಹ ಮಾತು ಅಂತ ಇದನ್ನು ನಾವು ತಿಳಿದುಕೊಂಡ್ರೆ ಈ ತತ್ವವನ್ನು ಯಾಕೆ ಲಕ್ಷ್ಮೀನಾರಾಯಣರು ಉತ್ತಮರು ಅಂತ ನಮಗೆ ಅರ್ಥ ಆಗುತ್ತೆ. ಮಧ್ವಾಚಾರ್ಯರು ಬಿಡಿಸಿ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಬ್ರಹ್ಮೇಶ ಶಕ್ರರ ವಿಧರ್ಮ ಶಶಾಂಕ ಪೂರ್ವ ಗೀರ್ವಾಣ ಸಂತತಿರಿಯಂ ಯದಪಾಂಗಲೇಶಂ
ಆಶ್ರಿತ್ಯ ವಿಶ್ವವಿಜಯಂ ವಿಸೃಜತ್ಯ ಚಿಂತ್ಯ ಶ್ರೀರ್ಯತ್ಕಟಾಕ್ಷಬಲವತ್ಯಜಿತಂ ನಮಾಮಿ. ಧರ್ಮಾರ್ಥಕಾಮಸಮತಿ ಪ್ರಚಯಾದ್ಯ ಶೇಷ ಸನ್ಮಂಗಳಂ ವಿದದತೆ ಯದಪಾಂಗಲೇಶಂ. ಆಶ್ರಿತ್ಯ ತತ್ಪ್ರಣತ ಸತ್ಪ್ರಣತ ಅಪೀಡ್ಯ ಶ್ರೀರ್ಯತ್ಕಟಾಕ್ಷಬಲವತ್ಯಜಿತಂ ನಮಾಮಿ. ಬ್ರಹ್ಮ, ರುದ್ರ, ಇಂದ್ರ, ಯಮ, ಚಂದ್ರ ಎಲ್ಲ ದೇವತೆಗಳು ನಿಮಗೆ ಯಾವ ತರಹದ ಒಂದು ಧರ್ಮಾರ್ಥ ಕಾಮಗಳನ್ನು ಕೊಡಲಿಕ್ಕೆ ಸಾಧ್ಯರು. ಆದರೆ ಯಾಕೆ ಅಂದರೆ ಯದಪಾಂಗಲೇಶಂ, ಯಾರ ಕೃಪಾ ಕಟಾಕ್ಷದಿಂದ ಸಾಧ್ಯವೋ ಅಂತಹ ಲಕ್ಷ್ಮೀದೇವಿಯೇ ಕಾರಣ ಅಂತ. ಯಾಕೆಂದರೆ ಧರ್ಮ, ಅರ್ಥ, ಕಾಮ, ಸುಮತಿ ಅಂದರೆ ಒಳ್ಳೆಯ ಮತಿ, ಪ್ರಚಯ ಅಂದರೆ ಅಭಿವೃದ್ಧಿ ಎಲ್ಲವನ್ನೂ ಆ ದೇವತೆಗಳು ಕೊಡಲಿಕ್ಕೆ ಸಾಧ್ಯರು. ಅಂದರೆ ರುದ್ರದೇವರನ್ನ ಪೂಜೆ ಮಾಡಿದರೆ ಈ ಒಂದು ಫಲವಿದೆ, ವಾಯುದೇವರನ್ನ ಪೂಜೆ ಮಾಡಿದರೆ ಈ ಒಂದು ಫಲವಿದೆ, ಸೂರ್ಯನನ್ನು ಪೂಜೆ ಮಾಡಿದರೆ ಈ ಒಂದು ಫಲವಿದೆ ಅಂತ ಶಾಸ್ತ್ರದಲ್ಲಿ ಉಲ್ಲೇಖವಿದೆ. ಯಾಕೆ ಈ ರೀತಿಯಾಗಿದೆ, ಯಾಕೆ ಈ ದೇವತೆಗಳ ಮೂಲಕವಾಗಿ ಬಂದಿದೆ ಅಂದರೆ ಮಹಾಲಕ್ಷ್ಮೀ ದೇವಿ ಆಶ್ರಿತ್ಯ ತತ್ಪ್ರಣತ ಸತ್ಪ್ರಣತಾ ಅಪೀಡ್ಯ. ಸತ್ಪ್ರಣತರು ಅಂದರೆ ಒಳ್ಳೆಯ ಸಜ್ಜನರಿಗೆ ಯಾಕೆ ಕೊಡುತ್ತಾರೆ ಅಂದರೆ ಮಹಾಲಕ್ಷ್ಮೀ ದೇವಿಯಿಂದ. ಎಂತಹ ಮಹಾಲಕ್ಷ್ಮೀ ದೇವಿ ಅಂದರೆ ಬಲವತಿ, ಎಲ್ಲ ಮಾಡಲಿಕ್ಕೆ ಸಾಧ್ಯವಾಗಿರುವಂತಹ ಆ ಬಲವತಿ ನಾಮಕ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿ ಯಾಕೆ ಮಾಡುತ್ತಾಳೆ ಅಂದರೆ ಅಜಿತಂ ನಮಾಮಿ ಯತ್ಕಟಾಕ್ಷ ಬಲವತಿ. ಯಾವ ಪರಮಾತ್ಮನ ಕೃಪಾ ಕಟಾಕ್ಷದಿಂದ ಆ ಲಕ್ಷ್ಮೀದೇವಿ ಈ ಎಲ್ಲ ಕಾರ್ಯಗಳು ಮಾಡಲಿಕ್ಕೆ ಸಾಧ್ಯವೋ ಅಂತಹ ಮಹಾಲಕ್ಷ್ಮೀ ದೇವಿಗೆ ನಾವು ವಿಶೇಷವಾಗಿ ನಮಸ್ಕರಿಸೋಣ. ಯಾಕೆಂದರೆ ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷ ಧ್ಯಾಯಂತಿ ವಿಶ್ವಮೃಷಯೋ ಯದಪಾಂಗಲೇಶಂ. ಆಶ್ರಿತ್ಯ ಯಾನಪಿ ಸಮೇತ್ಯ ನಯಾತಿ ದುಃಖಂ ಶ್ರೀರ್ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ ಅಂತ ಮುಂದಿನ ಶ್ಲೋಕದಲ್ಲೇ ಆಚಾರ್ಯರು ಹೇಳ್ತಾರೆ. ಅಂದರೆ ಷಡ್ವರ್ಗಗಳಿಂದ ದೂರರಾದರೂ ಯಾವ ಋಷಿಗಳು ಪರಮಾತ್ಮನನ್ನು ಧ್ಯಾನ ಮಾಡ್ತಾರಲ್ವಾ, ಅಂದರೆ ಯಾವ ಋಷಿಗಳು ನಿರಸ್ತ ದೋಷ ನಿರಸ್ತ ಸಮಸ್ತ ದೋಷ ದೂರರಾಗಿರುವಂತಹ ಋಷಿಗಳೂ ಕೂಡ ಪರಮಾತ್ಮನ ಧ್ಯಾನ ಮಾಡಬೇಕಾದರೆ ಯದಪಾಂಗಲೇಶಂ ಲಕ್ಷ್ಮೀದೇವಿಯ ಅನುಗ್ರಹವಿದ್ದರೆ ನಾವು ಎಲ್ಲ ಷಡ್ವರ್ಗಗಳನ್ನು ಗೆದ್ದರೂ ಲಕ್ಷ್ಮೀದೇವಿಯ ಅನುಗ್ರಹವೇ ಬೇಕು. ಯಾಕೆಂದರೆ ನಾವು ನೋಡಿದ್ದೇವೆ ಸಪ್ತಶತಿಯಲ್ಲಿ ಬರುವಂತಹ ಮಾತೆ ನಮ್ಮಲ್ಲಿರುವಂತಹ ಷಡ್ವರ್ಗಗಳನ್ನು ನಾಶ ಮಾಡಿರುವಂತಹ ವ್ಯಕ್ತಿಯೇ ನಮ್ಮ ಮಹಾಲಕ್ಷ್ಮೀ ದೇವಿ. ಅಜ್ಞಾನ, ಅಹಂಕಾರ, ಅನೇಕ ದೋಷಗಳು ನಾಶ ಮಾಡುವಂತಹವಳೇ ಮಹಾಲಕ್ಷ್ಮೀ ದೇವಿ. ಹಾಗೂ ನಾವು ಪರಮಾತ್ಮನ ಧ್ಯಾನ ಮಾಡಬೇಕಾದರೆ ಆಶ್ರಿತ್ಯ ಯಾನಪಿ ಸಮೇತ್ಯ ನಯಾತಿ ದುಃಖಂ, ನಾವು ದುಃಖರಹಿತರಾಗಬೇಕಾದರೆ ಪರಮಾತ್ಮನ ಧ್ಯಾಯಂತಿ ವಿಷ್ಣು, ನಾವು ಪರಮಾತ್ಮನ ಧ್ಯಾನಕ್ಕೆ ತಯಾರಾಗಬೇಕಾದರೆ ಶ್ರೀರ್ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ, ಪರಮಾತ್ಮನ ಕೃಪಾ ಕಟಾಕ್ಷದಿಂದ ಶಕ್ತಳಾಗಿರುವಂತಹ ಆ ಮಹಾಲಕ್ಷ್ಮೀ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡ್ಕೋಬೇಕು. ಅಂತಹ ಮಹಾಲಕ್ಷ್ಮೀ ದೇವಿಯಲ್ಲಿ ನಾವು ವಿಶೇಷವಾಗಿ ಪ್ರಾರ್ಥನೆ ಮಾಡೋಣ. ಬುದ್ಧಿಯನ್ನು ಕರುಣಿಸು, ಮತಿಯನ್ನು ಕರುಣಿಸು, ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ನಿನ್ನ ಪತ್ನಿಯಾಗಿರುವಂತಹ ಪರಮಾತ್ಮನಲ್ಲಿ ಕರುಣಿಸು. ನನ್ನಲ್ಲಿರುವಂತಹ ಅಜ್ಞಾನ, ಅಹಂಕಾರ, ಷಡ್ವರ್ಗಗಳನ್ನು ನಾಶ ಮಾಡಿ ಪರಮಾತ್ಮನ ಧ್ಯಾನಕ್ಕೆ ತಯಾರಾಗುವಂತಹ ಒಂದು ಅನುಗ್ರಹವನ್ನು ನೀನು ಮಾಡು ಮಹಾಲಕ್ಷ್ಮೀ ದೇವಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ, ಅಂತಹ ಮಹಾಲಕ್ಷ್ಮೀ ದೇವಿ ಬಲವತಿ ಆಗಿರುವಂತಹ ಕಾರಣವೇ ಆ ಪರಮಾತ್ಮನ ಕೃಪಾಕಟಾಕ್ಷ. ಅಂತಹ ಅಜಿತನಾಮಕ ಪರಮಾತ್ಮನ ಧ್ಯಾನಕ್ಕೆ ನಾವು ತಯಾರಾಗುತ್ತಾ ಬರೋಣ. ವಿಶೇಷವಾಗಿ ಮೊದಲನೇ ಕಕ್ಷೆಯಲ್ಲಿರುವಂತಹ ಸರ್ವೋತ್ತಮನಾದ ನಮ್ಮ ಬಿಂಬಾತ್ಮಕನಾದ ಶ್ರೀನಿವಾಸನ ದರ್ಶನಕ್ಕೆ ನಾವು ತಯಾರಾಗುತ್ತಾ ಬರೋಣ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾಹ್ನಿಕಂ. ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ. ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಏಳು ನಾರಾಯಣ, ಏಳು ಲಕ್ಷ್ಮೀರಮಣ, ಏಳು ಶ್ರೀಗಿರಿಯೊಡೆಯ ವೆಂಕಟೇಶ. ಜಯಗಳು ಆಗಲಿ ಅಪಜಯಗಳು ಹೋಗಲಿ, ಜಯದೇವಿ ರಮಣ ಒಲಿಯಲು ಕೋಲೆ. ಜಯದೇವಿ ರಮಣ ಒಲಿಯಲು ನಮ್ಮ ವಿಜಯರಾಯರ ಕೀರ್ತಿ ಮೆರೆಯಲಿ ಕೋಲೆ. ಹರಿಯೇ ಸರ್ವೋತ್ತಮ, ಹರಿಯೇ ಪರದೇವತೆ, ಹರಿದಾಸರೆಂಬೋ ಬಿರುದಿನ ಕೋಲೆ. ಹರಿದಾಸರೆಂಬೋ ಬಿರುದಿನ ಹೆಗ್ಗಾಳೆ, ಹಿರಿಬಾಗಿಲೋಳು ನುಡಿಸೇವು ಕೋಲೆ. ಪರಮಾತ್ಮನ ಧ್ಯಾನಕ್ಕೆ ನಾವು ತಯಾರಾಗುತ್ತಾ ಬರೋಣ. ವಿಶೇಷವಾಗಿ ಸ್ಥಿರಾಸನವನ್ನು ನಾವು ಧಾರಣೆ ಮಾಡಿಕೊಳ್ಳಬೇಕು. ನಮಗೆ ಯಾವ ಆಸನ ಸುಖವನ್ನು ಉಂಟು ಮಾಡುತ್ತೋ, ಯಾವ ಆಸನ ನಮಗೆ ಹಿತವಾಗಿರುತ್ತೋ ಅಂತಹ ಆಸನದಲ್ಲಿ ಕುಳಿತುಕೊಂಡು ಸಂಪಶ್ಯನಾಸಿಕಾಗ್ರಂ, ಮೂಗಿನ ತುದಿಯನ್ನು ನೋಡಿಕೊಳ್ಳುತ್ತಾ ಕಣ್ಣು ಮುಚ್ಚಿಕೊಳ್ಳುತ್ತಾ ಪರಮಾತ್ಮನ ಧ್ಯಾನಕ್ಕೆ ತಯಾರಾಗಬೇಕು. ದೀರ್ಘ ಶ್ವಾಸೋಚ್ಛ್ವಾಸ ಕಾರ್ಯವನ್ನು ಮಾಡಿಕೊಳ್ಳಬೇಕು. ಅಂತಹ ಒಳಗೆ ಹೋಗುವಂತಹ ಶ್ವಾಸಗಾಳಿಯಲ್ಲಿ ಚಂದ್ರಾಂತರ್ಗತ, ಭಾರತೀಯ ಮುಖ್ಯ ಪ್ರಾಣಾಂತರ್ಗತ, ಋತಂಭರ ನಾಮಕ ಪರಮಾತ್ಮ. ಉಚ್ಛ್ವಾಸ ಹೊಳಗೆ ಹೋಗುವಂತಹ ಗಾಳಿಯಲ್ಲಿ ಸೂರ್ಯಾಂತರ್ಗತ, ಹಂಸನಾಮಕ ವಾಯುದೇವನ ವಾಯು ಅಂತರ್ಗತ ಒಂದು ಹಂಸರೂಪಿ ಪರಮಾತ್ಮ, ರೂಘರೂಪ ಪರಮಾತ್ಮ. ಒಂದೊಂದು ಕಾರ್ಯದಲ್ಲಿ ಪರಮಾತ್ಮನ ಅನಂತ ರೂಪಗಳು ಸನ್ನಿಹಿತವಾಗಿವೆ.
ಅಶ್ವಿನಿ ದೇವತೆಗಳ ಚಿಂತನೆ ಮಾಡಿಕೊಳ್ಳಬೇಕು, ಧನ್ವಂತರಿ ರೂಪಿ ಪರಮಾತ್ಮ ಚಿಂತನೆ ಮಾಡಿಕೊಳ್ಳಬೇಕು. ವಿಶೇಷವಾಗಿ ನಾವು ತಗೊಳ್ಳುವಂತಹ ಪ್ರತಿಯೊಂದು ಉಸಿರಿನಲ್ಲಿ ವಾಯುದೇವರು ಹಂಸಮಂತ್ರ ಜಪವನ್ನು ಮಾಡುತ್ತಿದ್ದಾರೆ ಅಂತ ನಾವು ಅನುಸಂಧಾನ ಮಾಡಿಕೊಳ್ಳುತ್ತಾ ಈ ದೀರ್ಘ ಶ್ವಾಸೋಚ್ಛ್ವಾಸವನ್ನು ಪ್ರಾರಂಭ ಮಾಡೋಣ. ಇದೇ ರೀತಿಯಾಗಿ ವಾಯುದೇವರು ಪ್ರತಿದಿನಕ್ಕೆ 21,600 ಹಂಸ ಮಂತ್ರ ಜಪ ಪ್ರತಿಯೊಂದು ಜೀವರಲ್ಲಿ ನಿಂತು ತಾವು ಸಾಧನೆಯ ರೂಪದಲ್ಲಿ ಮಾಡಿಸುತ್ತಿದ್ದಾರೆ. ಅಂತಹ ವಾಯುದೇವರ ಉಪಕಾರ, ಅಂತಹ ವಾಯುದೇವರಿಂದ ಸ್ತುತಿಸಲ್ಪಡುವ ನಮ್ಮ ಪರಮಾತ್ಮನ ಧ್ಯಾನಕ್ಕೆ ನಾವು ತಯಾರಾಗುತ್ತಾ ಬರೋಣ. ಪರಮಾತ್ಮನ ಅನಂತ ರೂಪಗಳು, ಒಂದೊಂದು ರೂಪಗಳು ಎಷ್ಟು ಅದ್ಭುತವಾಗಿ ಸ್ತುತಿ ಮಾಡ್ತಾರೆ ಜ್ಞಾನಿಗಳು ಬರುತ್ತಾ. ವಿಶೇಷವಾಗಿ ನಮ್ಮ ವಿಷ್ಣು ತೀರ್ಥಾಚಾರ್ಯರು ಬರೆದಿರುವಂತಹ ಪ್ರತಿಯೊಂದು ಕೃತಿಯಲ್ಲಿ ತಾವು ಒತ್ತಿ ಹೇಳುವಂತಹದ್ದೇ, ನಾವು ಯಾವ ಪರಮಾತ್ಮನ ಸ್ತುತಿ ಮಾಡುತ್ತೇವೋ ಬಾಹ್ಯದಲ್ಲಿ, ಅಂತಹ ಪರಮಾತ್ಮ ನಮ್ಮ ಅಂತರಂಗದಲ್ಲಿ ಬಿಂಬರೂಪಿಯಾಗಿ ಸನ್ನಿಹಿತನಾಗಿದ್ದಾನೆ. ಇದೇ ವಿಶೇಷವಾಗಿ ಸಾಧನೆಯ ಗುರಿ ಅಂತ ತಾವು ಹೇಳಿಕೊಳ್ತಾ ಬರ್ತಿದ್ದಾರೆ. ವಿಶೇಷವಾಗಿ ಒಂದು ಅಧ್ಯಾತ್ಮ ರಸರಂಜಿನಿ ಎಂಬುವಂತಹ ಅವರ ಕೃತಿಯ ಸಂಕ್ಷಿಪ್ತದ ನೋಟವನ್ನು ನಾವು ನೋಡಿಕೊಳ್ಳುತ್ತಾ ಬಂದಾಗ ನಮಗೆ ಅರ್ಥ ಆಗುತ್ತೆ ಎಷ್ಟು ಅವರ ಅಪರೋಕ್ಷತ್ವ, ಅವರು ಎಷ್ಟು ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದರು ಅಂತ, ಮತ್ತು ಅವರ ಕರುಣೆ ಎಷ್ಟು ನಮ್ಮ ಮೇಲೆ. ಮುಖ್ಯವಾಗಿ ಅವರು ಪ್ರತಿಪಾದನೆ ಮಾಡುವಂತಹ ಪರಮಾತ್ಮ ಹೇಗಿದ್ದಾನೆ, ಅಂತಹ ಪರಮಾತ್ಮ ನಮ್ಮಲ್ಲೂ ಇದ್ದಾನೆ ಎಂಬುವಂತಹ ಒಂದು ಜ್ಞಾನ ಬಂದರೆ ಈ ಒಂದು ಮಾನಸ ಯಾತ್ರೆಯ ಸಾರ್ಥಕತೆ ಅಂತ ನಾವು ನೋಡಿಕೊಳ್ಳುತ್ತಾ ಬರಬಹುದು. ಎಂತಹ ಅದ್ಭುತವಾದ ಮಾತು ತಾವು ಪ್ರಾರಂಭದಲ್ಲೇ ಹೇಳ್ತಾರೆ. ಪಾಹಿ ಪಾಂಡವ ಪಾಲಕಾಮಿತ ಪಾಪಿನಂ ಭವತಾಪತೋ ಏಹಿ ಮಾನಸ ಮಂದಿರಾಂಗಣ ದೇಶಮೀಶ ನಮೋಸ್ತುತೆ ಪುತ್ರಮಿತ್ರ ಕಳತ್ರ ಪೂರ್ವಮ ಅತ್ರಗಂ ನ ಪರತ್ರಗಂ ಯತ್ರ ಯತ್ರ ಗತಿರ್ಮಮೇಶ್ವರ ತತ್ರ ತೇಸ್ತು ಪದಾಂಭುಜಂ. ಎಂತಹ ಅದ್ಭುತವಾದ ಮಾತು. ಮೊದಲನೇದಾಗಿ ಮಾಡಿಕೊಳ್ಳುವಂತಹ ಪ್ರಾರ್ಥನೆ, ಪಾಹಿ ಪಾಂಡವ ಪಾಲಕ. ಪರಮಾತ್ಮ ನೀನು ಪಾಂಡವರ ಪಾಲಕ, ಅಂದರೆ ಜೀವರ ಪಾಲಕ, ಆದರೆ ಮುಖ್ಯವಾಗಿ ಪಾಂಡವರ ಪಾಲಕ ಅಂದರೆ ತತ್ವಾಭಿಮಾನಿ ದೇವತೆಗಳಲ್ಲಿ ಉತ್ತಮರಾಗಿರುವಂತಹವರೇ ನಮ್ಮ ಪಾಂಡವರು. ಯಾಕೆಂದರೆ ಇಂದ್ರರು, ನಕುಲಸೇವ ದೇವರು ಅಂದರೆ ನಮ್ಮ ಅಶ್ವಿನಿ ದೇವತೆಗಳು, ವಿಶೇಷವಾಗಿ ಭೀಮಸೇನ ದೇವರಿಗೆ ನಾಯಕನಾಗಿರುವಂತಹ ಪರಮಾತ್ಮ. ಅಂತಹ ಪರಮಾತ್ಮ ಪಾಂಡವರ ಪಾಲಕ. ಯಾಕೆಂದರೆ ಪರಮಾತ್ಮ ಮಾಡಿರುವಂತಹ ಪ್ರತಿಜ್ಞೆ ನಾವು ನೋಡಿಕೊಳ್ಳಬೇಕು. ಭಗವದ್ಗೀತೆಯಲ್ಲಿ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಪರಮಾತ್ಮನಲ್ಲಿ ನಾವು ಶರಣಾಗತರಾದರೆ ನಮ್ಮ ಎಲ್ಲ ಪಾಪವನ್ನು ನಾಶ ಮಾಡುತ್ತಾನೆ, ಅರ್ಥಾತ್ ಅಪರೋಕ್ಷವನ್ನು ಕರುಣಿಸಿ ಮೋಕ್ಷಕ್ಕೆ ತಾನು ಕರೆದುಕೊಂಡು ಹೋಗುತ್ತಾನೆ. ಅಂತಹ ಪರಮಾತ್ಮ ಪಾಂಡವ ಪಾಲಕ, ನಮ್ಮ ಬಿಂಬನಾದ ಶ್ರೀಹರಿ. ನಾನು ಅನಂತ ಕೋಟಿ ಎಂತಹ ಒಂದು ಅಮಿತ ಪಾಪಿನಂ ಭವತಾಪತೋ, ಎಷ್ಟು ಪಾಪ ಮಾಡಿದ್ದೇನೆ ಎಣಿಸಲಿಕ್ಕೆ ಸಾಧ್ಯವಿಲ್ಲ, ಅದರಿಂದ ನಾನು ಬಳಲುತ್ತಿದ್ದೇನೆ. ಆದರೆ ನೀನು ಕರುಣೆ ಮಾಡಬೇಕು. ನನ್ನ ಮನಸ್ಸು ಯಾವಾಗಲೂ ಪುತ್ರ ಮಿತ್ರ ಕಳತ್ರ ಪೂರ್ವಂ ಅತ್ರಗಂ ನಪರತ್ರಗಂ, ಎಲ್ಲೆಲ್ಲೋ ನನ್ನ ಮನಸ್ಸು ಹೋಗುತ್ತಲೇ ಇರುತ್ತೆ. ನಾನು ಬೇಕಾದರೂ ನಾನು ಪರಮಾತ್ಮನಲ್ಲಿ ಮನಸ್ಸು ಹೋಗಬೇಕು ಅಂತ ನನಗೆ ಒಂದು ಆಸೆ ಇದೆ ಪರಮಾತ್ಮ, ಆದರೆ ನನಗೆ ನನ್ನ ಮನಸ್ಸು ಚಂಚಲವಾಗಿರುವಂತಹದ್ದು, ನಿನ್ನ ಕಡೆ ಹೋಗಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಅದರಿಂದ ಒಂದು ಮಾಡಿಬಿಡು ಕೆಲಸ ಪರಮಾತ್ಮ. ಏನು ಅಂದರೆ ಯತ್ರ ಯತ್ರ ಗತಿರ್ಮಮೇಶ್ವರ ತತ್ರ ತೇಸ್ತಿ ಪದಾಂಬುಜಂ. ನನ್ನ ಮನಸ್ಸೆಲ್ಲಿ ಹೋಗುತ್ತೋ, ಯಾಕೆಂದರೆ ನೋಡಿ ಪರಮಾತ್ಮ ಸರ್ವತ್ರ ವ್ಯಾಪ್ತನು, ಆದ್ದರಿಂದ ನನ್ನ ಮನಸ್ಸು ಎಲ್ಲಿ ಹೋದರೂ ಪರಮಾತ್ಮ ಅಲ್ಲೇ ವ್ಯಾಪ್ತನಾಗಿರ್ತಾನೆ. ಆದ್ದರಿಂದ ನಾನು ನನ್ನ ಮನಸ್ಸನ್ನು, ಚಂಚಲವಾಗಿರುವಂತಹ ಮನಸ್ಸನ್ನು ಮಾಡಲಿಕ್ಕೆ ಸಾಧ್ಯ, ಅಂದರೆ ಅದನ್ನು ಏಕಾಗ್ರತೆಯಿಂದ ಇಟ್ಕೊಳ್ಳಿಕ್ಕೆ ಅಷ್ಟು ಸಾಧ್ಯವಿಲ್ಲ. ಆದ್ದರಿಂದ ನನ್ನ ಮನಸ್ಸು ಎಲ್ಲಿ ಹೋಗುತ್ತೋ ಅಲ್ಲೇ ನೀನು ಸನ್ನಿಹಿತನಾಗಿರ್ತೀಯ, ನೀನು ಸನ್ನಿಹಿತನಾಗಿರು, ಅದೇ ನಿನ್ನ ಚಿಂತನೆ ಅಂತ ನಾನು ಯೋಚನೆ ಮಾಡ್ತೀನಿ. ಅಂದರೆ ನಾವು ಪ್ರತಿಯೊಂದು ಯಾವ ಲೌಕಿಕದ ವಿಷಯಗಳನ್ನು ಏನು ಚಿಂತನೆ ಮಾಡುತ್ತೇವೋ ಅದರಲ್ಲೂ ಪರಮಾತ್ಮನನ್ನು ನಾವು ಕಾಣಬೇಕು, ಅದರಲ್ಲಿಯೂ ಕೂಡ ನಾವು ಪರಮಾತ್ಮನನ್ನು ನೋಡಿಕೊಳ್ಳಬೇಕು. ಯಾಕೆಂದರೆ ಅವರೇ ಮುಂದೆ ಬರುತ್ತಾ ಹೇಳ್ತಾರೆ, ಏನ ಕೇನ ಮಿಷೇಣ ಸಂತತ ಮಾದರೇಣ ಮನೋಗತಿ ಶ್ರೀಹರೇಶ್ಚರಣಾಬ್ಜಯೋರಿದಮೇವ ಸಾಧನ ಮೀರಿತಂ. ಇದೇ ರೀತಿಯಾಗಿ ಒಂದೊಂದು ಕಾರ್ಯದಲ್ಲಿ ಪರಮಾತ್ಮನಿದ್ದಾನೆ, ಪರಮಾತ್ಮನನ್ನು ನಾವು ಕಾಣುತ್ತಾ ಬಂದರೆ ಇದಮೇವ ಸಾಧನ ಮೀರಿತಂ, ಇದೇ ನಿಜವಾದ ಸಾಧನೆ. ಯಾಕಂದರೆ ಶ್ರೀಹರೇಶ್ ಚರಣಾಬ್ಜಯೋ, ಇದನ್ನು ನಾವು ಪರಮಾತ್ಮ ಬಿಂಬರಾದ ಶ್ರೀಹರಿಗೆ ನಾವು ಸಮರ್ಪಣೆ ಮಾಡಿದ್ದಾದರೆ ಇದೇ ನಿಜವಾದ ಸಾಧನೆ, ಇದೇ ನಿಜವಾದ ಮಾನವ ಜನ್ಮದ ಒಂದು ಗುರಿ ಅಂತ ನಾವು ವಿಷ್ಣುತೀರ್ಥರಿಂದ ಕಲಿತುಕೊಳ್ಳಬೇಕಾಗಿರುವಂತಹ ಮುಖ್ಯವಾದ ಸಂಗತಿ.
ಅಂತಹ ಪರಮಾತ್ಮ ಮಾಡುವಂತಹ ಉಪಕಾರ ಅಂದರೆ ನಾವು ಎಲ್ಲೆಲ್ಲೋ ಮನಸ್ಸನ್ನು ಇಡ್ತೀವಿ, ಆದರೆ ಅಲ್ಲೆಲ್ಲರೂ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ ಎಂಬುವಂತಹ ದಿವ್ಯವಾದ ತತ್ವ ತಿಳಿಸಿಕೊಂಡಿರುವಂತಹ ಮಹಾನುಭಾವರೇ ನಮ್ಮ ವಿಷ್ಣು ತೀರ್ಥರು. ಅಂತಹ ವಿಷ್ಣು ತೀರ್ಥರ ಪ್ರತಿಪಾದ್ಯನಾಗಿರುವಂತಹ ಪರಮಾತ್ಮ ನಮ್ಮ ಮೇಲೆ ಎಷ್ಟು ಕರುಣೆ ಮಾಡಿದ್ದಾನೆ. ನಮ್ಮ ದೇಹದ ಒಂದೊಂದು ಅಂಗದಲ್ಲಿ ತಾವು ಎಲ್ಲ ಗ್ರಂಥಗಳಲ್ಲಿ ಹೇಳ್ತಾ ಬರ್ತಾರೆ, ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲಿ ನಮ್ಮಲ್ಲಿ ನಿಂತು ಪರಮಾತ್ಮ ಬಂದು ಆ ಎಲ್ಲ ಕಾರ್ಯವನ್ನು ಮಾಡಿಸುತ್ತಿದ್ದಾನೆ. ಅಂತಹ ಪರಮಾತ್ಮನ ದರ್ಶನಕ್ಕಾಗಿ ನಾವು ನಮ್ಮ ಬಾಹ್ಯದಲ್ಲೂ ತಿರುಪತಿ ಕ್ಷೇತ್ರಕ್ಕೆ ಹೋಗಲಿಕ್ಕೆ ಸಾಧ್ಯವಾದರೂ ವಿಷ್ಣು ತೀರ್ಥರು ಹೇಳುವಂತಹ ಮಾನಸ ಪೂಜೆ ಮಾಡಲಿಕ್ಕೆ ನಮ್ಮ ಅಂತರಂಗದಲ್ಲೇ ಇರುವಂತಹ ಆ ತಿರುಪತಿ ಕ್ಷೇತ್ರಕ್ಕೆ ಹೋಗುವ ಒಂದು ಪ್ರಯತ್ನವನ್ನು ಮಾಡಿಕೊಳ್ಳುತ್ತಾ ಬರೋಣ. ಅಂತಹ ಒಂದು ಮಾನಸ ಯಾತ್ರೆಯ ಪ್ರಾರಂಭದಲ್ಲಿ ವಿಶೇಷವಾಗಿ ಮುಕುಂದ ಭಕ್ತಿಯೇ ಗುರುಭಕ್ತಿ ಜಾಯೇ, ಗುರುಭಕ್ತಿಯ ಮೂಲಕವಾಗಿ ನಮ್ಮಲ್ಲಿ ಪರಮಾತ್ಮನಲ್ಲಿ ಭಕ್ತಿ ಹುಟ್ಟುತ್ತದೆ. ಅಂತಹ ಗುರುಗಳ ಭಕ್ತಿಗಾಗಿ ನಾವು ಮಂತ್ರಾಲಯ ಕ್ಷೇತ್ರಕ್ಕೆ ಬರುವವರಾಗಿದ್ದೇವೆ. ಅಂತಹ ಮಂತ್ರಾಲಯ ಕ್ಷೇತ್ರಕ್ಕೆ ಬಂದಿದ್ದೇವೆ. ಬಂದಿದ್ದ ಕ್ಷಣವೇ ಆ ಒಂದು ಮಣ್ಣನ್ನು ತಲೆ ಮೇಲೆ ಧಾರಣೆ ಮಾಡಿದ್ದೇವೆ, ಸಾಷ್ಟಾಂಗ ನಮಸ್ಕಾರವನ್ನು ಮಾಡುವವರಾಗಿದ್ದೇವೆ. ಯಾಕೆಂದರೆ ಇದು ಯಜ್ಞಭೂಮಿ. ಸತ್ಯಯುಗದಲ್ಲಿ ನಮ್ಮ ಪ್ರಹ್ಲಾದರಾಜರು ಅನೇಕ ಯಜ್ಞ ಯಾಗಾದಿಗಳನ್ನು ಮಾಡಿದಂತಹ ಪವಿತ್ರ ಭೂಮಿ. ಇದರ ಸ್ಪರ್ಶದಿಂದಲೇ ನಮ್ಮ ಅನೇಕ ಪಾಪಗಳು ನಾಶವಾಗುತ್ತಿವೆ. ಅಲ್ಲೇ ಇರುವಂತಹ ತುಂಗಭದ್ರಾ ಸ್ನಾನವನ್ನು ನಾವು ಮಾಡುತ್ತಿದ್ದೇವೆ. ಯಾಕೆಂದರೆ ಇದು ವರಾಹ ದೇವರ ಮುಖದಿಂದ ಉತ್ಪನ್ನವಾಗಿರುವಂತಹ ದಿವ್ಯವಾದ ಪವಿತ್ರ ತೀರ್ಥ. ಸಂಕಲ್ಪ ಪುರಸ್ಸರವಾಗಿ ಸ್ನಾನವನ್ನು ಮಾಡಿ ಅಲ್ಲೇ ನದಿಯ ದಡದಲ್ಲಿರುವಂತಹ ದುರ್ಗಾ ಪರಶುರಾಮ ದೇವರ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ಅಲ್ಲಿ ನಾವು ದುರ್ಗಾದೇವಿಯಲ್ಲಿ ಮಾಡಿಕೊಳ್ಳಬೇಕಾಗಿರುವಂತಹ ಪ್ರಾರ್ಥನೆಯೇ ನಾವು ಪೂರ್ವದಲ್ಲಿ ನೋಡಿದ್ದೇವೆ. ಆ ಲಕ್ಷ್ಮೀದೇವಿ ಎಲ್ಲ ಕಾರ್ಯಗಳು ಮಾಡಲಿಕ್ಕೆ ಸಾಧ್ಯ. ವಿಶೇಷವಾಗಿ ಮಾಡುವಂತಹ ಪ್ರಾರ್ಥನೆ ಪತ್ನೀಂ ಮನೋರಮಾಂ ದೇಹಿ ಮನೋವೃತ್ತಾನುಸಾರಿಣೀಂ ತಾರಿಣೀಂ ದುರ್ಗ ಸಂಸಾರ ಸಾಗರಸ್ಯ ಕುಲೋದ್ಭವಾಂ ಅಂತ ಒಂದು ದೇವಿಯ ಸ್ತೋತ್ರದಲ್ಲಿ ಬರುವಂತಹ ಮುಖ್ಯವಾದ ಮಾತು. ಇದನ್ನು ಮೇಲ್ನೋಟಕ್ಕೆ ನನಗೆ ಒಳ್ಳೆಯ ಹೆಂಡತಿಯನ್ನು ಕರುಣಿಸು, ಯಾವ ಹೆಂಡತಿ ಅಂದರೆ ನನ್ನ ಸಂಸಾರದ ವಿಮುಕ್ತಿಗಾಗಿ ಕಾರಣವಾಗಿರುವಂತಹ ಹೆಂಡತಿ ಅಂತ ಮೇಲ್ನೋಟದ ಅರ್ಥ. ಆದರೆ ಮುಖ್ಯವಾದ ಅರ್ಥ ಇದರಲ್ಲಿ ಜೀವನ ಹೆಂಡತಿ ಯಾರು ಅಂತ ನಾವು ಭಾಗವತದಲ್ಲಿ ನೋಡಿದಾಗ ಪುರಂಜನೋಪಾಖ್ಯಾನದಲ್ಲಿ ಪುರಂಜನಿ ಎಂಬುವಂತಹ ಬುದ್ಧಿಯೇ ನಮ್ಮ ಹೆಂಡತಿ. ಆದ್ದರಿಂದ ತಾರಿಣೀಂ ದುರ್ಗ ಸಂಸಾರ ಸಾಗರಸ್ಯ ಕುಲೋದ್ಭವಾಂ ಅಂತ ನಾವೇನು ಕೇಳ್ಕೊಳ್ತಿದ್ದೇವೆ, ಪತ್ನಿಯನ್ನು ಕರುಣಿಸು, ನನಗೆ ಒಳ್ಳೆಯದ ಪತ್ನಿ ಅಂದರೆ ಬುದ್ಧಿಯನ್ನು, ಒಳ್ಳೆಯ ಬುದ್ಧಿ, ನನ್ನ ಸಂಸಾರದ ವಿಮುಕ್ತಿಗಾಗಿ ಬೇಕಾಗಿರುವಂತಹ ಬುದ್ಧಿ, ಸಾಧನೆ ಮಾಡಬೇಕಾಗಿರುವಂತಹ ಆ ಒಂದು ಬುದ್ಧಿ ನನಗೆ ಕರುಣಿಸುವಂತ ನಾವು ವಿಶೇಷವಾಗಿ ಆ ಮಂಚಾಲಮ್ಮ ಎಂಬುವಂತಹ ಆ ದುರ್ಗೆಯ ರೂಪಕ್ಕೆ ಅವರ ಅಂತರ್ಗತನಾಗಿರುವಂತಹ ಪರಶುರಾಮ ದೇವರಿಗೆ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಮುಂದೆ ನಾವು ಮಹಾದ್ವಾರದ ಮೂಲಕವಾಗಿ ಗುಡಿಯನ್ನು ಪ್ರವೇಶಿಸುತ್ತಿದ್ದೇವೆ. ಅಲ್ಲಿರುವಂತಹ ಬಾದೀಂದ್ರ ತೀರ್ಥರ ದರ್ಶನವನ್ನು ಮಾಡಿಕೊಳ್ಳುತ್ತಿದ್ದೇವೆ. ಇಂತಹ ಬಾದೀಂದ್ರ ತೀರ್ಥರು ಅಂದರೆ ರಾಘವೇಂದ್ರ ಸ್ವಾಮಿಗಳಿಗೆ ಅತ್ಯಂತ ಪ್ರೀತ್ಯಾಸ್ಪದರು. ತಾವು ರಾಘವೇಂದ್ರ ಸ್ವಾಮಿಗಳು ವೃಂದಾವನಸ್ಥರಾಗುವ ಪೂರ್ವದಲ್ಲಿ ಒಂದು ಶಿಲೆಯನ್ನು ತಾವು ಕೆತ್ತಿಸಿದ್ದಾರೆ ಆ ವೃಂದಾವನಕ್ಕಾಗಿ. ಅದನ್ನು ತಾವು ಪಕ್ಕಕ್ಕೆ ಇಟ್ಟು ಮತ್ತೊಂದು ಶಿಲೆಯಿಂದ ಅದೇ ಶಿಲೆಯ ಮತ್ತೊಂದು ಭಾಗದಲ್ಲಿ ಒಂದು ವೃಂದಾವನವನ್ನು ಮಾಡಿಸಿಕೊಳ್ಳುತ್ತಾ ಅದರಲ್ಲಿ ವೃಂದಾವನಸ್ಥರಾಗ್ತಾರೆ. ಈ ಮತ್ತೊಂದು ವೃಂದಾವನ ಯಾರಿಗೆ ಆಗಬೇಕು ಅಂದರೆ ನಮ್ಮ ಬಾದೀಂದ್ರ ತೀರ್ಥರಿಗೆ ಆಗಬೇಕು. ನನ್ನ ವಂಶದಲ್ಲಿ ಉಭಯ ವಂಶಾಬ್ದಿ ಚಂದ್ರಮನಾಗಿರುವಂತಹ ಬಾದೀಂದ್ರ ತೀರ್ಥರೇ ನನ್ನ ಪಕ್ಕದಲ್ಲಿ ಈ ವೃಂದಾವನದಲ್ಲಿ ವೃಂದಾವನಸ್ಥರಾಗಬೇಕು ಅಂತ ರಾಘವೇಂದ್ರ ಸ್ವಾಮಿಗಳಿಂದ ದತ್ತವಾಗಿರುವಂತಹ ಒಂದು ವೃಂದಾವನದಲ್ಲಿ ಸನ್ನಿಹಿತರಾಗಿರುವಂತಹ ಬಾದೀಂದ್ರ ಸ್ವಾಮಿಗಳಿಗೆ ನಮಸ್ಕರಿಸಿ ಮುಂದೆ ನಾವು ಬರುತ್ತಾ ಹನುಮಂತ ದೇವರ ದರ್ಶನವನ್ನು ಮಾಡಿಕೊಳ್ಳುತ್ತಿದ್ದೇವೆ. ಅದರ ನಂತರದಲ್ಲಿ ರಾಘವೇಂದ್ರ ಸ್ವಾಮಿಗಳ ದಿವ್ಯವಾದ ವೃಂದಾವನ ಪ್ರದೇಶವನ್ನು ನೋಡುತ್ತಿದ್ದೇವೆ. ವೃಂದಾವನದಲ್ಲಿ ಅಂತಹ ವೃಂದಾವನದಲ್ಲಿ ನಾವು ರಾಘವೇಂದ್ರ ಸ್ವಾಮಿಗಳ ವೃಂದಾವನವನ್ನು ನಾವು ನೋಡಿಕೊಳ್ಳುತ್ತಾ ಬಂದಿದ್ದೇವೆ. ಆ ವೃಂದಾವನದ ಮೇಲಿರುವಂತಹ ನರಹರಿ ರೂಪ, ವೇದವ್ಯಾಸ ರೂಪ, ರಾಮಕೃಷ್ಣರ ರೂಪ, ಅನಂತ ರೂಪಾತ್ಮಕವಾದ ಬಿಮ್ಮನಾದ ಶ್ರೀಹರಿಯನ್ನು ನೋಡುತ್ತಿದ್ದೇವೆ. ಆ ಪರಮಾತ್ಮನ ಸೇವೆಗಾಗಿ ಮಹಾಲಕ್ಷ್ಮೀ ದೇವರು, ವಾಯುದೇವರು, ತತ್ವಾಭಿಮಾನಿ ದೇವತೆಗಳು ಬಂದು ನೆಲೆಸಿದ್ದಾರೆ. ಸಕಲ ಯತಿವರೇಣ್ಯರು ಬಂದು ನೆಲೆಸಿರುವಂತಹ ಪುಣ್ಯ ಸ್ಥಳವೇ ಇದು ಒಂದು ಮಂತ್ರಾಲಯ. ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳ ಒಂದು ನಾವು ಪ್ರದಕ್ಷಿಣೆ ಹಾಕಿದ್ದಾದರೆ, ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನಕ್ಕೆ ಹೋದರೆ ಸಕಲ ತೀರ್ಥಕ್ಷೇತ್ರಗಳಿಗೆ ಹೋದಂತಹ ಪುಣ್ಯ ನಮ್ಮದಾಗಿರುತ್ತದೆ. ಅಂತಹ ರಾಘವೇಂದ್ರ ಸ್ವಾಮಿಗಳ ದಿವ್ಯವಾದ ವೃಂದಾವನಕ್ಕೆ ನಮಸ್ಕರಿಸಿ ಮತ್ತೆ ನಾವು ವೃಂದಾವನವನ್ನು ನೋಡುತ್ತಿರುವಾಗ ನಮಗೆ ಕಾಣಿಸುವಂತಹ ದೃಶ್ಯ, ಪ್ರಹ್ಲಾದರಾಜರು ನರಸಿಂಹದೇವರ ಸ್ತುತಿಯನ್ನು ಮಾಡುತ್ತಿದ್ದಾರೆ. ಯಾವ ಸಂಗತಿ ಅಂದರೆ ನರಸಿಂಹದೇವರು ಹಿರಣ್ಯಕಶಿಪುವಿನ ಸಂಹಾರ ಮಾಡಿ ಎಲ್ಲ ದೇವತೆಗಳು ಬಂದು ಸ್ತುತಿ ಮಾಡಿದರು, ಪರಮಾತ್ಮ ಶಾಂತನಾಗಲಿಲ್ಲ. ಆ ಒಂದು ನಾಟಕವನ್ನು ಮಾಡ್ತಾನೆ ಪರಮಾತ್ಮ. ಯಾಕೆಂದರೆ ಪ್ರಹ್ಲಾದರಾಜರ ಮಹಿಮೆ ಜಗತ್ತಿಗೆ ತೋರಿಸ್ಕೊಡ್ಬೇಕು ಅಂತ. ಅಂತಹ ಪ್ರಹ್ಲಾದರಾಜರು ಅದ್ಭುತವಾದ ಸ್ತುತಿಯನ್ನು ಮಾಡುತ್ತಿದ್ದಾರೆ.
ಈ ಸ್ತುತಿಯ ಕೊನೆಯಲ್ಲಿ ಹೇಳುವಂತಹ ಮಾತೆ ನೈವೋದ್ವಿಜೇ ಪರದುರತ್ಯಯವೈತರಣ್ಯಾಸ್ತ್ವದ್ವೀರ್ಯ ಗಾಯನ ಮಹಾಮೃತಮಗ್ನಚಿತ್ತಃ ಶೋಚೆ ತಥೋ ವಿಮುಖಚೇತಸ ಇಂದ್ರಿಯಾರ್ಥ ಮಾಯಾ ಸುಖಾಯ ಭರಮುದ್ವಹತೋ ವಿಮೂಢಾನ್. ನಮ್ಮ ಪ್ರಹ್ಲಾದರಾಜರು ಪರಮಾತ್ಮನನ್ನು ಒಲಿಸಿಕೊಂಡಿದ್ದಾರೆ, ಆದರೆ ಅವರ ಚಿಂತೆ ಯಾವುದರಲ್ಲಿ ಇದೆ ಅಂದರೆ, ಯಾವುದಕ್ಕೆ ಅವರು ಬೇಸರ ಪಡ್ಕೊಳ್ತಿದ್ದಾರೆ ಅಂದರೆ, ನಾನು ಜಗತ್ತನ್ನು ನೋಡುತ್ತಿದ್ದೇನೆ, ವಿಮೂಢರು, ಮೂರ್ಖರು, ಎಲ್ಲ ಜಗತ್ತಿನಲ್ಲಿ ಇರುವಂತಹ ಎಲ್ಲ ವ್ಯಕ್ತಿಗಳು ತಮ್ಮ ಒಂದು ಒಳ್ಳೆಯದಾಗಿ ಅಂದರೆ ನಾನು ಈ ಜಗತ್ತಿನಲ್ಲಿ ಚೆನ್ನಾಗಿರಬೇಕು, ಈ ಮಾಯೆಯ ಒಂದು ಸಂಸಾರದಲ್ಲಿ ನಾನು ಇನ್ನೂ ಬಳಲಬೇಕು, ಆ ರೀತಿಯಾಗಿ ಮಗ್ನಚಿತ್ತ ಅಂದರೆ ಬಳಲುತ್ತಿದ್ದಾರೆ ಈ ಸಂಸಾರದಲ್ಲಿ, ಈ ಸಂಸಾರವೇ ದೊಡ್ಡದು ಅಂತ ತಾವು ಅಂದುಕೊಂಡಿದ್ದಾರೆ. ಅಂತಹ ಅವರನ್ನು ನೋಡಿ ನನಗೆ ಬಹಳಷ್ಟು ದುಃಖ ಆಗುತ್ತಿದೆ. ಯಾಕೆಂದರೆ ದುಃಖಾಲಯಂ ಅಶಾಶ್ವತಂ, ಅಶಾಶ್ವತವಾಗಿರುವಂತಹ ಈ ಸಂಸಾರದಲ್ಲಿ ತಾವು ಸುಖವಾಗಿರ್ತಾರೆ ಅಂತ ಭ್ರಮೆಯಲ್ಲಿ ಬರುತ್ತಿದ್ದಾರಲ್ವಾ, ಅವರನ್ನು ನೋಡಿ ನನಗೆ ಬಹಳ ಬೇಸರ ಆಗುತ್ತಿದೆ ನರಸಿಂಹದೇವರೇ. ಆದ್ದರಿಂದ ನೀನು ನನಗೆ ಮುಕ್ತಿಯನ್ನು ಕೊಡುತ್ತೀಯ ಅಂತ ನನಗೆ ಒಂದು ಭರವಸೆ ಇದೆ, ನೀನು ಕೊಡುತ್ತೀಯ ಅಂತ ನನಗೆ ಅದಕ್ಕೆ ಯಾವ ತರಹದ ಸಂಶಯವಿಲ್ಲ. ಆದರೆ ಪ್ರಾಯೇಣ ದೇವ ಮುನೆಯ ಸ್ವವಿಮುಕ್ತ ಕಾಮ ಮೌನಂ ಚರಂತಿ ವಿಜನೇ ನಪರಾರ್ಥನಿಷ್ಠಾ ನೈತಾನ್ ವಿಹಾಯ ಕೃಪಣಾನ್ ವಿಮುಮುಕ್ಷ ಏಕೋ ನಾಣ್ಯಂ ತ್ವದಸ್ಯ ಶರಣಂ ಭ್ರಮತೋನುಪಾಸ್ಯೆ. ಅಂದರೆ ನಾನು ಜಗತ್ತಿನಲ್ಲಿ ನೋಡಿದ್ದೇನೆ, ಬಹಳಷ್ಟು ಜನರು ಈ ಸಂಸಾರದಲ್ಲೇ ಬಳಲುತ್ತಿದ್ದಾರೆ, ಆದರೆ ಕೆಲವರು ಮುಕ್ತಿಗಾಗಿ ಸಾಧನೆ ಮಾಡ್ಕೊಳ್ತಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಅವರು ತಮ್ಮ ಒಳ್ಳೆಯದಕ್ಕಾಗಿ ಮಾಡ್ಕೊಳ್ತಿದ್ದಾರೆ. ಅಂದರೆ ನಾನು ಮುಕ್ತನಾಗಬೇಕು, ನಾನೊಬ್ಬನೇ ಮುಕ್ತನಾಗಬೇಕು ಅಂತ ಸಾಧನೆ ಮಾಡ್ಕೊಳ್ತಾ ತಾವು ಮುಕ್ತಿಗೆ ಹೋಗೋರಾಗಿದ್ದಾರೆ. ಆದರೆ ಈ ಮೂರ್ಖರು ಯಾರಿದ್ದಾರೋ ಅವರು ಸಂಸಾರದಲ್ಲೇ ಸುಖವನ್ನು ನೋಡಬಹುದು ಅಂತ, ಅಂಥವರ ವಿಮುಕ್ತಿಗಾಗಿಯೂ ಕೂಡ ಅವರೊಂದಿಗೆ ನಾನು ಬರಬೇಕು ನರಸಿಂಹದೇವರೇ. ಆದ್ದರಿಂದ ನನ್ನನ್ನು ಮುಕ್ತಿಗೆ ಈಗಷ್ಟೇ ಕರ್ಕೊಂಡು ಹೋಗಬೇಡ, ನಾನು ಮತ್ತೆ ಬರ್ತೇನೆ, ಮತ್ತೆ ಇವರೆಲ್ಲರಿಗೂ ನಾನು ಈ ರೀತಿಯಾಗಿ ಪ್ರಹ್ಲಾದರ ಅವತಾರದಲ್ಲಿ ನಾನು ಒಂದಿಷ್ಟು ಉಪದೇಶವನ್ನು ಮಾಡಿದ್ದೇನೆ, ಅದು ಹಿಡಿಸಲಿಲ್ಲ ಅಂದರೆ ಮತ್ತೆ ನಾನು ಬಾಹ್ಲಿಕ ರಾಜನಾಗಿ ಬಂದು ಮತ್ತೆ ವ್ಯಾಸರಾಜರಾಗಿ ಬಂದು ವಿಶೇಷವಾಗಿ ಮಧ್ವಾಚಾರ್ಯರ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಬರೆದು ಪಂಡಿತರಿಗೆ ಅರ್ಥ ಆಗುವ ರೀತಿಯಾಗಿ ಅವರ ಸಾಧನೆಗಾಗಿ ಅನುಕೂಲ ಮಾಡಿಕೊಂಡು ಅವರನ್ನು ಮೋಕ್ಷಕ್ಕೆ ಕಳಿಸುತ್ತಿದ್ದೇನೆ. ಹಾಗೂ ಅದರ ನಂತರದಲ್ಲೂ ಮತ್ತೆ ಇನ್ನೂ ಯಾರು ಬಳಲುತ್ತಿದ್ದಾರೋ ರಾಘವೇಂದ್ರ ಸ್ವಾಮಿಗಳಾಗಿ ನಾ ಮತ್ತೆ ಆ ಒಂದು ಯಾವ ರೀತಿಯಾಗಿರ್ತೇನೆ ಅಂದರೆ, ಯಾವ ಜಾತಿ ಧರ್ಮ ಭೇದವಿಲ್ಲದೆ ನಾನು ಮಂತ್ರಾಲಯ ಕ್ಷೇತ್ರದಲ್ಲಿ 700 ವರ್ಷಗಳ ಕಾಲ ಸನ್ನಿಹಿತನಾಗಿರ್ತೇನೆ. ಅಲ್ಲಿ ಬರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ನಾನು ಅನುಗ್ರಹವನ್ನು ಮಾಡಿ ಲೌಕಿಕದ ಆಸೆಯನ್ನು ತೀರಿಸಿ ಅದರ ನಂತರ ಸಾಧನೆ ಮಾರ್ಗದಲ್ಲಿ ಯಾವ ಒಂದು ಅನುಕೂಲಗಳು ಬೇಕೋ ಅವೆಲ್ಲ ನಾನು ಕರುಣಿಸುತ್ತಿದ್ದೇನೆ. ಆ ರೀತಿಯಾಗಿ ನನಗೆ ಅನುಗ್ರಹ ಮಾಡುವಂಥ ನರಸಿಂಹದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಿದ್ದಾರೆ. ಅಂತಹ ಪ್ರಹ್ಲಾದರಾಜರು ನರಸಿಂಹದೇವರಿಗೆ ವಿಶೇಷವಾಗಿ ನಮಸ್ಕರಿಸುತ್ತಿದ್ದೇವೆ. ಕರುಣಾಳುಗಳನ್ನು ಪ್ರಹ್ಲಾದರಾಜರು ರಾಜ ವೈಭೋಗದಿಂದ ಮೆರೆಯುವಂತಹ ಮಹಾನುಭಾವರು, ನರಸಿಂಹದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಂಡಂತಹ ವ್ಯಕ್ತಿಗಳು. ಅಂತಹ ಮಹಾನುಭಾವರು ಈ ಮಂತ್ರಾಲಯ ಕ್ಷೇತ್ರಕ್ಕೆ ಬಂದು ಈ ಒಂದು ವೃಂದಾವನದಲ್ಲಿ ಸನ್ನಿಹಿತರಾಗಿ ನಮ್ಮ ಮೇಲೆ ಅನುಗ್ರಹ ಮಾಡುತ್ತಿದ್ದಾರೆ. ಬರೀ ಮಂತ್ರಾಲಯ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಊರುಗಳಲ್ಲಿ ತಾವು ಮೃತ್ತಿಕಾ ರೂಪದಲ್ಲಿ ಸನ್ನಿಹಿತರಾಗಿ ಅಲ್ಲಿಯೂ ಕೂಡ ಆ ಒಂದು ಕ್ಷೇತ್ರಕ್ಕೆ ಹೋದರೂ ಸಾಲಿಗ್ರಾಮ ಮೃತ್ತಿಕೆ ಇರುವಂತಹ ಸ್ಥಳಕ್ಕೆ ನಾವು ಹೋಗಿ ವಿಶೇಷವಾದ ಸೇವಾದಿಗಳನ್ನು ಮಾಡಿದರೆ ಮಂತ್ರಾಲಯಕ್ಕೆ ಹೋದಷ್ಟು ಪುಣ್ಯ, ಸಕಲ ತೀರ್ಥಕ್ಷೇತ್ರಗಳಿಗೆ ಹೋದಷ್ಟು ಪುಣ್ಯ ರಾಘವೇಂದ್ರ ಸ್ವಾಮಿಗಳು ಅಷ್ಟು ಸಾಧನೆ ಮಾಡಿಕೊಳ್ಳಲಿಕ್ಕೆ ಅನುಕೂಲ ಮಾಡಿಕೊಡ್ತಿದ್ದಾರೆ. ಅಂತಹ ಕರುಣಾಳುಗಳಾಗಿರುವಂತಹ ಪ್ರಹ್ಲಾದರಾಜರಿಗೆ ನಮಸ್ಕರಿಸಿ ಮುಂದೆ ವೃಂದಾವನವನ್ನು ನೋಡುತ್ತಾ ನಮಗೆ ಬಾಹ್ಲಿಕ ರಾಜರು ಕಾಣಿಸುತ್ತಿದ್ದಾರೆ. ಇಂತಹ ಬಾಹ್ಲಿಕ ರಾಜರು ಅಂದರೆ ಕೌರವ ಸೇನೆಯಲ್ಲಿದ್ದರೂ ಭೀಮಸೇನ ದೇವರಿಗೆ ಶರಣಾಗತರಾಗಿ ಅವರ ಗಧೆಯ ಪ್ರಯೋಗದಿಂದ ತಾವು ಒಂದು ಮುಕ್ತಿಯ ಜನ್ಮದ ಸಮಾಪ್ತಿಯನ್ನು ಮಾಡಿಕೊಳ್ಳುವವರಾಗಿದ್ದಾರೆ. ಅಂತಹ ಬಾಹ್ಲಿಕ ರಾಜರಿಗೆ ನಮಸ್ಕರಿಸಿ ಮುಂದೆ ವೃಂದಾವನವನ್ನು ನೋಡುತ್ತಾ ನಮಗೆ ಕಾಣಿಸುವಂತಹ ವ್ಯಕ್ತಿಯೇ ನಮ್ಮ ವ್ಯಾಸರಾಜರು. ಇಂತಹ ವ್ಯಾಸರಾಜರು ಅಂದರೆ ಶಾಲಗ್ರಾಮಗಳನ್ನು ತಮ್ಮ ಕೈಯಲ್ಲಿ ಬಾರಿಸುತ್ತಾ ಪರಮಾತ್ಮನ ದಿವ್ಯವಾದ ಗಾನವನ್ನು ಪಾಡುತ್ತಿದ್ದಾರೆ. ಅದಕ್ಕೆ ಒಲಿದಂತಹ ಆ ಕೃಷ್ಣನೇ ಜಗದೊಡೆಯನಾಗಿರುವಂತಹ ಕೃಷ್ಣ ನರ್ತನವನ್ನು ಮಾಡುತ್ತಿದ್ದಾನೆ. ಯಾಕೆ ಈ ವ್ಯಾಸರಾಜರಿಗೆ ಕೃಷ್ಣನು ಒಲಿದನು ಅಂದರೆ ಅವರಲ್ಲಿ ಜ್ಞಾನ ಭಕ್ತಿ ವೈರಾಗ್ಯವು ವಿಶೇಷವಾಗಿ ಇತ್ತು, ಬರೀ ಭಕ್ತಿ ಅಲ್ಲ. ಯಾಕೆಂದರೆ ಭಕ್ತಿಯ ಒಂದು ಡೆಫಿನೇಷನ್ ನಮ್ಮ ಮಧ್ವಾಚಾರ್ಯರು ಕೊಡ್ತಾರೆ. ಮಹಾತ್ಮ್ಯ ಜ್ಞಾನ ಪೂರ್ಣಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರಿತಿ ಪ್ರೋಕ್ತಃ ತಯಾ ಮುಕ್ತಿರ್ನ ಚಾನ್ಯಥ. ಅಂದರೆ ನಮಗೆ ಭಕ್ತಿ ಬೇಕಾದರೆ ಮಹಾತ್ಮ್ಯ ಜ್ಞಾನ ಪೂರ್ಣಸ್ತು ಸುದೃಢ ಸರ್ವತೋಧಿಕ, ಅಂದರೆ ಮಹಾತ್ಮ ಜ್ಞಾನವೂ ಬೇಕು, ಜ್ಞಾನ ಬೇಕು, ಸರ್ವತೋಧಿಕ ಅಂದರೆ ಎಲ್ಲದಕ್ಕಿಂತ ಮೇಲಿರುವಂತಹ ಒಂದು ಪ್ರೀತಿ ಅಂದರೆ ವೈರಾಗ್ಯವೂ ಬೇಕು. ಅಂತಹ ಸ್ನೇಹವೇ ಭಕ್ತಿ ಅಂತ ಕರೆಸಿಕೊಳ್ಳುತ್ತದೆ. ಅಂತಹ 3 ವ್ಯಾಸರಾಜರಲ್ಲಿ ಇತ್ತು ಅಂತ ನಮ್ಮ ವಿಜೇಂದ್ರ ತೀರ್ಥರು ತಾವು ವ್ಯಾಸರಾಜರ ಸ್ತೋತ್ರದಲ್ಲಿ ಹೇಳುವವರಾಗಿದ್ದಾರೆ. ಶ್ರೀವ್ಯಾಸಯೋಗಿ ಹರಿಪಾದರಾಗಿ ಭಕ್ತಾತಿಪೋಗಿ ಹಿತದಕ್ಷ ಸದ್ಗಿ ತ್ಯಾಗಿ ವಿರಾಗಿ ವಿಷಯೇಶು ಭೋಗಿ
ಮುಕ್ತೌ ಸದಾಗೀತ ಸುರೇಂದ್ರ ಸಂಗೀ ಲಕ್ಷ್ಮೀಶ ಪಾದಾಂಬುಜ ಮತ್ತಭೃಂಗ ಸದಾ ದಶಪ್ರಜ್ಞನ ಯಪ್ರಸಂಗ ಅದ್ವೈತವಾದೇ ಕೃತಮೂಲಭಂಗ ಮಹಾವ್ರತೀಶೋ ವಿಷಯೇಶ್ವಸಂಗ. ಎಷ್ಟು ಒತ್ತಿ ಒತ್ತಿ ಹೇಳ್ತಾರೆ, ತ್ಯಾಗಿ ವಿರಾಗಿ ವಿಷಯೇಶು ಭೋಗಿ ಅಂದರೆ ಅವರಲ್ಲಿ ಎಷ್ಟು ಅದ್ಭುತವಾಗಿರುವಂತಹ ವೈರಾಗ್ಯವಿತ್ತು. ಹಾಗೂ ಲಕ್ಷ್ಮೀಶ ಪಾದಾಂಬುಜ ಮತ್ತಭೃಂಗ, ಪರಮಾತ್ಮನ ದಿವ್ಯ ಪಾದ ಕಮಲಗಳಿಗೆ ದುಂಬಿಯ ರೀತಿಯಲ್ಲಿ ತಾವು ಸದಾಕಾಲ ಅದರಲ್ಲಿ ಆಸಕ್ತರಾಗಿರುವಂಥವರು. ಅವರು ಶ್ರೀವ್ಯಾಸಯೋಗಿ ಹರಿಪಾದರಾಗಿ ಹರಿಪಾದದಲ್ಲಿ ವಿಶೇಷವಾಗಿ ಆಸಕ್ತರಾಗಿದ್ದಾರೆ. ಅದರಿಂದ ಭಕ್ತಿಯೂ ಬಂತು ಹಾಗೂ ವೈರಾಗ್ಯವೂ ಬಂತು. ಹಾಗೂ ಜ್ಞಾನ, ಎಂತಹ ಜ್ಞಾನ ಅಂದರೆ ಸದಾ ದಶಪ್ರಜ್ಞನ ಯಪ್ರಸಂಗ. ಅವರು ಹೇಳುವಂತಹ ಒಂದೊಂದು ಮಾತು ದಶಪ್ರಜ್ಞ, ನಮ್ಮ ವಾಯುದೇವರು ಮಧ್ವಾಚಾರ್ಯರ ಮಾತಿನಿಂದ ಬಂದಂತಹ, ಅವರ ಗ್ರಂಥಗಳಲ್ಲಿ ಬಂದಂತಹ ಆ ಜ್ಞಾನದಿಂದ ಕೂಡಿದೆ. ಆದ್ದರಿಂದ ವ್ಯಾಸರಾಜರಲ್ಲಿ ಜ್ಞಾನ, ಭಕ್ತಿ, ವೈರಾಗ್ಯ ಈ ಬಹಳಷ್ಟು ಬಂದು ಉಕ್ಕುತ್ತಿತ್ತು. ಅಂತಹ ಜ್ಞಾನ, ಭಕ್ತಿ, ವೈರಾಗ್ಯಕ್ಕೆ ಒಲಿದಂತಹ ಪರಮಾತ್ಮ ನರ್ತನ ಮಾಡುವವನಾಗಿದ್ದಾನೆ. ಅಂತಹ ವ್ಯಾಸರಾಜನ ಮಹಿಮೆ ಎಷ್ಟು ಅಂದರೆ ಇದೇ ಸ್ತೋತ್ರದಲ್ಲಿ ಮುಂದೆ ಬರುತ್ತದೆ. ಯನ್ಮೃತ್ತಿಕಾ ದರ್ಶನ ಮಾತ್ರ ಭೀತಃ ಕ್ವಚಿತ್ ಪಿಶಾಚಸ್ತದನುವ್ರತೆಭ್ಯ ತತ್ವಾಧನಂ ವಾಂಛಿತಮಾಪತಸ್ಯ ತೈರ್ವಾಚಿತೋ ಯಾಮಚಿರೇನ ಮುಕ್ತಿಂ. ಒಂದು ಪ್ರೇತವು ವ್ಯಾಸರಾಜರ ಮೃತ್ತಿಕೆಯನ್ನು ನೋಡಿದಾಗ ಏನು ಮಾಡುತ್ತದೆ ಅಂದರೆ ದತ್ವಾಧನಂ, ಅದರಲ್ಲಿ ಇದ್ದಂತಹ ಅಂದರೆ ಆ ಪಿಶಾಚಿಯಲ್ಲಿ ಇದ್ದಂತಹ ಒಂದಿಷ್ಟು ಧನವಿತ್ತು, ಆ ಧನವನ್ನು ಕೊಟ್ಟು ವ್ಯಾಸರಾಜರ ಶಿಷ್ಯತ್ವವನ್ನು ಸ್ವೀಕರಿಸಿ ಅಚಿರೇಣ ಮುಕ್ತಿಗೆ ಹೋಗುವಂಥವನ ಆಗಿದ್ದನು ಆ ಒಂದು ಪಿಶಾಚಿ. ಅಂದರೆ ವ್ಯಾಸರಾಜರ ಮೃತ್ತಿಕೆಯ ದರ್ಶನದ ಮಹಿಮೆ ಇದು, ಅಂದರೆ ಗುರುಗಳ ಮೃತ್ತಿಕೆಯ ಮಹಿಮೆ ಇದು. ಅದರ ದರ್ಶನದಿಂದ, ಅದರ ಪೂಜೆಯಿಂದ ವಿಶೇಷವಾಗಿ ನಮಗೆ ಬಹಳಷ್ಟು, ನಾವು ಮುಂದೆ ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕೆಯನ್ನು ನಾವು ಕೇಳಿದರೆ ಅಷ್ಟು ಅದ್ಭುತ. ಒಂದೊಂದು ಸ್ಥಳದಲ್ಲಿ ತಾವು ಸನ್ನಿಹಿತರಾಗಿ ವಿಶೇಷವಾಗಿ ಭಕ್ತರಿಗೆ ಅನುಗ್ರಹವನ್ನು ಮಾಡಿದವರ ಆಗಿದ್ದಾರೆ. ಅಂತಹ ವ್ಯಾಸರಾಜರ ಮುಂದಿನ ಅವತಾರ ಆಗಿರುವಂತಹ ರಾಘವೇಂದ್ರ ಸ್ವಾಮಿಗಳನ್ನು ನಾವು ವೃಂದಾವನದಲ್ಲಿ ನಾವು ನೋಡುತ್ತಿದ್ದೇವೆ. ದಿವ್ಯವಾದ ಪಾದುಕೆಗಳು, ಭವ್ಯ ಸ್ವರೂಪ, ಅಂತಹ ಅದ್ಭುತವಾದ ರೂಪ. ಶ್ರೀಮತ್ ಸುರೇಂದ್ರಮಿವ ತಾಪಸ ವೃಂದ ವಂದ್ಯ ಶ್ರೀಮತ್ ಜೈಂದ್ರ ಇವ ಕೀರ್ತಿ ವಿಕಾಸಿತಾಶಃ ಶ್ರೀಮತ್ ಸುಧೀಂದ್ರಮಿವ ವಾದ ವಿಮರ್ದ ಚಂಚೋ ಶ್ರೀರಾಘವೇಂದ್ರ ಮಮ ದೇಹಿ ಕರಾವಲಂಬಂ ಅಂತ ನಮ್ಮ ಹಿರಿಯರು ವಿಶೇಷವಾಗಿ ಸ್ತುತಿ ಮಾಡುವಂತರಾಗಿದ್ದಾರೆ. ಸುರೇಂದ್ರ ತೀರ್ಥರಂತೆ, ರಾಘವೇಂದ್ರರ ಪರಮೇಷ್ಠಿ ಗುರುಗಳಾಗಿರುವಂತಹ ಸುರೇಂದ್ರ ತೀರ್ಥರಂತೆ ತಾಪಸ ವೃಂದವಂದ್ಯ, ಏಕೆಂದರೆ ಯಶ್ಚಕಾರೋಪವಾಸೇನ ತ್ರಿವಾರಂ ಭೂಪ್ರದಕ್ಷಿಣಂ ತಸ್ಮೈ ನಮೋ ಯತೀಂದ್ರಾಯ ಶ್ರೀ ಸುರೇಂದ್ರ ತಪಸ್ವಿನಿ ಅಂತ ಅವರ ಚರ್ಮಶ್ಲೋಕ. 3 ಬಾರಿ ಭೂಪ್ರದಕ್ಷಿಣೆಯನ್ನು ಉಪವಾಸದಲ್ಲಿ ಮಾಡಿದಂತಹ ಮಹಾನುಭಾವರು ನಮ್ಮ ಸುರೇಂದ್ರ ತೀರ್ಥರು. ಅಂತಹ ತಪಸ್ವಿಗಳಿಗೆ ಅಂತೆ ಶ್ರೀಮತ್ ಸುರೇಂದ್ರಮಿವ ತಾಪಸ ವೃಂದವಂದ್ಯ, ಆ ತಪಸ್ವಿಗಳು ಹೇಗೆ ಸುರೇಂದ್ರ ತೀರ್ಥರನ್ನು ಸ್ಮರಣೆ ಮಾಡಿ ಪೂಜೆ ಮಾಡುತ್ತಾರೋ ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳು ತಪಸ್ವಿಗಳು. ಶ್ರೀಮತ್ ಜೈಂದ್ರ ಇವ ಕೀರ್ತಿ ವಿಕಾಸಿತಾಶಃ, ಜೈಂದ್ರ ತೀರ್ಥ ವಿಜೇಂದ್ರ ತೀರ್ಥರಂತೆ ಕೀರ್ತಿ ಪ್ರಕಾಶರು. ಯಾಕೆಂದರೆ ರಾಘವೇಂದ್ರ ಸ್ವಾಮಿಗಳ ಪೂರ್ವದಲ್ಲಿ ಕುಂಭಕೋಣದಲ್ಲಿ ಆ ಒಂದು ಏನು ಸಂಸ್ಥಾನವಿದೆ ನಾವು ನೋಡುತ್ತಿದ್ದೇವೆ ರಾಘವೇಂದ್ರ ಸ್ವಾಮಿಗಳ ಮಠ ಅಂತ. ಪೂರ್ವದಲ್ಲಿ ಕುಂಭಕೋಣದಲ್ಲಿ ವಿಜೇಂದ್ರ ತೀರ್ಥ ಮಠ ಅಂತ ಅದಕ್ಕೆ ಹೆಸರು. ಯಾಕೆಂದರೆ ವಿಜೇಂದ್ರ ತೀರ್ಥರ ವೈಭವ ಅಷ್ಟಿತ್ತು. ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳು ಕೂಡ ವಿಜೇಂದ್ರರಂತೆ ವೈಭವದಿಂದ ಮೆರೆಯುವವರು. ಹಾಗೂ ಶ್ರೀಮತ್ ಸುಧೀಂದ್ರಮಿವ ವಾದ ವಿಮರ್ದ ಚಂಚೋ, ವಿಶೇಷವಾಗಿ ಸುಧೀಂದ್ರ ತೀರ್ಥರು ವಾಕ್ಯಾರ್ಥದಲ್ಲಿ ಬಹಳಷ್ಟು ಖ್ಯಾತಿ ಪಡೆದಂತಹ ಮಹಾನುಭಾವರು. ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳು ಕೂಡ ಅತ್ಯಂತ ವಾಗ್ವಾದದಲ್ಲಿ ಬಹಳಷ್ಟು ಜಯವನ್ನು ಹೊಂದಿದಂಥವರು. ಅದೇ ರೀತಿಯಾಗಿ ಅಂತಹ ರಾಘವೇಂದ್ರ ಸ್ವಾಮಿಗಳು ನಮಗೆ ಒಲಿದು ನಮ್ಮ ಕರಾವಲಂಬ, ನಮ್ಮ ಕೈಯಿಂದ ಎತ್ತಿ ಹಿಡಿದು ನಮ್ಮನ್ನು ಉದ್ಧರಿಸಲಿ ಅಂತ ಯಾವ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಬಂದಿದ್ದೇವೆ. ಅಂತಹ ರಾಘವೇಂದ್ರ ಸ್ವಾಮಿಗಳ ಅದ್ಭುತವಾದ ಮಹಿಮೆಗಳು ಒಂದಲ್ಲ ಎರಡಲ್ಲ. ಅವರ ಮೃತ್ತಿಕೆಯ ಮಹಿಮೆ ಎಷ್ಟು ಅಂದರೆ, ಒಂದು ಕಾಲದಲ್ಲಿ ಅವರು ರಾಘವೇಂದ್ರ ಸ್ವಾಮಿಗಳು ಇದ್ದ ಕಾಲದಲ್ಲಿ ಅವರ ಶಿಷ್ಯನೊಬ್ಬ ಅವನ ಕೆಲಸ ಎಷ್ಟು ಅಂದರೆ, ರಾಘವೇಂದ್ರ ಸ್ವಾಮಿಗಳು ಹೊರಗಿಂದ ಒಳಗೆ ಬರುವಾಗ ಅವರ ಕಾಲು ತೊಳಿಲಿಕ್ಕೆ ಒಂದು ನೀರನ್ನು ತಂದಿಡೋದು ಅಷ್ಟೇ ಅವನ ಕೆಲಸ. ಆ ಸಮಯದಲ್ಲಿ ಒಮ್ಮೆ ಒಂದು ದಿನ ಏನು ಕೇಳಿಲ್ಲ ರಾಘವೇಂದ್ರ ಸ್ವಾಮಿಗಳಲ್ಲಿ, ಅಷ್ಟು ನಿಷ್ಠೆಯಿಂದ ಸೇವೆ ಮಾಡಿಕೊಳ್ತಾ ಬರ್ತಿದ್ದಾನೆ. ಒಂದು ದಿನ ರಾಘವೇಂದ್ರ ಸ್ವಾಮಿಗಳು ಹೊರಗಿಂದ ಒಳಗೆ ಬರ್ತಿರ್ತಾರೆ. ಕಾಲು ತೊಳೆದು ಒಳಗೆ ಹೋಗ್ಬೇಕು ಇನ್ನೇನೋ. ಅವಾಗ ಕೇಳ್ಕೊತಾನೆ, ರಾಘವೇಂದ್ರ ಸ್ವಾಮಿಗಳೇ ನನ್ನ ಮದುವೆ ಆಗಬೇಕಿತ್ತು, ನೀವೇನಾದರೂ ಕೊಟ್ಟು ಅನುಗ್ರಹ ಮಾಡಿ ಅಂತ. ರಾಯರಿಗೆ ಸ್ವಲ್ಪ ಆಶ್ಚರ್ಯ ಆಯಿತು. ಯಾಕೆಂದರೆ ಕೇಳದಿದ್ದರೆ ಒಳಗಿದ್ದಾಗ ಮಠದ ಸಂಸ್ಥಾನದಿಂದ ಏನಾದರೂ ಅನುಗ್ರಹವನ್ನು ಮಾಡ್ಕೊಳ್ಬೋದು, ಅಂದರೆ ಬೆಳ್ಳಿಯೋ ಬಂಗಾರವೋ ಏನೋ ಚೂರು ಕೊಟ್ಟು ಅನುಗ್ರಹ ಮಾಡ್ಬೋದು. ಆದರೆ ಹೊರಗಿಂದ ಒಳಗೆ ಬರುವ ಸಮಯದಲ್ಲಿ ಏನಿರುತ್ತೆ ಅವರಲ್ಲಿ ಅಂತ ಅಲ್ಲೇ ರಾಘವೇಂದ್ರ ಸ್ವಾಮಿಗಳ ಅಂದರೆ ಮೃತ್ತಿಕಾ ಶೋಚಕ್ಕೆ ಏನು ಇಟ್ಕೊಂಡಿದ್ರು ಆ ಮೃತ್ತಿಕೆಯನ್ನು ಕೊಟ್ಟು ಅನುಗ್ರಹ ಮಾಡಿ ಕಳಿಸ್ಕೊಟ್ರು.
ಅವನಿಗೆ ನಂಬಿಕೆ ಇದೆ ರಾಘವೇಂದ್ರ ಸ್ವಾಮಿಗಳ ಮೇಲೆ, ಮತ್ತೆ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಮಾಡಿದ್ದಾರೆ ಅಂತ ಊರಿಗೆ ಹೊರಟಲಿಕ್ಕೆ ಬಂದ. ಆ ಸಮಯದಲ್ಲಿ ಮುಂದೆ ಹೋಗ್ತಾ ಬರ್ತಿರ್ತಾನೆ, ಒಂದು ಊರಿಗೆ ಬರ್ತಾನೆ. ರಾತ್ರಿ ಆಗಿರುತ್ತೆ, ಯಾರ್ದೋ ಮನೆ ಆಚೆ ಆ ಕಟ್ಟೆ ಮೇಲೆ ಮಲಗಿರ್ತಾನೆ. ಆ ಸಮಯದಲ್ಲಿ ಏನಾಗುತ್ತೆ ಅಂದರೆ, ಆ ಮನೆಯ ಆಚೆ ಒಂದು ಪಿಶಾಚಿ ಅಂದರೆ ಬ್ರಹ್ಮ ರಾಕ್ಷಸ ಬಂದು ಪ್ರಕಟನಾಗ್ತಾನೆ. ಒಳಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ. ಆದರೆ ಅವನು ಆ ಬ್ರಾಹ್ಮಣನಿಗೆ ಬಂದು, ಅಂದರೆ ಆ ಸೇವಕನಿಗೆ ಬಂದು ಹೇಳ್ತಾನೆ, ನಾನು ಒಳಗೆ ಹೋಗ್ಲಿಕ್ಕೆ ಸಾಧ್ಯವಾಗ್ತಿಲ್ಲ, ನೀನು ಈ ಒಂದು ವೃತ್ತಿಗೆ ಏನೋ ಮಣ್ಣೇನೋ ಇಟ್ಕೊಂಡಿದ್ಯಲ್ವ, ಆ ಮಣ್ಣನ್ನು ನೀನು ಪಕ್ಕಕ್ಕೆ ಇಡೋ, ಅದಕ್ಕೆ ಯಾಕಂದರೆ ನಾವು ಒಳಗೆ ಹೋಗಿ ಇಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ನಾನು ಕಾಟ ಕೊಡಬೇಕು ಅಂತ. ಆದರೆ ಆತನಿಗೆ ಬಹಳ ಬುದ್ಧಿವಂತರು, ಅವನಿಗೆ ಗೊತ್ತು ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕೆಯ ಮಹಿಮೆ ಇದು ಅಂತ. ಆ ಮೃತ್ತಿಕೆಯನ್ನು ತಗೊಂಡು ಆ ಬ್ರಹ್ಮ ರಾಕ್ಷಸನ ಮೇಲೆ ಎಸೆದಾಗ ಅಗ್ನಿಯಲ್ಲಿ ಸುಟ್ಟು ಹೋಗ್ತಾನೆ ಆ ರಾಕ್ಷಸ. ಆಮೇಲೆ ಅಲ್ಲಿ ಮನೆಯ ಒಳಗೆ ಇರುವಂತಹ ವ್ಯಕ್ತಿಗಳು ಹೊರಗೆ ಬಂದು ನೋಡ್ತಾರೆ, ಏನು ಘಟನೆ ಅಂತ ನೋಡ್ತಾರೆ. ಅವರು ಬಂದು ಸಾಕ್ಷಾತ್ತಾಗಿ ನಮಸ್ಕಾರ ಮಾಡ್ತಾನೆ ಇವರಿಗೆ. ಯಾಕೆಂದರೆ ಆ ಮನೆಯಲ್ಲಿ ಆ ಗರ್ಭಿಣಿ ಸ್ತ್ರೀಯಲ್ಲಿರ್ತಾಳೆ, ಆಕೆಗೆ ಬಹಳಷ್ಟು ಮಕ್ಕಳಾದರೂ ಆ ಬ್ರಹ್ಮರಾಕ್ಷಸ ಬಂದು ಸಂಹಾರ ಮಾಡ್ತಿದ್ದ. ರಾಘವೇಂದ್ರ ಸ್ವಾಮಿಗಳ ಮಹಿಮೆಯಿಂದ ಈ ಬ್ರಹ್ಮರಾಕ್ಷಸ ಸಂಹಾರ ಆದಾಗ ಆಕೆ ಅವತ್ತಿನ ರಾತ್ರಿಯೇ ಒಂದು ಗಂಡು ಮಗುವಿಗೆ ಸಂತಾನ ಅಂದರೆ ಒಂದು ಜನನವನ್ನು ಕೊಟ್ಟಳು. ಅಂದರೆ ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕೆಯ ಮಹಿಮೆ ಇಷ್ಟು. ಆಮೇಲೆ ಮತ್ತೆ ಆ ಮನೆಯ ಯಜಮಾನನೇ ತನ್ನ ಮಗಳನ್ನು ಆ ವ್ಯಕ್ತಿಗೆ ಕೊಟ್ಟು ಮದುವೆ ಮಾಡಿಕೊಳ್ಳುತ್ತಾ ಮತ್ತೆ ಆ ಕಥೆ ಮುಂದುವರಿಯುತ್ತೆ. ಅರ್ಥಾತ್ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಬ್ರಹ್ಮರಾಕ್ಷಸನ ಸಂಹಾರ ಮಾಡಲಿಕ್ಕೆ ಸಾಮರ್ಥ್ಯವು, ಹಾಗೂ ಆ ಮೃತ್ತಿಕೆ ಇರುವಂತಹ ಸನ್ನಿಧಾನಕ್ಕೆ ಹೋಗಿ ನಾವು ನಮಸ್ಕಾರ ಮಾಡಿದರೆ ಸಕಲ ತೀರ್ಥಕ್ಷೇತ್ರಗಳಿಗೆ ಹೋಗದಂತಹ ಪುಣ್ಯವೇ ನಮಗೆ ಬರುತ್ತದೆ. ಅಂತಹ ರಾಘವೇಂದ್ರ ಸ್ವಾಮಿಗಳು ಅವರ ಮಾಡಿದಂತಹ ಒಂದೊಂದು ಕೃತಿಗಳು ಅದ್ಭುತವಾಗಿರುವಂತಹದ್ದು, ಬಹಳ ಸರಳವಾಗಿರುವಂತಹದ್ದನ್ನು ಕಠಿಣ ರೀತಿಯಲ್ಲಿ, ಯಾಕೆಂದರೆ ಮಧ್ವಾಚಾರ್ಯರು ಬರೆದಂತಹ ಸಣ್ಣ ಸಣ್ಣ ಗ್ರಂಥಗಳನ್ನು ಬಹಳ ವಿಸ್ತಾರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಹಂತಾನಂತೋನು ಭಾಷ್ಯೆ ವಿಲಸತಿ ಭಗವತ್ ಪಾರಸಂವರ್ಣಿನೋರ್ತಃ ಸತ್ಯಂ ಪ್ರತ್ಯೇತು ಲೋಕ ಕಥಮಿವ ವಧುನಾ ತಸ್ಯ ಟೀಕಾಂ ವಿನಾತೆ ಧೀರಶ್ರೀ ರಾಘವೇಂದ್ರ ವ್ರತಿವರ ನಿವಸದ್ ವಿಶ್ವಮಾಸ್ಯಾಂತರಾಲೆ ಸ್ತೋಕೆ ತೋಕಸ್ಯ ಶೌರ್ಯ ರತಿವೃಷ್ಟಿ ಕುಪಿತಾಂ ತತ್ಪರಸೂ ಮಂತರೇವ. ಅಂದರೆ ಮಧ್ವಾಚಾರ್ಯರು ಯಾವ ಅಣುಭಾಷ್ಯವನ್ನು ಬರೆದಿದ್ದಾರೆ, ಸಂಕ್ಷಿಪ್ತವಾದ ಬ್ರಹ್ಮಸೂತ್ರಕ್ಕೆ ಭಾಷ್ಯ, ಅದನ್ನು ವಿಸ್ತಾರ ಮಾಡಲಿಕ್ಕೆ ತತ್ವಮಂಜರಿ ಎಂಬುವಂತಹ ವ್ಯಾಖ್ಯಾನ ಬರೆದಿದ್ದಾರೆ. ಏಕೆಂದರೆ ಒಂದೊಂದು ಪದದಲ್ಲಿ ಒಂದೊಂದು ಅಧಿಕರಣಕ್ಕೆ ಮಧ್ವಾಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಹೇಗೆ ವ್ಯಾಖ್ಯಾನ ಮಾಡಿದ್ದಾರೆ ಎಂದು ತೋರಿಸಲಿಕ್ಕೆ ತತ್ವಮಂಜರಿ ಎಂಬುವಂತಹ ವಿಸ್ತಾರವಾದ ಗ್ರಂಥವನ್ನು ಬರೆದಿದ್ದಾರೆ. ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳು ಮಧ್ವಾಚಾರ್ಯರ ವಿಸ್ತಾರವಾದ ಗ್ರಂಥಗಳನ್ನು ಸಂಕ್ಷಿಪ್ತಿಗೊಳಿಸಿದ್ದಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಭಾವಸಂಗ್ರಹ ಎಂಬುವಂತಹ ಗ್ರಂಥದಲ್ಲಿ 32 ಅಧ್ಯಾಯಗಳನ್ನು ಬರೀ 32 ಶ್ಲೋಕದಲ್ಲಿ ತಂದು ತೋರಿಸಿಕೊಟ್ಟಂತಹ ಮಹಾನುಭಾವರು. ಅಂತಹ ರಾಘವೇಂದ್ರ ಸ್ವಾಮಿಗಳು ವಾಚಾ ಸಂಕ್ಷಿಪ್ತಯ ಯದ್ ಬಹುಚರಣ ವರ್ಣೇಸ್ತು ಮೊರಾರೆ, ಬಹಳ ವಿಸ್ತಾರವಾದದನ್ನು ಸರಳವಾಗಿ ಹೇಳಬಹುದು, ಸರಳವಾದದನ್ನು ಬಹಳ ವಿಸ್ತಾರ ಮಾಡಿ ಹೇಳಬಹುದು. ಯಾಕೆಂದರೆ ಮಧ್ವಾಚಾರ್ಯರಿಗೂ ಇದೇ ಮಹಿಮೆ ಇತ್ತು ಅಂತ ಮಧ್ವವಿಜಯದಲ್ಲಿ ಬರುತ್ತೆ. ಬಾಲಸಂಘಮಪಿ ಬೋಧಯತ್ ಪುರುಷಂ ದುರ್ನಿಶಂ ಚ ವಚನಂ ಚ ಪಂಡಿತೈಹಿ. ಅಂತಹ ವಾಯುದೇವರ ಯಾವ ಮಹಿಮೆ ಇದೆಯೋ ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳಲ್ಲೂ ನಮಗೆ ಕಾಣಲಿಕ್ಕೆ ಸಾಧ್ಯ. ಯಾಕೆಂದರೆ ವಾಯುದೇವರ ಉಪಾಸಕರು, ವಿಶೇಷವಾಗಿ ವಾಯುದೇವರ ವಿಶೇಷ ಸನ್ನಿಧಾನ ಪ್ರಾರ್ಥರರು. ಅಂತಹ ವಾಯುದೇವರ ಮಹಿಮೆಯು ಕೂಡ ರಾಘವೇಂದ್ರ ಸ್ವಾಮಿಗಳಲ್ಲಿ ನಾವು ಅವರ ಯೋಗ್ಯತಾನುಸಾರ ನೋಡಬಹುದು. ಅಂತಹ ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕಾರ ಮಾಡುತ್ತಿದ್ದೇವೆ. ತಾವು ಕೂಡ ಕೇಳುವವರಾಗಿದ್ದಾರೆ. ಮಗು, ಏನು ಬೇಕು ನಿನಗೆ ಅಂತ ನಾವು ಹೇಳ್ತಿದ್ದೇವೆ. ರಾಘವೇಂದ್ರ ಸ್ವಾಮಿಗಳು ನೀವು ಯಾರ ಬಗ್ಗೆ ಮಾತಾಡಿದ್ದೀರಿ? ನಿಮ್ಮ ಪ್ರಹ್ಲಾದರ ಅವತಾರದಲ್ಲಿ ಸಂಸಾರದಲ್ಲೇ ಬಳಲುತ್ತಿದ್ದಾರೆ, ಸಂಸಾರವೇ ನಿತ್ಯ ಅಂತ ಅಂದ್ಕೊಂಡಿದ್ದಾರೆ. ಅಂಥವರೇ ನಾವು. ಅಂತಹ ಪತಿತರಾದ ನಮ್ಮನ್ನು ನೀವು ರಕ್ಷಿಸಿ ಕೈಯನ್ನು ಹಿಡಿದು ಎತ್ತಿ ಪರಮಾತ್ಮನ ಮಾರ್ಗದಲ್ಲಿ ನೀವು ಕಳಿಸಬೇಕು. ಅಂತಹ ನಮ್ಮನ್ನು ವಿಶೇಷವಾಗಿ ಉದ್ಧರಿಸಿ ಅಂತ ನಾವು ಪ್ರಾರ್ಥನೆ ಮಾಡಿದಾಗ ರಾಘವೇಂದ್ರ ಸ್ವಾಮಿಗಳು ತಮ್ಮ ಕೈಯನ್ನು ನಮ್ಮ ತಲೆ ಮೇಲೆ ಇಟ್ಟು ಅನುಗ್ರಹ ಮಾಡುವವರಾಗಿದ್ದಾರೆ. ನಿನ್ನ ಬಿಂಬನಾದ ಶ್ರೀಹರಿಯ ದರ್ಶನ ಮೂಲಕವಾಗಿಯೇ ನಿನ್ನ ಸಂಸಾರದ ವಿಮುಕ್ತಿಯಾಗತ್ತೆ. ಅಂತಹ ಬಿಂಬಾತ್ಮಕನಾದ ಶ್ರೀನಿವಾಸನ ದರ್ಶನಕ್ಕೆ ನೀನು ಹೋದರೆ ಈ ಒಂದು ಸಾಧನೆಯಲ್ಲಿ ಬಹಳಷ್ಟು ಒಂದು ಪೋಷಣೆ ಬರುತ್ತದೆ. ಅಂತಹ ಶ್ರೀನಿವಾಸನ ದರ್ಶನಕ್ಕೆ ನೀನು ಹೋಗೋನಾಗುವಂಥ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವನ್ನು ನಾವು ಪಡೆದುಕೊಂಡು ಮುಂದೆ ನಾವು ತಿರುಪತಿ ಕ್ಷೇತ್ರಕ್ಕೆ ಬಂದಿದ್ದೇವೆ. ಅಲ್ಲಿರುವಂತಹ ಕಪಿಲ ತೀರ್ಥ ಕಪಿಲೇಶ್ವರನಿಗೆ, ರುದ್ರದೇವರಿಗೆ ನಮಸ್ಕರಿಸಿ, ಹಾಗೂ ಮುಖ್ಯವಾಗಿ ತಿರುಚಾನೂರು ಅಂತ ನಾವೇನು ನೋಡ್ತೀವಿ, ಅಲ್ಲಿರುವಂತಹ ಪರಮಾತ್ಮನ ರೂಪಕ್ಕೂ ನಾವು ನಮಸ್ಕಾರ ಮಾಡಬೇಕು. ಯಾಕೆಂದರೆ ಅಲ್ಲಿರುವಂತಹ ಕೃಷ್ಣ ಬಲರಾಮರ ಸನ್ನಿಧಾನ ಬಹಳ ಕಾರ್ಣಿಕವಾಗಿರುವಂಥದ್ದು. ತಾವೆಲ್ಲರೂ ನೋಡಿರ್ತೀರಾ ಅಂತ ನಾನು ಅಂದ್ಕೊಳ್ತೀನಿ. ಪದ್ಮಾವತಿಯ ಗುಡಿ ಏನಿರುತ್ತೋ ಅದರ ಪ್ರಾಕಾರದಲ್ಲಿ 2 ದೇವಸ್ಥಾನಗಳಿವೆ. ಒಂದು ಸುಂದರ ರಾಜ, ಪರಮಾತ್ಮನ ಸುಂದರ ರಾಜ ರೂಪ, ಮತ್ತೊಂದು ಕೃಷ್ಣ ಬಲರಾಮರ ರೂಪ. ಇದರ ಉಲ್ಲೇಖ ನಮ್ಮ ವೆಂಕಟೇಶ ಮಹಾತ್ಮೆಯನ್ನು ಓದಿದಾಗ ಬರುತ್ತದೆ. ಆಕಾಶರಾಜನ ಹೆಂಡತಿ ಪದ್ಮಾವತಿಗೆ ಗಂಡನ ಒಂದು ಇದು ಆಕೆಯ ಒಂದು ಯಾವಾಗ ಪದ್ಮಾವತಿ ಬಂದು ಮಲಗಿರ್ತಾಳಲ್ವಾ,
ಆಕಾಶರಾಜನ ಹೆಂಡತಿ ಕಪಿಲೇಶ್ವರನ ಸನ್ನಿಧಾನಕ್ಕೆ, ಈ ಬಲರಾಮಕೃಷ್ಣನ ಸನ್ನಿಧಾನಕ್ಕೆ ಬಂದು ಪೂಜೆ ಮಾಡ್ಕೊಳ್ತಾ ಹೋಗ್ತಾಳೆ ಅಂತ ಬರುತ್ತೆ ಉಲ್ಲೇಖ. ಯಾಕೆಂದರೆ ಇದರ ಮಹಿಮೆ ಏನು ಅಂದರೆ, ಕುರುಕ್ಷೇತ್ರ ಯುದ್ಧದ ನಂತರದಲ್ಲಿ ಕೃಷ್ಣ ರೂಪಿ ಕೃಷ್ಣ ಪರಮಾತ್ಮ ಆ ದಕ್ಷಿಣ ದೇಶಕ್ಕೆ ಬರ್ತಾನೆ ಈ ಒಂದು ಕ್ಷೇತ್ರಕ್ಕೆ. ಯಾಕೆಂದರೆ ಇಲ್ಲಿ ಶುಕರ ಆಶ್ರಮವಿದೆಯಲ್ವಾ, ಆ ಸಮಯದಲ್ಲಿ ಇಲ್ಲಿ ಬಂದು ಧ್ಯಾನದ ರೂಪದಲ್ಲಿ ಕೂತಿರ್ತಾನೆ. ಅಂದರೆ ಪದ್ಮಾಸನವನ್ನು ಹಾಕಿಕೊಳ್ಳುತ್ತಾ ಕೈಗಳನ್ನು ಈ ರೀತಿಯಾಗಿ ಧ್ಯಾನ ಮುದ್ರೆಯಲ್ಲಿ ಇಟ್ಟುಕೊಳ್ಳುತ್ತಾ ಧ್ಯಾನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಕೃಷ್ಣ, ಅಂದರೆ ಲೋಕದ ಒಂದು ರೀತಿಯಲ್ಲಿ. ಆಗ ಬಲರಾಮನಿಗೆ ಆಶ್ಚರ್ಯ ಆಗುತ್ತೆ, ಕೃಷ್ಣ ಎಲ್ಲಿದ್ದಾನೆ ಅಂತ. ಕುರುಕ್ಷೇತ್ರದಿಂದ ಹುಡುಕಿಕೊಳ್ಳುತ್ತಾ ಬಂದಾಗ ಈ ಒಂದು ಶುಕರ ಆಶ್ರಮಕ್ಕೆ ಬರ್ತಾನೆ. ಬಂದು ಕೃಷ್ಣನ ದರ್ಶನ ಮಾಡಿಕೊಳ್ಳುತ್ತಾ ಬಹಳ ಆಶ್ಚರ್ಯ ಆಗುತ್ತೆ, ಖುಷಿಯಾಗತ್ತೆ ಕೃಷ್ಣ ಸಿಕ್ಕನು ಅಂತ. ಆವಾಗ ಕೃಷ್ಣನೊಂದಿಗೆ ಭಾಷಣ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ, ಅಂದರೆ ಮಾತನಾಡಲಿಕ್ಕೆ. ಎಷ್ಟು ಆಶ್ಚರ್ಯದಿಂದ, ಅಂದರೆ ಎಷ್ಟು ಆತಂಕದಿಂದ ಬಂದಿರ್ತಾನೆ ಅಂದರೆ, ಬಲರಾಮ ಪಾದರಕ್ಷೆಯನ್ನು ಕೂಡ ಬಿಚ್ಚಿರಲಿಲ್ಲ. ನೀವು ಒಂದು ಚಿತ್ರವನ್ನು ನೋಡಬಹುದು ಈ ದೇವಸ್ಥಾನದಲ್ಲಿ. ಕೃಷ್ಣ ಯೋಗಾಸನದಲ್ಲಿ ಕೂತು ಧ್ಯಾನವನ್ನು ಮಾಡುತ್ತಿದ್ದಾನೆ, ಬಲರಾಮ ಕೃಷ್ಣನ ಪಕ್ಕದಲ್ಲಿ ಕೂತು ಪಾದರಕ್ಷೆಯನ್ನು ಧಾರಣೆ ಮಾಡಿದ್ದಾನೆ. ಅಂತಹ ಅದ್ಭುತವಾದ ಸಂದೇಶವನ್ನು ತೋಡಿಕೊಳ್ಳುವಂತಹ ಈ ಒಂದು ದಿವ್ಯವಾದ ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡುತ್ತಿದ್ದೇವೆ. ಅಲ್ಲಿರುವಂತಹ ಸುಂದರರಾಜ ರೂಪಕ್ಕೂ ನಮಸ್ಕಾರ ಮಾಡಿ, ವಿಶೇಷವಾಗಿ ಭೂಲೋಕ ವೈಕುಂಠ ಕ್ಷೇತ್ರವಾಗಿರುವಂತಹ ಈ ಒಂದು ಪರ್ವತಕ್ಕೆ ನಾವು ಬಂದಿದ್ದೇವೆ. ಅದ್ರಿಜನಾಮಕ ಪರಮಾತ್ಮನ ಸನ್ನಿಧಾನವುಳ್ಳಂತಹ ಪರ್ವತ. ಎಲ್ಲ ಪರ್ವತದಲ್ಲಿ ಅಂತಹ ದಿವ್ಯವಾದ, ಅಂದರೆ ಜ್ಞಾನಿಗಳಿಗೆ ಇದು ಪರಮಾತ್ಮನ ರೂಪವೇ ಕಾಣಿಸುತ್ತಿದೆ. ಯಾಕೆಂದರೆ ನಮ್ಮ ವ್ಯಾಸರಾಜರು ವಾದಿರಾಜರೆಲ್ಲ ಮಂಡಿಯಲ್ಲಿ ಹಟ್ಟಿದ್ದಾರೆ, ಸಾಲಿಗ್ರಾಮದ ರೂಪದಲ್ಲಿ ಇದೆ ಅಂತ. ಅಂತಹ ದಿವ್ಯವಾದ ಪರ್ವತದ ಸ್ಪರ್ಶವನ್ನು ಮಾಡುತ್ತಿದ್ದೇವೆ. ವೆಂಕಟಾದ್ರಿ ಪರ್ವತವನ್ನು ಏರುತ್ತಿದ್ದೇವೆ. ಎಂತಹ ವೆಂಕಟಾದ್ರಿ ಪರ್ವತ ಅಂದರೆ, ಮಾಧವ ಬ್ರಾಹ್ಮಣನ ಪಾಪವನ್ನು ನಾಶ ಮಾಡಿದಂತಹ ಪರ್ವತ. ಆತ ಮಾಡಬಾರದ ಕಾರ್ಯವನ್ನು ಮಾಡಿದರು ಬಂತೆ ಈ ಪರ್ವತ ಒಂದು ಕಪಿಲೇಶ್ವರನ ಸನ್ನಿಧಾನಕ್ಕೆ ಬಂದು ಪಿಂಡ ಪ್ರದಾನಗಳನ್ನು ಮಾಡ್ತಾನೆ. ಪಶ್ಚಾತ್ತಾಪ ಪುರಸ್ಸರವಾಗಿ ತಾನು ಬಂದು ಈ ಒಂದು ಪರ್ವತದ ಸ್ಪರ್ಶ ಮಾಡಿದಾಗ ಏನಾಗತ್ತೆ ಅಂತ ವೆಂಕಟೇಶ ಮಹಾತ್ಮೆಯಲ್ಲಿ ಎಂತಹ, ಅಂದರೆ ಯಾವ ರೀತಿಯಾಗಿ ಹೇಳ್ತಾರೆ ಅಂದರೆ, ಸೋಪಿಹ್ ತಸ್ಥೋ ದ್ವಿಜಶ್ರೇಷ್ಠೋ ಮಾಧವೋ ಗಿರಿಮಸ್ತಕೆ ಬೂಧರ ಸ್ಪರ್ಶ ಮಾತ್ರೇಣ ತದಘಂ ಪರ್ಯತಪ್ಯತ ಮಾಧವಸ್ಯಾಭವತ್ ಕಷ್ಟಂ ಯಥಾ ಮಕ್ಷಿಕ ಭಕ್ಷಣಾತ್ ವಮಂತ ಮೇನಂ ತಂ ಪಾಪಂ ಸಮಾವೃಣ್ವನ್ ಸಮಂತತಃ ತದಂಗಜಾತ ಕೋಪ್ಯಗ್ನಿಃ ಅದ್ರಿಮಾಹಾತ್ಮ್ಯತಃ ತದಾ ಪ್ರಜ್ಜ್ವಾಲ ದಹನ್ ಪಾಪಂ ಸುರಾಮಾಂಶನೋದ್ಭವಂ. ತನ್ನ ಪಾಪವೆಲ್ಲ ವಾಂತಿಯ ರೂಪದಲ್ಲಿ ಹೊರಬಂದವು ಹಾಗೂ ತನ್ನ ಪಾಪವೆಲ್ಲ ಸುಟ್ಟು ಹೋದವು. ಅಂತಹ ಮತ್ತೆ ಬಹಳ ದುರ್ವಾಸನೆ ಬಂದಿತ್ತು. ಆ ಒಂದು ಕ್ಷಣದಲ್ಲಿ ಎಲ್ಲ ದೇವತೆಗಳು ಬಂದು ನೋಡುತ್ತಾರೆ. ಬ್ರಹ್ಮದೇವರು ಕೂಡ ಸಾಕ್ಷಾತ್ಕಾರವಾಗಿ ತಾವು ಹೇಳ್ತಾರೆ, ನೀನು ಮಾಡಿದಂತಹ ಪಾಪ ಬಹಳವಾಗಿರುವಂತಹದ್ದು, ಆ ಪಾಪದ ಪ್ರಾಯಶ್ಚಿತ್ತಾರ್ಥವಾಗಿ ನೀನು ಸ್ವಾಮಿ ಪುಷ್ಕರಣಿ ಸ್ನಾನ ಮಾಡು, ವರಾಹ ದೇಹವರ ದರ್ಶನವನ್ನು ಪಡೆದುಕೊಂಡು ದೇಹತ್ಯಾಗವನ್ನು ಮಾಡು. ಮುಂದಿನ ಜನ್ಮದಲ್ಲಿ ಆತನು ಈ ವೆಂಕಟಾದ್ರಿ ಪರ್ವತದ ಮಹಾತ್ಮೆಯಿಂದ ಆಕಾಶರಾಜನಾಗಿ ಮತ್ತೆ ಹುಟ್ಟಿ ಬಂದು ಪರಮಾತ್ಮನಿಗೆ ಕನ್ಯಾದಾನ ಮಾಡುವಂತಹ ಫಲವನ್ನು ಹೊಂದಿಕೊಂಡವನಾಗಿದ್ದಾನೆ. ಅಂತಹ ದಿವ್ಯವಾದ ಪರ್ವತ. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವ ಅನಿಷ್ಟಾನಿ ಸಾಧಯ ಇಷ್ಟಾನಿ ಮಾಧವ ಅಂತ ವೆಂಕಟೇಶ ಮಹಾತ್ಮೆಯ ಮಂಗಲ ಶ್ಲೋಕ. ಪರಮಾತ್ಮ ವಿಶೇಷವಾಗಿ ವೆಂಕಟಾದ್ರಿ ಪರ್ವತದಲ್ಲಿ ನಿಂತುಕೊಂಡು ನಿವಾರಯಸ್ವ ಅನಿಷ್ಟಾನಿ, ನಮ್ಮ ಎಲ್ಲ ಪಾಪಗಳನ್ನು ನಾಶ ಮಾಡಿ, ಸಾಧಯ ಇಷ್ಟಾನಿ, ವಿಶೇಷವಾಗಿ ಸಾಧನೆಗೆ ಬೇಕಾಗಿರುವಂತಹ ಆ ಎಲ್ಲ ಇಷ್ಟಗಳನ್ನು ಕರುಣಿಸಲಿ ಪರಮಾತ್ಮ ಅಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ವೆಂಕಟಾಚಲ ವಾಸ ಗೋವಿಂದ ಗೋವಿಂದ. ಮುಂದೆ ಶೇಷಾದ್ರಿ ಪರ್ವತವನ್ನು ಏರುತ್ತಿದ್ದೇವೆ. ಶೇಷದೇವರು ವಿಶೇಷವಾಗಿ ಅಹಂಕಾರ, ತಾವು ಪೂರ್ವದಲ್ಲಿ ತಮ್ಮ ಗುರುಗಳಾಗಿರುವಂತಹ ವಾಯುದೇವರ ದ್ವೇಷವನ್ನು ಮಾಡುತ್ತಾರೆ. ಅಹಂಕಾರದ ತಾತ್ಕಾಲಿಕವಾಗಿರುವಂತಹ ಕ್ಷಣಿಕ ಅಹಂಕಾರದ ಒಂದು ಪ್ರಭಾವದಿಂದ ಆ ವಾಯುದೇವರು ವಿಶೇಷವಾಗಿ ಪರಮಾತ್ಮನ ಅನುಗ್ರಹದಿಂದ ಅವರ ಅಹಂಕಾರವನ್ನು ನಾಶ ಮಾಡಿ ಈ ಶೇಷಾದ್ರಿ ಪರ್ವತ ರೂಪದಲ್ಲಿ ಬಂದು ನೆಲೆಸಿಕೊಂಡಿರುವಂತಹ ರೀತಿಯಾಗಿ ಮಾಡುತ್ತಾರೆ. ಶೇಷಾಚಲ ವಾಸ ದೋಷ ದೂರನೆ ಭಕ್ತ ಪೋಷಕ ಶ್ರೀಕಾಂತ ನಮೋ ನಮೋ ಶ್ರೀನಿವಾಸ ದಯಾನಿಧೆ. ಆ ದಯಾನಿಧಿಯಾಗಿರುವಂತಹ ಶ್ರೀನಿವಾಸ ಶೇಷಾಚಲ ಎಂಬುವಂತಹ ಪರ್ವತವನ್ನು ನಮಗೆ ಕರುಣಿಸುತ್ತಿದ್ದಾನೆ. ಆದ್ದರಿಂದ ಅವನು ಭಕ್ತ ಪೋಷಕ ಹಾಗೂ ವಾಯುದೇವರ ಮಹಿಮೆ ತೋರಿಸಿಕೊಳ್ಳುವವನಾಗಿದ್ದಾನೆ. ಆದ್ದರಿಂದನೂ ಕೂಡ ಅವನು ಭಕ್ತ ಪೋಷಕ ಹಾಗೂ ಶೇಷದೇವರ ಕ್ಷಣಿಕವಾದ ಅಹಂಕಾರವನ್ನು ನಾಶ ಮಾಡುತ್ತಾನೆ. ಆದ್ದರಿಂದಲೂ ಅವನು ಭಕ್ತ ಪೋಷಕ. ಮುಖ್ಯವಾಗಿ ಈ ಪರ್ವತದಲ್ಲಿ ಬಂದು ಈ ಕಥೆಯನ್ನು ಯಾರು ಶ್ರವಣ ಮಾಡ್ತಾರೋ ಅವರ ಪಾಪ, ಅವರ ಅಹಂಕಾರವನ್ನು ನಾಶ ಮಾಡುತ್ತಾನೆ. ಆದ್ದರಿಂದಲೇ ಈ ಪರಮಾತ್ಮ ವಿಶೇಷವಾಗಿ ಶೇಷಾಚಲ ವಾಸ ಪರಮಾತ್ಮ ದಯಾನಿಧೆ, ಅಂತಹ ದೋಷದೂರನಾಗಿರುವಂತಹ ಶೇಷಾಚಲ ವಾಸನಾಗಿರುವಂತಹ ಶೇಷಾಂತರ್ಗತ ಭಾರತೀಯರಣ ಮುಖ್ಯ ಪ್ರಾಣಾಂತರ್ಗತ ಶೇಷಾಚಲ ವಾಸ ಪರಮಾತ್ಮನಿಗೆ ನಮಸ್ಕರಿಸೋಣ. ಶೇಷಾಚಲ ವಾಸ ಗೋವಿಂದ ಗೋವಿಂದ. ಮುಂದೆ ಈ ಒಂದು ಅಂಜನಾದ್ರಿ ಪರ್ವತವನ್ನು ಏರುತ್ತಿದ್ದೇವೆ. ಇದೇ ಸ್ಥಳದಲ್ಲಿ ಮತಂಗ ಋಷಿಗಳ ಆಶ್ರಮದಲ್ಲಿ ಅಂಜನಾದೇವಿ ವಿಶೇಷವಾಗಿ ವಾಯುದೇವರ
ಆ ಒಂದು ಅವತಾರಕ್ಕಾಗಿ ತಪಸ್ಸನ್ನು ಮಾಡುವವರಾಗಿದ್ದಾರೆ. ಅಂತಹ ವನದಲ್ಲಿ ಹೋಗಿ ತಪಸ್ಸನ್ನು ಮಾಡಿರುವಂಥವರು. ಯಾಕೆಂದರೆ ವನ ಅಂದರೆ ಸಜ್ಜನರ ಸಂಘ, ಹಾಗೂ ವನ ಅಂದರೆ ಶಾಸ್ತ್ರದ ಆಲೋಚನೆ ಎಂಬುವಂತಹ ತಪಸ್ಸನ್ನು ಮಾಡಿದಾಗ ಮಧ್ವಶಾಸ್ತ್ರದ ಜ್ಞಾನ ಎಂಬುವಂತಹ ತಪಸ್ಸು ನಮಗೆ ಒಂದು ಫಲ ನಮಗೆ ಬರುತ್ತೆ. ಹಾಗೂ ಅದರ ಮೂಲಕವಾಗಿ ನಾವು ಸಜ್ಜನರ ಸಂಘವನ್ನು ಮಾಡುತ್ತೇವೆ. ಆ ಸಜ್ಜನರ ಸಂಘದಿಂದ ನಮ್ಮ ಸ್ವರೂಪೋದ್ಧಾರಕ ಗುರುಗಳ ಸಂಪರ್ಕ ಆಗಿ ಆ ಸ್ವರೂಪೋದ್ಧಾರಕ ಗುರುಗಳು ಕೊಡುವಂತಹ ಫಲವೇ ಬಿಂಬನ ಜ್ಞಾನ. ಆ ಒಂದು ಜ್ಞಾನ ಎಂಬುವಂತಹ ಫಲದ ಮೂಲಕವಾಗಿಯೂ ಕೂಡ ನಮ್ಮ ಮೋಕ್ಷಕ್ಕೆ ಕಾರಣವಾಗುತ್ತದೆ ಅಂತಹ ದಿವ್ಯವಾದ ಪರ್ವತ. ಹಾಗೂ ಮುಖ್ಯವಾಗಿ ಈ ರೀತಿಯಾಗಿ ನಾವು ತಪಸ್ಸನ್ನು ಮಾಡುವವರಾಗಿದ್ದರೆ ಮುಖ್ಯ ಪ್ರಾಣದೇವರ ಅವತಾರ ನಮ್ಮಿಂದಲೂ ಆಗುತ್ತದೆ. ಅದರ ಫಲ ಏನು ಅಂತ ನಮ್ಮ ಪುರಂದರದಾಸ ಒಂದು ಕೃತಿಯಲ್ಲಿ ಹೇಳ್ತಾರೆ. ಕೂಸಿನ ಕಂಡೀರ, ಮುಖ್ಯ ಪ್ರಾಣರ ಕಂಡೀರ, ಬಾಲನ ಕಂಡೀರ, ಬಲವಂತನ ಕಂಡೀರ. ಅದರ ಕೊನೆಯಲ್ಲಿ ಏನು ಹೇಳ್ತಾರೆ? ಮಾಯವಾದಿಗಳ ಗೆದ್ದಿತು ಕೂಸು, ದ್ವೈತ ಮತವನುದ್ಧರಿಸಿತು ಕೂಸು, ಮಧ್ವರಾಯರೆಂಬ ಪೆಸರಿನ ಕೂಸು, ಪುರಂದರ ವಿಠಲನ ಪ್ರೇಮದ ಕೂಸು. ಕೂಸಿನ ಕಂಡೀರ, ಮುಖ್ಯ ಪ್ರಾಣರ ಕಂಡೀರ. ವಾಯುದೇವರು ನಮ್ಮ ಕೂಸು ಅಂತ ನಾವು ಯಾಕೆ ಉಪಾಸನೆ ಮಾಡಬೇಕು ಅಂತ ಬೃಹದಾರಣ್ಯಕದಲ್ಲಿ ನಮ್ಮ ಮಧ್ವಾಚಾರ್ಯರು ಹೇಳ್ತಾರೆ. ನಮ್ಮ ಬಲಗಣ್ಣಿನಲ್ಲಿ ಹಗ್ಗ ಒಂದಿದೆ. ಆ ಒಂದು ಗೂಟಕ್ಕೆ ಹಗ್ಗವನ್ನು ಕಟ್ಟಿ ಅದಕ್ಕೆ ಒಂದು ಆಕಳನ್ನು ಕಟ್ಟಿದ್ದಾರೆ. ಆ ಗೂಟ ಪರಮಾತ್ಮ, ಲಕ್ಷ್ಮೀದೇವಿ ಹಗ್ಗ, ವಾಯುದೇವರು ಕೂಸು ಅಂದರೆ ಒಂದು ಆಕಳಿನ ಮರಿ. ಆ ರೀತಿಯಾಗಿ ನಾವು ಚಿಂತನೆ ಮಾಡಿದಾಗ ನಮ್ಮ ಇಂದ್ರಿಯ ನಿಗ್ರಹ ಆಗತ್ತೆ ಅಂತ. ಅರ್ಥಾತ್ ಈ ವಾಯುದೇವರನ್ನು ನಾವು ಕೂಸುವಾಗಿ ಉಪಾಸನೆ ಮಾಡಿದರೆ ಏನಾಗತ್ತೆ ಅಂದರೆ ಮಧ್ವರಾಯರೆಂಬ ಪೆಸರಿನ ಕೂಸು, ಪುರಂದರ ವಿಠಲನ ಪ್ರೇಮದ ಕೂಸು. ವಿಶೇಷವಾಗಿ ನಮ್ಮ ಅದ್ವೈತ ದೈತ್ಯರ ಸಂಹಾರ, ಯಾಕೆಂದರೆ ಮಾಯವಾದಿಗಳ ಗೆದ್ದಿತು ಕೂಸು ಅಂದರೆ ಯಾರು ಅಜ್ಞಾನದ ಸಾಂಕೇತಿಕವಾಗಿರುವಂತಹ ಆ ಎಲ್ಲ ದೈತ್ಯರು ನಮ್ಮಲ್ಲಿ ಯಾರು ಸನ್ನಿಹಿತರಾಗಿದ್ದಾರೋ ಅವರೆಲ್ಲರನ್ನೂ ನಾಶ ಮಾಡಿ ಪುರಂದರ ವಿಠಲನ ಪ್ರೇಮದ ಕೂಸು, ಪರಮಾತ್ಮನ ಧ್ಯಾನಕ್ಕೆ ಪರಮಾತ್ಮನೊಂದಿಗೆ ಹತ್ತಿರ ಕರೆದುಕೊಂಡು ಹೋಗುವಂತಹ ವ್ಯಕ್ತಿಯೇ ನಮ್ಮ ವಾಯುದೇವರು. ಅಂತಹ ವಾಯುದೇವರು ನಮ್ಮ ಕೂಸು ಅಂತ ನಾವು ಉಪಾಸನೆ ಮಾಡಬೇಕು. ವಿಶೇಷವಾಗಿ ನಮ್ಮ ದೇಹದಲ್ಲಿ ನಿಂತು ಆ ಅಜ್ಞಾನಕ್ಕೆ ಸಾಂಕೇತಿಕವಾಗಿರುವಂತಹ ದೈತ್ಯರನ್ನು ಸಂಹಾರ ಮಾಡಿ ಸಾಧನೆಯನ್ನು ಮಾಡಿಸಿಕೊಂಡು ಅಂತಹ ವಾಯುದೇವರಿಗೆ ಪ್ರೀತ್ಯಾಸ್ಪದರಾಗಿರುವಂತಹ ಪುರಂದರ ವಿಠಲನ ಬಲಿಗೆ ಕರೆದುಕೊಂಡು ಹೋಗುವಂತಹ ಅಂಜನಾಚಲ ವಾಸ ನಮ್ಮ ವಾಯುದೇವರು. ಅಂತಹ ಅಂಜನಾದ್ರಿ ಪರ್ವತದಲ್ಲಿರುವಂತಹ ವಾಯುದೇವರು ತದನಂತರ್ಗತ ಅಂಜನಾಚಲ ವಾಸ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಂಜನಾಚಲ ವಾಸ ಗೋವಿಂದ ಗೋವಿಂದ. ಮುಂದೆ ವೃಷಭಾದ್ರಿ ಪರ್ವತವನ್ನು ಏರುವವರಾಗಿದ್ದೇವೆ. ಇದೇ ಸ್ಥಳದಲ್ಲಿ ನಮ್ಮ ವೃಷಭಾಸುರ ಸಾವಿರಾರು ವರ್ಷವನ್ನು ತಪಸ್ಸನ್ನು ಆಚರಣೆ ಮಾಡಿದ್ದಾನೆ. ಎಂತಹ ರೀತಿಯಲ್ಲಿ ಅಂದರೆ ಪೂಜಾಂತೆ ಸಶಿರಃ ಪುಷ್ಟಂ ಖಡ್ಗೇನಾಹೃತ್ಯ ಭೂಪತೆ ಸ್ವರ್ಪ್ಯತ್ಯಸೌ ನಿತ್ಯಂ ಆಗಚ್ಚತಿ ಹಿತತ್ಪುನಃ. ಪೂಜೆಯ ನಂತರದಲ್ಲಿ ಖಡ್ಗದಿಂದ ತನ್ನ ಶಿರಸ್ಸನ್ನು ಆಹುತಿಯಾಗಿ ಅರ್ಪಣೆ ಮಾಡುತ್ತಿದ್ದ ಒಂದು ತಪಸ್ಸಿಗೆ ಮೆಚ್ಚಿದಂತಹ ಪರಮಾತ್ಮ ಮತ್ತೆ ಆ ಶಿರಸ್ಸನ್ನು ಕೊಡುವಂತನಾಗಿದ್ದಾನೆ. ಅದಾದಾಗ ಸಾವಿರಾರು ವರ್ಷಗಳು ಹೀಗೆ ರೀತಿಯಾಗಿ ಬರ್ತಿತ್ತು. ಆದರೆ ಆತ ಅಲ್ಲಿರುವಂತಹ ಋಷಿಮುನಿಗಳಿಗೆ ಬಹಳಷ್ಟು ಕಾಟವನ್ನು ಕೊಡುತ್ತಿದ್ದ. ಅದನ್ನು ಸಂಹಾರ ಮಾಡಲಿಕ್ಕೆ ಏನಾಗುತ್ತೆ? ಶಿಲಾಂತರ್ಯಾಮಿ ಭಗವಾನ್ ಶ್ರೀನಿವಾಸ ಸತಾಂಗತಿ ತಮಾಲೋಕ್ಯ ಹೃಷಿಕೇಶಂ ವೃಷಭೋ ದಂಡಮದ್ಭುವಿ. ಆ ಪರಮಾತ್ಮ ಶಿಲಾಂತರ್ಯಾಮಿ ಅರ್ಥಾತ್ ಆ ಶಾಲಿಗ್ರಾಮ ಶಿಲೆಯಲ್ಲಿರುವಂತಹ ಪರಮಾತ್ಮ. ಆತ ಯಾವ ಪರಮಾತ್ಮನ ಪೂಜೆ ಮಾಡುತ್ತಿದ್ದನೋ ಅಂತಹ ಪರಮಾತ್ಮ ಯಾವ ಪರಮಾತ್ಮ ಅಂದರೆ ಶ್ರೀನಿವಾಸ ಸತಾಂಗತಿ, ಸಜ್ಜನರಿಗೆ ಅತ್ಯಂತ ಪ್ರೀತ್ಯಾಸ್ಪದವಾಗಿರುವಂತಹ ಪರಮಾತ್ಮ ಪ್ರಕಟನಾಗ್ತಾನೆ. ಎಂತಹ ಪರಮಾತ್ಮ ಅಂದರೆ ಹೃಷಿಕೇಶ. ಆ ಹೃಷಿಕೇಶ ಅಂದರೆ ನಮ್ಮ ಇಂದ್ರಿಯಗಳಿಗೆ ಅಭಿಮಾನಿಯಾಗಿರುವಂತಹ ಪರಮಾತ್ಮ ಬಂದು ಪ್ರಕಟನಾಗ್ತಾನೆ. ಆಗ ಏನು ಮಾಡ್ತಾನೆ? ವೃಷಭಾಸುರ ಯುದ್ಧ ಭಿಕ್ಷೆಯನ್ನು ಕೇಳ್ತಾನೆ. ಯಾಕೆಂದರೆ ಪರಮಾತ್ಮ ಇಂದ್ರಿಯಾಭಿಮಾನಿ ಹೃಷಿಕೇಶ. ಅವನಲ್ಲಿ ನಿಂತು ಆ ಒಂದು ಯುದ್ಧಾಪೇಕ್ಷೆ ಕೇಳುವಂತಹ ಬುದ್ಧಿಯನ್ನು ಕೊಡುತ್ತಾನೆ. ಆಗ ಏನಾಗುತ್ತೆ? ಆ ಯುದ್ಧವನ್ನು ಮಾಡಿ ಸುದರ್ಶನ ಚಕ್ರದಿಂದ ಸಂಹಾರನಾಗುತ್ತಾನೆ. ಯಾಕೆಂದರೆ ಪರಮಾತ್ಮ ಸತಾಂಗತಿ ಸಜ್ಜನರಿಗೆ ಪ್ರೀತ್ಯಾಸ್ಪದನು ಆತ. ಹಾಗೂ ಅಂತಹ ಪರಮಾತ್ಮ ಶಿಲಾಂತರ್ಯಾಮಿ. ಆತ ನರಸಿಂಹ ಶಾಲಿಗ್ರಾಮಕ್ಕೆ ಪೂಜೆ ಮಾಡಿದರು. ಆ ಶಾಲಿಗ್ರಾಮದಲ್ಲಿ ಇರುವಂತಹ ಪರಮಾತ್ಮ ಇಲ್ಲಿರುವಂತಹ ಸಜ್ಜನರಲ್ಲಿ ಇರಲಿಲ್ಲ. ಆ ಒಂದು ಜ್ಞಾನ ಅವನಿಗೆ ಇರಲಿಲ್ಲ. ಆದ್ದರಿಂದ ಪರಮಾತ್ಮ ಹೃಷಿಕೇಶನಾಗಿ ಬಂದು ಅವನ ಒಂದು ಅಜ್ಞಾನವನ್ನು ನಾಶವನ್ನು ಮಾಡಿ ವಿಶೇಷವಾಗಿ ವರಂಜಯಾಚೆ ವೃಷಭೋ ಭವೈಚ್ಛೈಲೋ ಮಮಾಭಿಧಃ ಏವ ಮುಕ್ತ ಹರೇಃ ಪಾದೋ ಸಂಸ್ಪೃಶ್ಯ ವೃಷಭಾಸುರ. ಕಾಲಿನಿಂದ ತಾನು ವೃಷಭಾಸುರನನ್ನು ಸ್ಪರ್ಶಿಸಿ ಆತ ಪೂರ್ಣ ಶರಣಾಗತಿಯಾಗುತ್ತಾನೆ. ಆ ಪರಮಾತ್ಮ ಅನುಗ್ರಹ ಮಾಡಿ ಆ ಶೈಲಕ್ಕೆ, ಆ ಒಂದು ಪರ್ವತಕ್ಕೆ ವೃಷಭಾಚಲ ಎಂಬುವಂತಹ ಹೆಸರು ಬರಲಿ ಅಂತ ಅನುಗ್ರಹ ಮಾಡ್ತಾನೆ. ಅಂತಹ ಪರಮಾತ್ಮ ಸಜ್ಜನರನ್ನು ರಕ್ಷಿಸಿ ನಮ್ಮಲ್ಲಿರುವಂತಹ ಆ ಒಂದು ಸಜ್ಜನರ ದ್ವೇಷ ಎಂಬುವಂತಹ ದೋಷವನ್ನು ನಾಶ ಮಾಡಿ
ಪೂರ್ಣ ಶರಣಾಗತಿ ಎಂಬುವಂತಹ ಒಳ್ಳೆಯ ಬುದ್ಧಿಯನ್ನು ಆ ಹೃಷಿಕೇಶನಾಗಿರುವಂತಹ ಪರಮಾತ್ಮ, ಶಿಲಾಂತರ್ಯಾಮಿ ಆಗಿರುವಂತಹ ಪರಮಾತ್ಮ, ನಾವು ಪೂಜೆ ಮಾಡುವಂತಹ ಸಾಲಿಗ್ರಾಮ ಶಿಲಸ್ಥನಾಗಿರುವಂತಹ ಬಿಂಬನಾದ ಶ್ರೀಹರಿ, ಸತಾಂಗತಿಯಾಗಿರುವಂತಹ ಶ್ರೀನಿವಾಸ ನಮ್ಮನ್ನು ವಿಶೇಷವಾಗಿ ರಕ್ಷಿಸಲಿ. ವೃಷಭಾಚಲ ವಾಸ ಗೋವಿಂದ ಗೋವಿಂದ. ಮುಂದೆ ನಾವು ಗರುಡಾದ್ರಿ ಪರ್ವತವನ್ನು ಏರುತ್ತಿದ್ದೇವೆ. ಇದೇ ಸ್ಥಳದಲ್ಲಿ ನಮ್ಮ ಗರುಡದೇವರು 2 ಕೈಯಿಂದ ಹೊತ್ತಿದ್ದಾರೆ ಪರಮಾತ್ಮನನ್ನ. ಯಾವ ರೀತಿ ಅಂತ ನಮ್ಮ ಜಗನ್ನಾಥದಾಸರು ಅದ್ಭುತವಾಗಿ ಹೇಳ್ತಾರೆ ನಮ್ಮ ಹರಿಕಥಾಮೃತಸಾರದಲ್ಲಿ. ಜಗದುದರನ ಸುರೋತ್ತಮನ ನಿಜ ಪೊಗಳಲಾಂತು ಕರಾಬ್ಜದೊಳು ಪದಯುಗ ಧರಿಸಿ ನಖ ಪಂಕ್ತಿಯೊಳು ರಮಣೀಯ ತರವಾದ ನಗಧರನ ಪ್ರತಿಬಿಂಬ ಕಾಣುತ ಮಿಗೆ ಹರುಷದಿಂಪೊಗಳಿ ಹಿಗ್ಗುವ ಖಗಕುಲಾಧಿಪ ಕೊಡಲಿ ಮಂಗಳ ಸರ್ವ ಸುಜನರಿಗೆ. ಹೇಗೆ ಹೊತ್ತಿದ್ದಾರೆ ಪರಮಾತ್ಮನನ್ನ ಅಂತ ಹೆಂಗೆ ಹೇಳ್ತಾರೆ. ತಾವು 2 ಕೈಗಳಿಂದ ಹೊತ್ತಿಕೊಂಡು ಪರಮಾತ್ಮನನ್ನ ಧಾರಣೆ ಮಾಡಿದ್ದಾರೆ. ಆದರೆ ನಾವು ಒಬ್ಬರನ್ನ ಹಂಗೆ ಇಟ್ಕೊಂಡಿದ್ರೆ ಗರುಡದೇವರು ಮುನ್ನೋಡ್ಬೇಕಲ್ವ, ಹೀಗೆ ಮೇಲ್ ನೋಡಿ ಪರಮಾತ್ಮನ ನೋಡಲಿಕ್ಕೆ ಸಾಧ್ಯವಾಗಲಿಲ್ಲ. ಆವಾಗ ಏನು ಮಾಡ್ತಾರೆ ಅಂದರೆ, ಅವರ ಕೈಯಿನ ಮೇಲೆ ಇರುವಂತಹ ನಖಪಂಕ್ತಿಯೊಳು ರಮಣೀಯ ತರವಾದ ನಗಧರಣ ಪ್ರತಿಬಿಂಬ ಕಾಣುತ್ತ ಮಿಗೆ ಹರುಷದಿಂ ಪೊಗಳಿ ಹಿಗ್ಗುವ. ಅವರ ಕೈಯಿನ ಮೇಲೆ ಪರಮಾತ್ಮನ ಪಾದವಿದೆಯಲ್ವಾ, ಆ ಪರಮಾತ್ಮನ ಪಾದದ ನಖದ ಮೇಲೆ ಇರುವಂತಹ ಬೆರಳಿನಲ್ಲಿ ಒಂದು ಪ್ರತಿಬಿಂಬ ಕಾಣಿಸುತ್ತಲ್ವ, ಆ ಪರಮಾತ್ಮನ ಪ್ರತಿಬಿಂಬವನ್ನು ನೋಡುತ್ತಾ ಮಿಗೆ ಹರುಷದಿಂ ಪೊಗಳಿ ಹಿಗ್ಗುವ, ಬಹಳ ಖುಷಿಯಾಗಿ ತಾವು ಪರಮಾತ್ಮನ ಧ್ಯಾನವನ್ನು ಮಾಡಿಕೊಳ್ಳುತ್ತವರಾಗಿದ್ದಾರೆ. ಅಂತಹ ಗರುಡದೇವರು ಖಗಕುಲಾಧಿಪ, ಅಂತಹ ಗರುಡದೇವರು ದೇವತಾಶ್ರೇಷ್ಠರು. ಯಾಕಂದರೆ ವಾಯುದೇವರ ನಂತರವೇ ಗರುಡದೇವರು. ಅಂತಹ ಗರುಡದೇವರು ಮಹಾನುಭಾವರ. ಅಂತಹ ಗರುಡದೇವರು ಕೊಡಲಿನ ಮಂಗಳವ ಸಕಲ ಸುಜನರಿಗೆ ವೇದಾಭಿಮಾನಿಗಳು ನಮ್ಮ ಗರುಡದೇವರು. ಅಂತಹ ಗರುಡದೇವರು ವಿಶೇಷವಾಗಿ ಬರೀ ಕೈಗಳಿಂದಷ್ಟೇ ಅಲ್ಲ, 11 ಇಂದ್ರಿಯಗಳಿಂದ ಪರಮಾತ್ಮನ ಸೇವೆಯನ್ನು ಮಾಡುತ್ತಿದ್ದಾರೆ. ಅದೇ ರೀತಿಯಾಗಿ ಅದಕ್ಕಾಗಿಯೇ ಪರಮಾತ್ಮ ಗರುಡಧ್ವಜನು ಆ ಗರುಡದೇವರೊಂದಿಗೆ ಸದಾಕಾಲ ಬಂದು ನಮ್ಮನ್ನು ರಕ್ಷಿಸುತ್ತಾನೆ. ಅಂತಹ ಗರುಡದೇವರು ನಮ್ಮನ್ನು ರಕ್ಷಿಸಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಗರುಡಾಚಲವಾಸ ಆಗಿರುವಂತಹ ಗರುಡಾಂತರ್ಗತ ಭಾರತೀರಣೋಕ್ಯ ಪ್ರಾಣಾಂತರ್ಗತ ಗರುಡಾಚಲವಾಸ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಗರುಡಾಚಲವಾಸ ಗೋವಿಂದ ಗೋವಿಂದ. ಮುಂದೆ ಆನಂದಾದ್ರಿ ಪರ್ವತವನ್ನು ಏರುತ್ತಿದ್ದೇವೆ. ಪರಮಾತ್ಮನು ಆನಂದ ಸ್ವರೂಪಿ, ಆದ್ದರಿಂದ ನಮ್ಮ ಸ್ವರೂಪಾನಂದದ ಅನುಭವವನ್ನು ಕೊಡಲಿಕ್ಕೆ ಸಾಧ್ಯ. ಅಂತಹ ಪರಮಾತ್ಮ ಈ ಸಾಧನೆಯನ್ನು ಮಾಡಿಸಿಕೊಳ್ಳುವ ಒಂದು ಸಾಧನೆ ಮಾರ್ಗದಲ್ಲಿ ತಾನು ಪ್ರೇರಣೆ ಮಾಡುತ್ತಿದ್ದಾನೆ. ಆದ್ದರಿಂದ ಈ ಒಂದು ಆನಂದ ಪರಮಾತ್ಮ ಖಚಿತವಾಗಿ ಕರುಣಿಸುತ್ತಾನೆ ಅಂತ ನಾವು ದೃಢವಾದ ನಂಬಿಕೆಯನ್ನು ಇಟ್ಕೊಳ್ಳಬೇಕು. ಆದರೆ ತಾತ್ಕಾಲಿಕವಾಗಿ ಕ್ಷಣಿಕದಲ್ಲಿ ನಮ್ಮ ಸಂಸಾರದಲ್ಲಿ ಬೇಕಾಗುವಂತಹ ಆನಂದ ಯಾವುದು ಅಂದರೆ, ಶ್ರವಣಮನಕಾನಂದವೀಯುವುದು, ಭವಜನಿತ ದುಃಖಗಳ ಕಳೆಯುವುದು, ವಿವಿಧ ಭೋಗಗಳು ಇಹಪರಂಗಳಲ್ಲಿ ಇತ್ತು ಸಲಹುವುದು. ಶ್ರವಣ ಎಂಬುವಂತಹ ವಿಶೇಷವಾಗಿರುವಂತಹ ಪರಮಾತ್ಮ ಆನಂದ ನಮಗೆ ಕರುಣಿಸಬೇಕು. ಯಾಕೆಂದರೆ ಶ್ರವಣದಲ್ಲಿ ನಾವು ಪರಮಾತ್ಮನ ಧ್ಯಾನವನ್ನು ಮಾಡಿಕೊಳ್ತಾ ಬಂದವರಾದರೆ, ಶ್ರವಣಂ, ಆಮೇಲೆ ಕೀರ್ತನಂ ಹಾಗೂ ಪಾದಸೇವನೆ, ಅರ್ಚನೆ, ವಂದನೆ, ದಾಸ್ಯ, ಸಖ್ಯ, ಆತ್ಮನಿವೇದನೆ. ಅಂದರೆ ನಾವು ಪರಮಾತ್ಮನಿಗೆ ಆತ್ಮನಿವೇದನೆ ಅರ್ಥಾತ್ ಶರಣಾಗತಿ, ಅಪರೋಕ್ಷ ಜ್ಞಾನ, ಬಿಂಬಪೂಜೆ ಮಾಡಬೇಕಾದರೆ ಮೊದಲನೆಯ ಗುರಿಯೇ ಈ ಒಂದು ಶ್ರವಣ. ಈ ಶ್ರವಣ ಎಂಬುವಂತಹ ಆನಂದ ಪರಮಾತ್ಮ ಕರುಣಿಸಿದ್ದವನಾದರೆ ಈ ಒಂದು ಎಲ್ಲ ಸಾಧನೆಗಳಿಗೆ ಬಹಳ ಅನುಕೂಲ ಆಗುತ್ತೆ. ಆದ್ದರಿಂದ ಶ್ರವಣ ಎಂಬುವಂತಹ ಆನಂದವನ್ನು ಕರುಣಿಸಿ ಸಾಧನೆ ಮಾರ್ಗದಲ್ಲಿ ಪ್ರೇರಿಸಿ, ವಿಶೇಷವಾಗಿ ಮೋಕ್ಷಾನಂದ ಎಂಬುವಂತಹ ಮುಖ್ಯ ಆನಂದ ನಮಗೆ ಕರುಣಿಸುವಂಥ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಆನಂದಾದ್ರಿ ನಿವಾಸ ಗೋವಿಂದ ಗೋವಿಂದ. ಮುಂದೆ ನಾರಾಯಣಾದ್ರಿ ಪರ್ವತವನ್ನು ಏರುತ್ತಾ ಅಲ್ಲಿ ಕಾಣಿಸುವಂತಹ ಬೇಡಿ ಆಂಜನೇಯನನ್ನು ನೋಡುತ್ತಿದ್ದೇವೆ. ಎಂತಹ ಆಂಜನೇಯ ಅಂದರೆ ರಾಮನಿಗೆ ಅತ್ಯಂತ ಪ್ರೀತ್ಯಾಸ್ಪದವಾದ ಆಂಜನೇಯ. ಎಂತಹ ರಾಮ ಅಂದರೆ ಶ್ರೀನಿವಾಸ, ಸೀತಾಪತಿ ರಾಮಚಂದ್ರ, ನಮ್ಮ ದೇಹದಲ್ಲಿರುವಂತಹ ಲಕ್ಷ್ಮೀಪದಿ ಶ್ರೀನಿವಾಸ, ಶ್ರೀಭೂ ಸಮೇತನಾಗಿರುವಂತಹ ಶ್ರೀನಿವಾಸ. ಅಂತಹ ಶ್ರೀನಿವಾಸನ ದರ್ಶನಾರ್ಥವಾಗಿ ಬಂದಿದ್ದೇವೆ ಅಂತ ನಾವು ಬೇಡಿ ಆಂಜನೇಯಲ್ಲೇ ಪ್ರಾರ್ಥನೆ ಮಾಡಿಕೊಂಡಾಗ ಆಂಜನೇಯನ ಅನುಗ್ರಹವನ್ನು ಪಡೆದುಕೊಂಡು ಮುಂದೆ ಪರ್ವತವನ್ನು ಏರಿದ್ದೇವೆ. ನಾವು ಬಿಂಬನಾದ ಶ್ರೀಹರಿಯ ದರ್ಶನಕ್ಕೆ ನಾವು ಬಂದಿದ್ದೇವೆ. ಅಂತಹ ದಿವ್ಯವಾದ ದರ್ಶನವನ್ನು ಮಾಡಿಕೊಳ್ಳುವವರು ಅದರ ಪೂರ್ವದಲ್ಲಿ 4 ಮಾಡಬೀದಿಗಳ ಪ್ರದಕ್ಷಿಣೆಯನ್ನು ನಾವು ಮಾಡಬೇಕು. 4 ಪುರುಷಾರ್ಥದ ಸಾಂಕೇತಿಕವಾಗಿರುವಂತಹ ಧರ್ಮ, ಅರ್ಥ, ಕಾಮ ಹಾಗೂ ಮುಖ್ಯವಾಗಿ ಪೂರ್ವ ಬೀದಿ, ಅದು ಮೋಕ್ಷಕ್ಕೆ ಸದೃಶವಾಗಿರುವಂತಹದ್ದು. ಅದರಲ್ಲಿ ನಾವು ಬಂದು ನಿಂತಿದ್ದೇವೆ. ಅಲ್ಲಿರುವಂತಹ ಸ್ವಾಮಿ ಪುಷ್ಕರಣಿ ಸ್ನಾನವನ್ನು ಮಾಡುತ್ತಿದ್ದೇವೆ. ಸಾಕ್ಷಾತ್ ಸರಸ್ವತಿ ನದಿ ಸನ್ನಿಹಿತರಾಗಿರುವಂತಹ ಈ ಒಂದು ಪವಿತ್ರ ತೀರ್ಥ. ಇದರಲ್ಲಿ 33 ಕೋಟಿ ದೇವತೆಗಳು ವರ್ಷಕ್ಕೊಮ್ಮೆ ಸ್ನಾನ ಮಾಡಲೇಬೇಕು ಎಂಬುವಂತಹ ನಿಯಮ. ಅಷ್ಟು ಪವಿತ್ರವಾಗಿರುವಂತಹ ತೀರ್ಥ. ಅಲ್ಲಿ ಸ್ನಾನವನ್ನು ಮಾಡಿ ವ್ಯಾಸರಾಜರ ಆಹ್ನಿಕ ಮಂಟಪಕ್ಕೆ ಬಂದು ನಮಸ್ಕರಿಸಿ ಅಲ್ಲಿರುವಂತಹ ಭೂವರಾಹ ದೇವರ ಸನ್ನಿಧಾನವನ್ನು ನಾವು ನೋಡುತ್ತಿದ್ದೇವೆ. ನಮ್ಮ ಲೌಕಿಕದ ಆಸೆ ಹಿರಣ್ಯಾಕ್ಷ ಸಂಹಾರ ಮಾಡುವಂತಹ ಭೂವರಾಹ ದೇವರು, ಅವರಿಗೆ ನಮಸ್ಕರಿಸಿ ಮಹಾದ್ವಾರದ ಮೂಲಕವಾಗಿ ನಾವು
ಪರಮಾತ್ಮನ ಸನ್ನಿಧಾನಕ್ಕೆ ಬರುತ್ತಿದ್ದೇವೆ. ಹಿತ್ತಾಳೆ ಬಾಗಿಲು, ಸ್ಥೂಲ ದೇಹದ ಪ್ರತಿರೂಪದಂತಿರುವ ಹಿತ್ತಾಳೆ ಬಾಗಿಲನ್ನು ದಾಟುತ್ತಿದ್ದೇವೆ. ಮನಸ್ಸು ಹಾಗೂ ಬುದ್ಧಿಗೆ ಪ್ರತಿರೂಪದಂತಿರುವ ಧ್ವಜಸ್ತಂಭ ಹಾಗೂ ಬಲಿಪೀಠವನ್ನು ದಾಟಿ ಅನಿರುದ್ಧ ದೇಹದ ಪ್ರತಿರೂಪದಂತಿರುವ ಬೆಳ್ಳಿ ಬಾಗಿಲನ್ನು ದಾಟುತ್ತಿದ್ದೇವೆ. ಲಿಂಗದೇಹದ ಪ್ರತಿರೂಪದಂತಿರುವ ಬಂಗಾರದ ಬಾಗಿಲನ್ನು ದಾಟಿ 3 ಆವರಣಗಳು ನಮಗೆ ಕಾಣಿಸುತ್ತವೆ. ತಮೋ ಗುಣದ ಪ್ರತಿರೂಪದಂತಿರುವ ಮೊದಲನೇ ಆವರಣವನ್ನು ದಾಟಿ, ರಜೋಗುಣದ ಪ್ರತಿರೂಪದಂತಿರುವ 2ನೇ ಆವರಣವನ್ನು ದಾಟಿ, ಸತ್ವಗುಣದ ಪ್ರತಿರೂಪದಂತಿರುವ 3ನೇ ಆವರಣವನ್ನು ದಾಟಿ ನಮ್ಮ ಸ್ವರೂಪ ದೇಹದ ಪ್ರತಿರೂಪದಂತಿರುವ ಗರ್ಭಗುಡಿಯ ಮುಂದೆ ಬಂದು ನಿಂತಿದ್ದೇವೆ. ಅಲ್ಲಿ ಒಳಗೆ ಕಾಣಿಸುವಂತಹದ್ದೇ 11 ಅಡಿ ಎತ್ತರದ ಶಿಲಾಮಯವಾಗಿರುವಂತಹ ಬಿಂಬಾತ್ಮಕ ನಮ್ಮ ಶ್ರೀನಿವಾಸ. ಜ್ಞಾನಿಗಳಿಗೆ ಈ ಶ್ರೀನಿವಾಸ ತಮ್ಮ ಬಿಂಬನಾಗಿ ಕಾಣಿಸುತ್ತಾನೆ. ನಮಗೆ ಶಿಲಾಮಯ ರೂಪ ಕಾಣಿಸಿದರು, ಅದರಲ್ಲಿ ನಮ್ಮ ಬಿಂಬ ಸನ್ನಿಹಿತನಾಗಿದ್ದಾನೆ ಎಂಬುದ ಖಚಿತವಾದ ಜ್ಞಾನ, ನಮ್ಮ ದೃಢ ನಂಬಿಕೆ ನಮ್ಮಲ್ಲಿ ಇದೆ. ಅಂತಹ ಪರಮಾತ್ಮನ ವರ್ಣನೆಯನ್ನು ಮಾಡಿಕೊಳ್ಳುತ್ತಾ ಬರೋಣ. ನಮ್ಮ ವಿಷ್ಣು ತೀರ್ಥರು ಅಧ್ಯಾತ್ಮ ರಸರಂಜನೆಯಲ್ಲಿ ಎಷ್ಟು ಅದ್ಭುತವಾಗಿ ತಾವು ವರ್ಣನೆ ಮಾಡಿಕೊಳ್ತಾ ಬರ್ತಾರೆ. ಮತ್ಸ್ಯ ಏವ ಕಿರೀಟಮಂಬುಜನಾಭತೆ ಭವ ಈದೃಶಃ ಕೂರ್ಮ ಏವ ಸುಕರ್ಣಕುಂಡಲಮೀದೃಶಸ್ತವ ಸೂಕರಃ ಕಂಠಭೂಷಣಮಾಶ್ರಿತಂ ತ್ವದುರಶ್ಚ ಸಿಂಹಜ ಸಿಂಹಿಕೋ ಭೂಷಣಸ್ತವ ಬಾಹು ಸಂಸ್ಥಿತಮೀದೃಶಃ ಸುಖವೋ ಹರೇ ಆಶ್ರಿತಂ ಕಟಿಮತ್ರ ಭೂಷಣಮೀದೃಶಸ್ತವ ಭೋ ಹರೇ ಪಾದಯುಗ್ಮಗತಂ ವಿಭೂಷಣಮತ್ರ ಸಂಭವರಾ ಪ್ರಭೋ ಸಂಸ್ಥಿತಂ ಚಕರೇಷು ಭೂಷಣಮೀದೃಶಂ ಜಗತ್ಪತೆ ತಾದೃಶೂಂಗುಲಿಭೂಷಣಂ ತವ ವಿಷ್ಣು ಕೀರ್ತಿಸುತೋ ಹರೇ. ಈ ಪರಮಾತ್ಮನ ಶ್ರೀನಿವಾಸನ ರೂಪ ಯಾಕೆ ಅಷ್ಟು ಮಹಿಮೆ ಉಳ್ಳಂತಹದ್ದು ಅಂದರೆ, ಒಂದೊಂದು ಅಂಗದಲ್ಲಿ ದಶಾವತಾರದ ಚಿಂತನೆ ಮಾಡಿಕೊಳ್ಳಬೇಕು. ಪರಮಾತ್ಮ ಒಂದರೊಳಗೊಂದೊಂದು ರೂಪ. ಪರಮಾತ್ಮನ ಎಲ್ಲ ರೂಪದಲ್ಲಿ ಅನಂತ ರೂಪಗಳು ಸನ್ನಿಹಿತನಾಗಿದ್ದಾವೆ. ವಿಶೇಷವಾಗಿ ಮತ್ಸ್ಯ ಏವ ಕಿರೀಟ, ಪರಮಾತ್ಮನ ಕಿರೀಟದಲ್ಲಿ ಮತ್ಸ್ಯರೂಪಿಯಾಗಿ ತಾನು ಸನ್ನಿಹಿತನಾಗಿದ್ದಾನೆ. ಕುಂಡಲಗಳಲ್ಲಿ ಕೂರ್ಮನಾಗಿ ಸನ್ನಿಹಿತನಾಗಿದ್ದಾನೆ. ಹಾರ ಪದಕಗಳಲ್ಲಿ ವರಾಹರೂಪಿಯಾಗಿ, ಎದೆಯ ಮೇಲಿರುವಂತಹ ಆ ಮುತ್ತುಗಳಲ್ಲಿ ನರಸಿಂಹರೂಪಿಯಾಗಿ, ಭುಜಕೀರ್ತಿ ಆಭರಣದಲ್ಲಿ ವಾಮನನಾಗಿ ಸನ್ನಿಹಿತನಾಗಿದ್ದಾನೆ. ಆ ಕಟಿಭೂಷಣದಲ್ಲಿ ರಾಮನಾಗಿ ಸನ್ನಿಹಿತನಾಗಿ, ಪಾದದ ಭೂಷಣದಲ್ಲಿ ರಾಮನಾಗಿ ಸನ್ನಿಹಿತನಾಗಿದ್ದಾನೆ. ಕರಭೂಷಣದಲ್ಲಿ ಕೃಷ್ಣನಾಗಿ ಸನ್ನಿಹಿತನಾಗಿದ್ದಾನೆ. ಕೈಯಿನ ಮೇಲಿರುವಂತಹ ಉಂಗುರುಗಳಲ್ಲಿ ತಾನು ಕಲ್ಕಿ ರೂಪದಲ್ಲಿ ಸನ್ನಿಹಿತನಾಗಿದ್ದಾನೆ. ಮುಖ್ಯವಾಗಿ ತನ್ನ ಕಿರೀಟದ ಮೇಲಿರುವಂತಹ 9 ನವರತ್ನಗಳು ಯಾವಿವೆಯೋ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ಮತ್ಸ್ಯಾದಿ ರೂಪಗಳಲ್ಲಿ ಸನ್ನಿಹಿತನಾಗಿದ್ದಾನೆ. ಇದೇ ರೀತಿಯಾಗಿ ಪರಮಾತ್ಮ 1 ಅಲ್ಲ, 5 ಅಲ್ಲ, 10 ಅಲ್ಲ, 30 ಅಲ್ಲ, 100 ಅಲ್ಲ, 1000 ಅಲ್ಲ, ಅನಂತ ರೂಪದಲ್ಲಿ ಈ ರೀತಿಯಾಗಿ ಶ್ರೀನಿವಾಸನಾಗಿ ಬಂದು ಸನ್ನಿಹಿತನಾಗಿದ್ದಾನೆ. ಯಾಕೆಂದರೆ ಪರಮಾತ್ಮನ ಮಾನಸ ಪೂಜೆ ಮಾಡಬೇಕು. ಆ ಮಾನಸ ಪೂಜೆಗೆ ಅನುಕೂಲವಾಗಲಿ ಅಂತ ಪರಮಾತ್ಮ ಬಂದು ಸನ್ನಿಹಿತನಾಗಿದ್ದಾನೆ. ಆ ಪರಮಾತ್ಮನ ಮಾನಸ ಪೂಜೆಯನ್ನು ಯಥಾವತಿ ನಾವು ಮಾಡುವ ಒಂದು ಪ್ರಯತ್ನವನ್ನು ಮಾಡೋಣ. ಆ ಪರಮಾತ್ಮ ದ್ರವ್ಯಗಳಲ್ಲಿ ದ್ರವ್ಯರೂಪನಾಗಿದ್ದಾನೆ, ಕರ್ಮಗಳಲ್ಲಿ ಕರ್ಮರೂಪಿಯಾಗಿದ್ದಾನೆ, ಪುಣ್ಯದಲ್ಲಿ ಗುಣಗಳಲ್ಲಿ ಗುಣರೂಪಿಯಾಗಿದ್ದಾನೆ. ಆ ಪರಮಾತ್ಮ ನನ್ನ ಮುಖದ ಒಂದು ಆಕಾರದಲ್ಲಿ ಬಂದು ನಿಂತಿದ್ದಾನೆ, ಕಣ್ಣಿನಲ್ಲಿ ಕಣ್ಣಿನ ಆಕಾರದಲ್ಲಿ ಬಂದು ನಿಂತಿದ್ದಾನೆ. ಅದೇ ರೀತಿಯಾಗಿ ನಾಲಿಗೆಯಲ್ಲಿ, ಕೈಗಳಲ್ಲಿ, ಕಾಲುಗಳಲ್ಲಿ, ಎಲ್ಲ ರೂಪಗಳಲ್ಲಿ ಪರಮಾತ್ಮ ಸದಾ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಸನ್ನಿಹಿತನಾಗಿದ್ದಾನೆ. ನಾನು ಮಾಡುವಂತಹ ಪ್ರತಿಯೊಂದು ಕಾರ್ಯ ನಿನಗೆ ಸಮರ್ಪಣೆ ಬಿಂಬನಾದ ಶ್ರೀಹರಿ ಅಂತ ಅಧ್ಯಾತ್ಮ ರಸರಂಜನೆಯಲ್ಲಿ ಬಂದು ಹೇಳ್ತಾರೆ. ನಾನು ಕೈಕಾಲು ತೊಳೆಯುವಂತಹದ್ದಾಗಲಿ, ಬಾಯಿ ಮುಕ್ಕಳಿಸುವಂತಹದ್ದು, ಮಾತನಾಡುವಂತಹದ್ದು, ಹಾಡು ಹೇಳುವಂತಹದ್ದು ಎಲ್ಲ ನಿನಗೆ. ಮಕ್ಕಳಾಡಿಸುವಾಗ, ಮಡದಿಗಳು ಅಕ್ಕರಲ್ಲಿ ನಡೆಯುವಾಗ ಎಲ್ಲರೊಂದಿಗೆ ನಾನು ಯಾವ ಸಂಭಾಷಣೆ ಮಾಡುತ್ತೇನೆ ಅದೆಲ್ಲವೂ ನಿನಗೆ ಮಾಡುವಂತಹ ಒಂದು ಸ್ತುತಿ. ನಾನು ಸ್ನಾನ ಮಾಡುವಂತಹದ್ದೇ ಅಭಿಷೇಕ. ವಿಶೇಷವಾಗಿ ಅದರ ಅಭಿಷೇಕಕ್ಕೆ ಒಂದು ಮಂತ್ರ ಬೇಕಲ್ವಾ? ಯಾವ ಮಂತ್ರ ಅಂದರೆ, ಗಂಡಸರಿಗೆ ಮಧ್ವಾಚಾರ್ಯ ಹೇಳುವಂತಹದ್ದು ಸದಾಚಾರ ಸ್ಮೃತಿಯಲ್ಲಿ ಸ್ನಾನ ಮಾಡುವಾಗ ಪುರುಷ ಸೂಕ್ತಾದಿಗಳನ್ನ ಪ್ರಾರ್ಥನೆ ಮಾಡಬೇಕು. ನಾನು ಯಾವಾಗ ಸ್ನಾನ ಮಾಡುತ್ತಾ ನಾನು ಮಂತ್ರಗಳನ್ನ ಹೇಳ್ತೇವೆ ಅದೇ ನಿನಗೆ ಅಭಿಷೇಕದ ಮಂತ್ರಗಳು. ನಾನು ಸ್ನಾನದ ನಂತರ ಬಟ್ಟೆಯನ್ನು ಹಾಕೊಳ್ತೇನೋ ಅದೇ ನಿನಗೆ ವಸ್ತ್ರ. ಆಚಮನ ಗೋಪಿಚಂದನಗಳು, ನಾನು ಮಾಲೆ ಹಾಕೊಳ್ಳುವಂತಹದ್ದು ಅವೆಲ್ಲವೂ ನಿನಗೆ ಶೃಂಗಾರ. ಆ ಸಂಧ್ಯಾವಂದನೆ ನಾವು ನಿತ್ಯ ಕರ್ಮವೇ ನಿನಗೆ ಮಾಡುವಂತಹ ಒಂದು ಆಹುತಿ ಹಾಗೂ ಮಂತ್ರಗಳು ಕೂಡ. ಮೌನ ಹಾಗೂ ತಪಸ್ಸು ನಿನಗೆ ಮಾಡುವಂತಹ ಒಂದು ವಿಶೇಷವಾದ ಪೂಜೆ. ಗಂಧಾಕ್ಷತೆಗಳು ನಿನಗೆ ಮಾಡುವಂತಹ ಅಲಂಕಾರ. ಅಂದರೆ ಇದೇ ಒಂದು ಅಧ್ಯಾತ್ಮ ರಸರಂಜನೆಯ ವಿಶೇಷತೆ ಏನು ಅಂದರೆ, ನಾವು ಎದ್ದಾಗಿಂದ ಮಲಗುವವರೆಗೂ ಎಲ್ಲ ಕಾರ್ಯಗಳು ಪರಮಾತ್ಮನ ಬಿಂಬ ಪೂಜೆ. ಇದೇ ಮುಖ್ಯವಾದ ಚಿಂತನೆ. ನಾನು ವಿಶೇಷವಾಗಿ ಊಟ, ಮೇಲನ, ನಾನು ಯಾವ ಊಟದ ಒಂದೊಂದು ಪದಾರ್ಥದಲ್ಲಿ, ನಾವು ದಾಸರಿಂದ ಕೇಳಿರ್ತೀರ ಭೋಜನರಸ ವಿಭಾಗ ಸಂಧಿಯಲ್ಲಿ ಒಂದೊಂದು ಪದಾರ್ಥವನ್ನು ಒತ್ತಿ ಒತ್ತಿ ಹೇಳ್ತಾರೆ. ಪರಮಾತ್ಮನ ಇದರಲ್ಲಿ ಇದ್ದಾನೆ, ಇದೇ ನಾನು ಯಾವಾಗ ಊಟ ಮಾಡ್ತೀನೋ ಅದೇ ನಿನಗೆ ಮಾಡುವಂತಹ ನೈವೇದ್ಯ. ಊಟದ ನಂತರ ಕೈ ತೊಳ್ಕೊಳ್ಳುವಂತಹದ್ದು, ತಾಂಬೂಲವನ್ನು ಹಾಕೊಳ್ಳುವಂತಹದ್ದು ಅವೆಲ್ಲವೂ ನಿನಗೆ ಮಾಡುವಂತಹ ಉಪಚಾರಗಳು. ನಾನು ಯಾವ ಕಡೆಗಳಲ್ಲಿ ಸ್ತುತ್ತುತ್ತೇನೋ ಅದೇ ನಿನಗೆ ಪ್ರದಕ್ಷಿಣೆ.
ಎಲ್ಲವೂ ನಿನ್ನದು. ಆಮೇಲೆ ಕೊನೆಗೆ ನಾನು ಬಂದು ಮಲ್ಕೋತೀನಲ್ವಾ, ಮಲ್ಕೊಂಡಾಗ ನನ್ನ ಕನಸಿನಲ್ಲಿ ಬರುವಂತಹ ಆ ಎಲ್ಲ ವಿಚಾರಗಳು ಕೂಡ ನಿನಗೆ ಸಮರ್ಪಣೆ ಮಾಡುವಂತಹದ್ದು. ಹಾಗೂ ನನಗೆ ದೇಹಕ್ಕೆ ಬಂದಿರುವಂತಹ ಆ ಎಲ್ಲ ಕಾಯಿಲೆಗಳು, ಕಷ್ಟಗಳು ಎಲ್ಲವೂ ನಿನಗೆ ಅರ್ಪಣೆ. ಇದೇ ರೀತಿಯಾಗಿ ನನ್ನ ಜೀವನವೇ ನಿನಗೆ ಅರ್ಪಣೆ ಪರಮಾತ್ಮ. ಯಾಕೆಂದರೆ ಈ ಬಿಂಬ ಪೂಜೆ ಇಲ್ಲದೆ ನಮಗೆ ಮುಕ್ತಿಗೆ ಹೋಗಲಿಕ್ಕೆ ಸಾಧ್ಯವಿಲ್ಲ ಅಂತ ವಿಷ್ಣುತೀರ್ಥರು ಹೇಳಿದ್ದಾರೆ. ಅದೇ ರೀತಿಯಾಗಿ ನಾವು ಪ್ರತಿದಿನ ಬೆಳಗ್ಗಿಂದ ರಾತ್ರಿ ಮಾಡುವಂತಹ ಕಾರ್ಯಗಳು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಪರಮಾತ್ಮ ನಮ್ಮಲ್ಲಿ ನಿಂತು ಸ್ವತಂತ್ರ ಕರ್ತುವಾಗಿ ಮಾಡಿಸುವಂತಹ ಆ ಎಲ್ಲ ಕಾರ್ಯಗಳು ಪರಮಾತ್ಮನಿಗೆ ಅರ್ಪಿಸೋಣ. ಅಂತಹ ಪರಮಾತ್ಮನಲ್ಲಿ ನಾವು ಮಾಡಿಕೊಳ್ಳುವಂತಹ ಪ್ರಾರ್ಥನೆಯೇ ಪರಮಾತ್ಮನ ಪಾದಸ್ಪರ್ಶ ಮಾಡಿಕೊಳ್ಳುವ ಆಸೆ ನಿಮಗೆ ಬಂದಿದೆ. ಆ ಪರಮಾತ್ಮ ಕರುಣಾಳು, ತಾನು ಬಂದು ಅನುಮತಿ ನೀಡುತ್ತಿದ್ದಾನೆ ಪರಮಾತ್ಮನ ಪಾದಸ್ಪರ್ಶ ಮಾಡಬಹುದು ಅಂತ. ದಿವ್ಯವಾದ ಪಾದವನ್ನು ಗಟ್ಟಿಯಾಗಿ ಹಿಡಿದಿದ್ದೇವೆ. ಪರಮಾತ್ಮನ ಪುಟ್ಟ ಪಾದಗಳು, ರಾಮನ ದಿವ್ಯವಾದ ಪಾದಗಳು, ಕೃಷ್ಣನ ದಿವ್ಯವಾದ ಪಾದಗಳು. ಅಂತಹ ನಮ್ಮ ಬಿಂಬನಾದ ಶ್ರೀಹರಿಯ ಪಾದವನ್ನು ನಾವು ಧರಿಸುತ್ತಾ ನಮ್ಮ ಜಗನ್ನಾಥದಾಸರು ಮಾಡಿರುವಂತಹ ದಿವ್ಯವಾದ ಪ್ರಾರ್ಥನೆ, ಅನಂತ ಮತ್ಸ್ಯಾದಿ ರೂಪಗಳ ಮೇಲೆ ಮಾಡಿರುವಂತಹ ದಿವ್ಯವಾದ ಕೃತಿ. ಸುವ್ವಿ ಶ್ರೀದೇವಿ ರಮಣ ಸುವ್ವಿ ಸರ್ಪರಾಜ ಶಯನ ಸುವ್ವಿ ದೈತ್ಯ ನಿಕರಹರಣ ಸುವ್ವಿ ನಾರಾಯಣ ಭವ್ಯ ಚರಿತ ದಿವ್ಯ ವಿಪಿನ ಹವ್ಯ ವಹನ ಭವೇಂದ್ರಾದಿ ಸೇವ್ಯಮಾನ ಸುಪ್ರಸಿದ್ಧ ಸುಲಭ ಮೂರುತೆ ಅವ್ಯಯಾತ್ಮನೆ ಸುಖಾತ್ಮ ನಿನ್ನ ದಿವ್ಯ ಮಹಿಮೆ ತುತಿಪ ಸುವಿವೇಕಿಗಳಿಗೆ ಕೊಡುವುದಮಿದ ಮೋದವ. ಈಗ ಮತ್ಸ್ಯಾದಿ ರೂಪಗಳ ಚಿಂತನೆ ಎಷ್ಟು ಅದ್ಭುತವಾಗಿ ನಮ್ಮ ಜಗನ್ನಾಥದಾಸರು ಮಾಡ್ತಾರೆ. ತತ್ವಸುವಾಲಿಯ ಮಂಗಳ ಪದಗಳು. ಕಮಲ ಸಂಭವನ ವೇದ ತಮನು ಒಯ್ಯುತ್ತಿರಲು ಲಕ್ಷ್ಮೀ ರಮಣ ಮತ್ಸ್ಯನಾಗಿ ತಂದ ಶರದಿ ಮಥನದಿ ಕಮಠ ರೂಪದಿಂದ ಸುರರಿಗಮೃತ ಬಿತ್ತು ಕಾಯ್ದ ಅಖಿಲ ಸುಮನಸೇಂದ್ರ ಸ್ವಾಮಿ ಕೊಡಲಿ ಯಮಗೆ ಮಂಗಳ ಕನಕಲೋಚನನ್ನ ಸದದು ಮನುಜ ಸಿಂಗ ವೇಷನಾದ ದ್ಯುನದಿ ಪಡೆದ ಜನನಿ ಕಡೆದು ವನವ ಚರಿಸಿದ ಜನಪಕಂಸ ನೊಡೆದು ತ್ರಿಪುರ ವನಿತೆ ಸುವ್ರತೆ ವನಳಿದ ವಿನುತ ಕಲ್ಕಿ ದೇವರಾಜ ಯಮಗೆ ಎಮ್ಮ ಸಲಹಲಿ ಪಾಹಿ ಪಾವನ್ನ ಚರಿತ ಪಾಹಿ ಪಾಹಿ ಪದ್ಮನೇತ್ರ ಪಾಹಿ ನಿಗಮ ನಿಗರ ಸ್ತೋತ್ರ ಲಲಿತ ಗಾತ್ರ ಮಾಂ ಪಾಹಿ ಸುಜನ ಸ್ತೋಮ ಮಿತ್ರ ದೋಷ ದೂರ ಸುಗುಣ ಸಂದೋಹ ಜಗನ್ನಾಥ ವಿಠಲ ಜಯ ತ್ರಿಧಾಮಗ ಸುವ್ವಿ ಶ್ರೀದೇವಿ ರಮಣ ಸುವ್ವಿ ಸರ್ಪರಾಜ ಶಯನ ಸುವ್ವಿ ದೈತ್ಯ ನಿಕರ ಹರಣ ಸುವ್ವಿ ನಾರಾಯಣ. ವಿಶೇಷವಾಗಿ ಮತ್ಸ್ಯಾದಿ ರೂಪಗಳಿಂದ ನಮಗೆ ಅನುಗ್ರಹ ಮಾಡುವಂತಹ ಬಿಂಬನಾದ ಶ್ರೀಹರಿಗೆ ಒಂದು ಮಾನಸಯಾತ್ರೆಯನ್ನು ವಿಶೇಷವಾಗಿ ಸಮರ್ಪಣೆ ಮಾಡಿಕೊಳ್ಳೋಣ. ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ, ಅನ್ಯಥಾ ಬಯಕೆಯ ಕೊಡದಿರೋ ಶ್ರೀನಿವಾಸ ದಯಾನಿಧೆ, ಬಿಡೆನೋ ನಿನ್ನಂಘ್ರಿ ಶ್ರೀನಿವಾಸ, ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ ಅಂತ ನಾವು ಪರಮಾತ್ಮನ ಪಾದವನ್ನು ಗಟ್ಟಿಯಾಗಿ ಹಿಡಿದಿದ್ದೇವೆ. ಸಂಬಳಕ್ಕೆ ಇಟ್ಟುಕೊಳ್ಳೋ ಕೃಷ್ಣಾ ಕೃಪಾಳು ಅಂತ ಹೇಳುತ್ತಾ ಯಾವ ರೀತಿಯಾಗಿ ಸಮರ್ಪಣೆ ಮಾಡಬೇಕು ಅಂದರೆ, ಪರಮಾತ್ಮ ಈ ಒಂದು ವಿಷ್ಣು ತೀರ್ಥರು ಹೇಳಿದಂತಹ ಒಂದು ದಿವ್ಯವಾದ ಮಾನಸ ಪೂಜೆ, ಭವರೋದೋಷದಂ ದಿವ್ಯಂ ಭಜಮಾನ ಪುನಃ ಪುನಃ ಬಿಂಬ ಪೂಜನ ಸಂಜ್ಞಂ ತೇ ನ ಭಜಂತಿ ಪುನರ್ಭವಂ. ಈ ಒಂದು ಭವರೋಗಕ್ಕೆ ಔಷಧವಾಗಿರುವಂತಹ ಬಿಂಬ ಪೂಜೆಯನ್ನು ನೀನು ನನ್ನಲ್ಲಿ ನಿಂತು ಯಥಾಮತಿ ಮಾಡಿಸಿದ್ದೀಯಾ. ಇದರಿಂದ ನನ್ನ ಪುನರ್ಧನ ಯಾವ ತರಹದ ಮತ್ತು ಪುನರ್ಭವ ಮತ್ತೆ ಸಂಸಾರದಲ್ಲಿ ಬಳಲುವ ಅಂದರೆ ಸಂಸಾರಕ್ಕೆ ಮದ್ದು ಇದು ಒಂದು ಬಿಂಬ ಪೂಜೆ. ಇದನ್ನೇ ನಿಮಗೆ ನಾನು ಸಮರ್ಪಣೆ ಮಾಡುತ್ತಿದ್ದೇನೆ. ಯಾಕೆಂದರೆ ಸುಪುಣ್ಯೇ ಭಾರತೇರಣ್ಯ ಯೇ ವಿಜ್ಞಾನ ವಿವರ್ಜಿತ ದುಶಾಸ್ತ್ರ ದೂಷಿತಾತ್ಮಾನ ಕಿಮ್ಮಾಂ ನಿಂದಂತಿ ದುರ್ಬಲ. ಯಾರು ಪುಣ್ಯ ಭೂಮಿಯಾಗಿರುವಂತಹ ಭಾರತದಲ್ಲಿ ಹುಟ್ಟಿ ಈ ಕಾರ್ಯವನ್ನು ಮಾಡಲ್ವೋ, ಬಿಂಬ ಪೂಜೆಯ ಜ್ಞಾನವನ್ನು ಪಡೆದುಕೊಳ್ಳಿಲ್ಲ ಅಂದರೆ ಅವರು ಭಾರತದಲ್ಲಿ ಹುಟ್ಟಿಯೂ ಯಾವ ಪ್ರಯೋಜನವಿಲ್ಲ. ಆದ್ದರಿಂದ ಈ ಒಂದು ಬಿಂಬ ಪೂಜೆ ನನ್ನಲ್ಲಿ ನಿಂತು ಮಾಡಿಸಿದ್ದೀಯಾ. ಆದರೂ ಕೂಡ ಬಹಳಷ್ಟು ತಪ್ಪುಗಳಿವೆ, ಅದನ್ನು ನೀನು ಕ್ಷಮಿಸಬೇಕು. ದೋಷೇತಾಪಿ ಮದೀಯಾವಾಗ್ ಧಾರೀವ ಧರಣೀಸುರೈಹಿ ಶ್ಲಾಘ್ಯತೆ ಗುಣಲುಬ್ಧೇರ್ಹಿ ಕಂಟಕೇ ತಾಪಿ ಕೇತಕಿ. ಯಾವ ರೀತಿಯಲ್ಲಿ ಕೇತಕಿ ಪುಷ್ಪದಲ್ಲಿ ಬಹಳಷ್ಟು ಮುಳ್ಳುಗಳಿರುತ್ತವೋ ಆದರೂ ಕೂಡ ಸಜ್ಜನರು ಅದನ್ನು ಸ್ವೀಕಾರ ಮಾಡಿ ಮುಡಿದುಕೊಳ್ಳುತ್ತಾರೋ, ಅದೇ ರೀತಿಯಾಗಿ ಈ ಒಂದು ನನ್ನ ಮಾನಸ ಪೂಜೆ ಎಂಬುವಂತಹ ಕೇತಕಿಯಲ್ಲಿ ಬಹಳಷ್ಟು ಮುಳ್ಳುಗಳಿವೆ. ಅದನ್ನು ನೀನು ಕೂಡ ಆ ಮುಳ್ಳುಗಳನ್ನು ಎಣಿಸದೆ ಆ ಕೇತಕಿ ಪುಷ್ಪವನ್ನು ವಿಶೇಷವಾಗಿ ಸ್ವೀಕಾರ ಮಾಡುವಂಥ ಶ್ರೀನಿವಾಸನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಈ ಒಂದು ಮಾನಸ ಯಾತ್ರೆ ಅವನ ಪಾದಗಳಲ್ಲಿ ಸಮರ್ಪಣೆ ಮಾಡೋಣ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರಯೇ ನಮಃ. ಬಹಳ ಸೊಗಸಾಗಿ ಹೇಳಿದಿ. ಧನ್ಯವಾದಗಳು.